ದೇವರಿಗೆ ಸ್ತೋತ್ರ. ದೇವರ ವಾಕ್ಯವನ್ನು ನಾವು ನೋಡಿಕೊಳ್ಳೋಣ ಪ್ರಿಯರೇ. ಇವತ್ತು ದೇವರ ವಾಕ್ಯದಿಂದ ಯಾಕೋಬನ ಪತ್ರಿಕೆ ನಾವು ನೋಡಿಕೊಳ್ಳೋಣ ಪ್ರಿಯರೇ. ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 8ನೇ ವಚನದವರೆಗೂ ನಾವು ನೋಡಿಕೊಳ್ಳೋಣ. ರೈಟ್, ಎಚ್ಚರಿಕೆಯಿಂದ ಕೇಳಿಸ್ಕೊಳ್ರಿ, ವಾಕ್ಯವನ್ನು ಎಚ್ಚರಿಕೆಯಿಂದ ಕೇಳಿಸ್ಕೊಳ್ರಿ. ಯಾಕಂದ್ರೆ ವಾಕ್ಯವು ನಿಮ್ಮನ್ನು ಬಲಪಡಿಸುವಂಥದ್ದಾಗಿದೆ ಪ್ರಿಯರೇ. ಆಮೆನ್. ದೇವರಿಗೆ ಸ್ತೋತ್ರ. ದೇವರಿಗೂ ಇಲ್ಲಿ ಯಾಕೋಬನ 1ನೇ ಪತ್ರ 1ನೇ ವಚನವನ್ನು ನಾವು ನೋಡೋಣ. ದೇವರಿಗೂ ಕರ್ತನಾದ ಯೇಸು ಕ್ರಿಸ್ತನಿಗೂ ದಾಸನಾಗಿರುವ ಯಾಕೋಬನು ಅನ್ಯ ದೇಶಗಳಲ್ಲಿ ಚದರಿರುವ ಇಸ್ರಾಯೇಲ್ 12 ಕುಲದವರಿಗೆ ಬರೆಯುವುದು ನಿಮಗೆ ಶುಭವಾಗಲಿ. ನನ್ನ ಸಹೋದರರೇ, ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆಯು ತಾಳ್ಮೆಯನ್ನುಂಟು ಮಾಡುತ್ತದೆಂದು ತಿಳಿದು ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದದ್ದೆಂದು ಎಣಿಸಿರಿ. ಆ ತಾಳ್ಮೆಯು ಸಿದ್ಧಿಗೆ ಬರಲಿ. ಆಗ ನೀವು ಶಿಕ್ಷಿತರು, ಸರ್ವ ಸುಗುಣವುಳ್ಳವರು, ಏನು ಕಡಿಮೆ ಇಲ್ಲದವರು ಆಗಿರುವಿರಿ. ನಿಮ್ಮಲ್ಲಿ ಯಾವನಿಗಾದರೂ ಜ್ಞಾನ ಕಡಿಮೆಯಾಗಿದ್ದರೆ ಅವನು ದೇವರನ್ನು ಕೇಳಿಕೊಳ್ಳಲಿ, ಅದು ಅವನಿಗೆ ದೊರಕುವುದು. ದೇವರು ಹಂಗಿಸದೆ ಎಲ್ಲರಿಗೂ ಉದಾರ ಮನಸ್ಸಿನಿಂದ ಕೊಡುವವನಾಗಿದ್ದಾನೆ. ಸ್ವಲ್ಪವೂ ಸಂದೇಹ ಪಡದೆ ನಂಬಿಕೆ ಇಟ್ಟು ಕೇಳಿಕೊಳ್ಳಬೇಕು. ಸಂದೇಹ ಪಡುವವನೋ ಗಾಳಿಯಿಂದ ಒಡೆಯಲ್ಪಟ್ಟ ಸಮುದ್ರದ ತೆರೆಯಂತೆ ಅಲೆಯುತ್ತಿರುವನು. ಆ ಮನುಷ್ಯನು ತಾನು ಕರ್ತನಿಂದ ಏನಾದರೂ ಹೊಂದುವನೆಂದು ಭಾವಿಸದೇ ಇರಲಿ. ಅವನು 2 ಮನಸ್ಸುಳ್ಳವನು, ತನ್ನ ನಡತೆಯಲ್ಲೆಲ್ಲ ಚಂಚಲನು ಆಗಿದ್ದಾನೆ. ಎಲ್ಲರೂ ಒಂದ್ಸರಿ ಆಮೇನ್ ಆಮೇನ್ ಹೇಳೋ ಅಭ್ಯಾಸ ಮಾಡ್ಕೋಬೇಕು. ಹಲ್ಲೆಲೂಯಾ. ಮಾತಾಡೋ ಅಭ್ಯಾಸ ಮಾಡಿ. ಕೆಲವು ಅಭ್ಯಾಸಗಳು ನಾವು ಮಾಡಿಕೊಳ್ಳಬೇಕು. ರೈಟ್, ಒಳ್ಳೆ ಅಭ್ಯಾಸಗಳನ್ನ ನಾವು ಯಾವಾಗಲೂ ಕಟ್ಟಿಕೊಳ್ಳಬೇಕು. ನಾನು ಇಂಗ್ಲೀಷ್ ಸರ್ವಿಸಲ್ಲಿ ಕೂಡ ಹೇಳ್ತಾ ಇದ್ದೆ, ನನಗೆ ಆಮೇಲೆ ಹೇಳೋಂಥ ಅಭ್ಯಾಸ ಇರಲಿಲ್ಲ, ಆರಾಧನೆಯಲ್ಲಿ ಕೈ ಎತ್ತುವ ಅಭ್ಯಾಸವಿರಲಿಲ್ಲ, ಪ್ರಾರ್ಥನೆ ಮಾಡುವ ಅಭ್ಯಾಸ ನನಗಿರಲಿಲ್ಲ, ವಾಕ್ಯ ಓದುವ ಅಭ್ಯಾಸ ನನಗಿರಲಿಲ್ಲ, ಬೇರೆಯವ್ರ ಹತ್ರ ಹೋಗಿ ಮಾತಾಡುವಂಥ ಅಭ್ಯಾಸ ನನಗಿರಲಿಲ್ಲ. ನಾನು ನನ್ನ ಪಾಡಿಗಿದ್ದು ನನ್ನ ಮೊದಲು ಸ್ವಾಮಿ ಹತ್ರ ಬರೋಕ್ಕಿಂತ ಮುಂಚೆ ನನ್ನ ಗುಣಲಕ್ಷಣ ಹಂಗೆ. ಇವತ್ತು ನಾನು ಭಾಳ ಮಾತಾಡ್ಬೋದು, ಆದರೆ ಮೊದಲು ನಾನು ಹಂಗಿರಲಿಲ್ಲ. ನನ್ನ ಪಾಡಿಗೆ ನಾನು ಓದೆ ಬಂದೆ, ನನ್ನ ಪಾಡಿಗೆ ನಾನು. ಆದರೆ ಯಾವಾಗ ಯೇಸು ಕ್ರಿಸ್ತನಲ್ಲಿ ಬಂದೋ ಕೆಲವು ಒಳ್ಳೆಯ ಅಭ್ಯಾಸಗಳನ್ನು ನಾನು ಮಾಡಿಕೊಂಡೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕಂದ್ರೆ ನಾನು ಫಸ್ಟ್ ಟೈಮು ನಾನು ಯಾಕಂದರೆ ನಾನು ಕ್ರೈಸ್ತ ಹಿನ್ನೆಲೆಯಿಂದ ಬಂದಿದ್ರು ಕೂಡ ನನಗೆ ಅನ್ಯ ಭಾಷೆ ಅಂದರೆ ಗೊತ್ತಿರಲಿಲ್ಲ, ಕೈ ಎತ್ತಿ ದೇವ್ರನ್ನ ಸ್ತುತಿಸುವುದು ಗೊತ್ತಿರಲಿಲ್ಲ, ನಾವು ಹೋಗುವಂಥ ಸಭೆಗೆ ಅವೆಲ್ಲ ಅಭ್ಯಾಸ ಇರಲಿಲ್ಲ. ರೈಟ್, ನಾನು ರಕ್ಷಣೆ ಹೊಂದಿದ್ಮೇಲೆ ಆಮೇಲೆ ದೇವರನ್ನು ಸ್ವೇಚ್ಛತೆಯಿಂದ ಆತ್ಮಭರಿತರಾಗಿ ಆರಾಧಿಸುವಂಥ ಸಭೆಗೆ ನಾನು ಫಸ್ಟ್ ಟೈಮ್ ಹೋದಾಗ ನನಗೆ ಒಂಥರ ಅನಿಸ್ತಿತ್ತು. ನನಗೆ ಎಲ್ಲರ ಕೈ ಎತ್ತರಿ ಅಂತಾರೆ, ಸ್ತುತಿಸ್ರಿ, ಹಲ್ಲೆಲೂಯಾ ಅಂತ. ಅವು ಯಾವ ನಮ್ಗೆ ಅಭ್ಯಾಸ ಅಲ್ಲಿ ನಮಗೆಲ್ಲ ಸೈಲೆಂಟ್ ಇರಬೇಕು, ಮಾತಾಡ್ಬಾರ್ದು, ಹಿಂಗಿರ್ಬೇಕು. ರೈಟ್, ಹೊರಗೆ ಎಷ್ಟು ಚೆನ್ನಾಗಿ ಗಲಾಟೆ ಮಾಡ್ಬೋದಂತೆ, ಕ್ರಿಕೆಟ್ನಾಗ ಮಾತ್ರ ಅನ್ಬೋದು, ಸಭೆಗೆ ಬಂದರೆ. ಆಮೇಲೆ ನನಗೆ ಅರ್ಥ ಆಯಿತು, ಜಾಸ್ತಿ ಗಲಾಟೆ ಇಲ್ಲೇ ಆಗ್ಬೇಕು. ಗಲಾಟೆ ಅಂದರೆ ಎಂಥ ಗಲಾಟೆ? ಜಗಳಾಟ ಅಲ್ಲ. ಆ ಕ್ರಿಕೆಟ್ ತಾತ್ಕಾಲಿಕ, ಯಾವುದೋ ಗಲ್ಲಿ ಕ್ರಿಕೆಟ್ನೆಲ್ಲ ಆಡಿದ್ರು ಕೂಡ ನಾವು ಇಷ್ಟು ಸಂತೋಷ ಪಡ್ತೀವಿ. ಸಭೆಗೆ ಬಂದರೂ ಯಾವುದೋ ನಿಜವಾಗ್ಲೂ ಸಂತೋಷ ಎಲ್ಲಿರೋದು? ತಂದೆಯ ಮನೆಯಲ್ಲಿ, ಕರ್ತನ ಸನ್ನಿಧಾನದಲ್ಲಿ. ದಾವಿದನ ಏನು ಬೈಬಲ್ ಆಮೇಲೆ ಗೊತ್ತಿದ್ದಿಲ್ಲಲ್ಲ ಬೈಬಲ್ ನಮಗೆಲ್ಲ, ಸುಮ್ಮನೆ ಇದು ಮಾಡಬೇಡ. ಕೀರ್ತನೆ 150 ಏನು ಹೇಳ್ತೈತೆ? ಚಪ್ಪಾಳೆಯಿಂದ ಆತನನ್ನು ಸ್ತುತಿಸಿರಿ, ನಾಟ್ಯದಿಂದ ಆತನನ್ನು ಸ್ತುತಿಸಿರಿ. ದಾವಿದನ ಏನು ಮಾಡ್ದ? ಆ ದೇವರ ಮಂಜೂಷದ ಪೆಟ್ಟಿಗೆಯನ್ನು ಹೊತ್ಕೊಂಡು ಬರುವಾಗ ಫುಲ್ಲು ಜಗ ಡ್ಯಾನ್ಸ್ ಮಾಡ್ದ. ಹೌದಲ್ಲ? ಸ್ವಲ್ಪ ಜನ ಎಲ್ಲೆಲ್ಲೋ ನಾವು ಸ್ವಾಮಿ ಹತ್ರ ಬರೋಕ್ಕಿಂತ ಮುಂಚೆ ಎಲ್ಲೆಲ್ಲೋ ಕುಣಿದಾಡಿವಂತೆ. ಇಲ್ಲಿ ಬಂದಿದ್ದೆ, ಅಲ್ಲಿ ಸತ್ಯ ಗೊತ್ತಿಲ್ದಂಗೆ ಮಾಡಿದ್ದೀವಿ. ಇಲ್ಲಿ ಸತ್ಯ ಗೊತ್ತಾದ ಮೇಲೆ ಪೂರ್ಣ ಹೃದಯದಿಂದ ಎಷ್ಟು ಸಂತೋಷ ಪಡಬೇಕು. ಹಲ್ಲೆಲೂಯಾ. ಚಪ್ಪಾಳೆ ಹೊಡೆದ್ರೆ ಜೋರಾಗಿ ಹೊಡಿಬೇಕು. ಅರ್ಧ ನಾನು ಹೇಳಿದೆ, ಆಚರಣೆ. ಸಭೆ ಅಂದರೆ ಆಚರಣೆ, ಯೇಸುಸ್ವಾಮಿ ಅಂದರೆ ಆಚರಣೆ, ಆತನ ಸನ್ನಿಧಾನ ಅಂದರೆ ಆಚರಣೆ ನಮಗೆ. ಹಲ್ಲೆಲೂಯಾ. ಹಾಡು ಮಾತ್ರ ಆಡೋದು, ಸಂತೋಷ ಉಕ್ಕುತ್ತೆ. ಅದು ಒಂದ್ಸಲ ಆಡೋ ರೀತಿ ಕೂಡ, ಸಂತೋಷ ಉಕ್ಕುತ್ತೆ, ಸಂತೋಷ ಉಕ್ಕುತ್ತೆ, ಇಥೋ ಹಾಡನ್ನ ಚೇಂಜ್ ಮಾಡ್ರಿ ನೀವನ್ನ. ಸಂತೋಷ ಉಕ್ಕುತ್ತೆ ಅಂದ್ರೆ ಸಂತೋಷ ಉಕ್ಕುತ್ತೆ, ಸಂತೋಷ ಹೌದಲ್ಲ? ಅವಾಗ ಅದು ಕರೆಕ್ಟ್. ಸಂತೋಷ ಉಕ್ಕುತ್ತೆ, ಸಂತೋಷ ಉಕ್ಕುತ್ತೆ.
ಸೊ ನನಗೆ ಕೆಲವು ಅಭ್ಯಾಸ ಇದ್ದಿಲ್ಲ. ಅಲ್ಲೆಲ್ಲರೂ ಕೈ ಎತ್ತುತ್ತಿದ್ರು. ಕೈ ಎತ್ತು ಅಂತ ಆರಾಧನೆ ನಾಯಕರೆಲ್ಲ ಹೇಳುವಾಗ ನಾನು ಹಿಂಗೆ ನೋಡ್ತಿದ್ದೆ, ಆ ಕಡೆ ಈ ಕಡೆ, ಏನಪ್ಪ ಇದು ಎಲ್ಲೋ ಬಂದ್ಬಿಟ್ಟಿನಿ ನಾನು. ಬಟ್ ಅಭ್ಯಾಸ ಮಾಡಿಕೊಂಡೆ, ಕೈ ಎತ್ತದೆ. ಪ್ರಾರ್ಥನೆ ಮಾಡೋ ಅಭ್ಯಾಸ ಇರಲಿಲ್ಲ. ಫಸ್ಟ್ ಟೈಮ್ ನಾನು ಹೋದೆ. ಆಮೇಲೆ ಒಂದು ತಿಂಗಳಾದ್ಮೇಲೆ ಎಷ್ಟೋ ಸ್ವಲ್ಪ ದಿನ ಆದಮೇಲೆ August 15th ರಜಾ ಇತ್ತಂತ ಅಲ್ಲಿ ಉಪವಾಸ ಪ್ರಾರ್ಥನೆ ಅಂದರು. ಉಪವಾಸ ಅನ್ನೋದು ಅಭ್ಯಾಸ ಇಲ್ಲ ನನಗೆ. ನಮಗೆಲ್ಲ ಬರೀ ತಿನ್ರಿ ತಿನ್ರಿ, ಚೆನ್ನಾಗಿ ತಿನ್ರಿ, ಮಕ್ಕಳು ತಿನ್ರಿ ತಿನ್ರಿ ಅಂತ ಹೇಳೋರು. ನಾವು ಯಾರು ಮಕ್ಕಳಿಗೆ ಉಪವಾಸ ಮಾಡಂತ ಹೇಳಲ್ಲ, ಹೇಳ್ಬೇಕು ನಾವು ಮಾಡಿದರೆ ನಮ್ಮ ಮಕ್ಕಳು ಮಾಡ್ತಾರೆ. ಕೆಲವು ಸರಿ ಏನಂದರೆ ದೊಡ್ಡವರು ಮಾಡಲ್ಲ, ಮಕ್ಕಳು ಮಾಡಲ್ಲ. ಅವು ಬೇರೆಯವ್ರನ್ನ ನೋಡ್ರಿ, ಅವ್ರು 40-30 ದಿನ ಮಾಡಿಸ್ತಾರೆ. ಯಾರನ್ನು ಸತ್ತಾರ? ಸಾಯಲ್ಲ. ನಾವೇ ಮಾಡಬೇಕು. ಸಜೀವವಾದ ದೇವರು ಬೈಬಲ್ನಲ್ಲಿ ಇರೋ ಪದ್ಧತಿ ಅದು, ರೈಟ್? ಕೆಲವು ಅಭ್ಯಾಸಗಳು ನಾವು ಮಾಡ್ಕೊಳ್ಬೇಕು. ಉಪವಾಸ ಹೋದೆ ಅಲ್ಲಿ. ಆಮೇಲೆ ಏನಾಯಿತು, ಗುಂಪಲ್ಲಿ ಎಲ್ಲ ಆರಾಧನೆ ಮಾಡಿದ್ರು. ಆಮೇಲೆ ಏನು ಮಾಡಿದ್ರು, ಗುಂಪುಗಳಾಗಿ ಮಾಡಿದ್ರು. 5-5 ಗುಂಪು, ಒಂದೊಂದು ಗುಂಪಲ್ಲಿ 6-6 ಜನ. ಇವಾಗೆಲ್ಲ ಪ್ರಾರ್ಥನೆ ಮಾಡೋಣ ವಿಜ್ಞಾಪನೆ ಅಂತಂದರು. ಅಯ್ಯೋ, ಅದು ಗುಂಪನಾಗ ಪ್ರಾರ್ಥನೆ ಮಾಡಿ ಅಭ್ಯಾಸ ಇಲ್ಲ ನನಗೆ. ನಾನೇನು ಸುಮ್ಮನೆ ಅಲ್ಲಿ ಹೋಗಿ ಆಮೇಲೆ ಹೇಳೋದಲ್ಲ ಅಂದ್ಕೊಂಡೆ. ಅಲ್ಲಿ ನೋಡಿದ್ರೆ ಮೆಲ್ಲಕ್ಕೆ ಎಲ್ಲರಿಗೂ ಚೀಟಿ ಕೊಟ್ಟರು. ಅದು 5 ಜನ ಗುಂಪು, ಒಬ್ಬೊಬ್ಬರು ಒಂದೊಂದು ರಿಕ್ವೆಸ್ಟ್ಗೆ ಕೊಟ್ಟರು. ಒಪ್ಪಲೆ ಟೆನ್ಷನ್ ಸ್ಟಾರ್ಟ್ ಆಯ್ತು ನನಗೆ. ಟೆನ್ಷನ್ ಸ್ಟಾರ್ಟ್ ಆಯ್ತು. ಅರೆ, ನಾನು ಇವಾಗ ಪ್ರಾರ್ಥನೆ ಮಾಡ್ಬೇಕು, ಕೈ ನಡುಗ್ತಾವ, ಬಾಯಿ ಒಣಗ್ಬಿಟ್ಟಾವ, ರೈಟ್? ಅಭ್ಯಾಸ ಇದ್ದಿಲ್ಲ. ಇವತ್ತು ನನ್ನ ನೋಡಿದ್ರೆ ನಿಮಗೆ ಹಂಗೆ ಅನ್ಸಲ್ಲ, ಬಟ್ ಅಭ್ಯಾಸ ಮಾಡಿಕೊಂಡೆ. ಬೇಡ ಸುಮ್ಮನೆ ಹೋಗ್ತಿದ್ದೆ, ಸಭೆಗೆ ಕುಂದಿರ್ತಿದ್ದೆ, ಬರ್ತಿದ್ದೆ. ಬಟ್ ಆಮೇಲೆ ನಾನು ಅಭ್ಯಾಸ ಹಿಂಗಿದ್ರೆ ಹೆಂಗಪ್ಪ? ಸಭೆ ಅನ್ನೋದು ಒಂದು ಅರ್ಥ ಮಾಡ್ಕೊಳ್ಬೇಕು. ನಾನು ದೇವರು ಮಾತ್ರ ಅಲ್ಲ, ನಾನು ದೇವರು, ನಾವೆಲ್ಲರೂ. ಸ್ವಲ್ಪ ಜನ ಸಭೆ ಆಗಿದ್ದ ಬುರ್ರ ಅಂತ ಬೈಕ್ ಹಾಕೊಂಡು ಹೋಗಿ ಬರೋದೇ ಲೇಟ್. ಬರೋದೇ 5 ನಿಮಿಷ, 10 ನಿಮಿಷ, 15 ನಿಮಿಷ, 10:30 ಸರ್ವಿಸ್ ಆದರೂ ಲೇಟೇ. ಇನ್ನು ನಿಮಗೆ 8 ಗಂಟೆಗೆ ಸರ್ವಿಸ್ ಇಟ್ಟರೆ ಏನು ಮಾಡ್ತೀರಿ ಹೇಳ್ರಿ? ಏನಂದರೆ ಲೇಟ್ ಆದರೆ ಏಟ್ ಕೊಡಂಗಿಲ್ಲ ಇಲ್ಲಿ. ಸ್ಕೂಲ್ನಾಗಾದರೆ ಲೇಟ್ ಆದರೆ ಏಟು, ಇಲ್ಲಿ ಬಟ್ ದೇವ್ರಿಗಾಗಿ ಬರಬೇಕು, ಭಯಕ್ಕಾಗಿ ಬರಬಾರ್ದು. ಕನ್ನಡ ಸರ್ವಿಸ್ ಅವ್ರು 10 ಗಂಟೆಗೆ ಇಲ್ಲಿ ಇರಬೇಕು. 10 ಗಂಟೆಗೆ ಬಂದು ಹೊರಗೆ ಪ್ರಾರ್ಥನೆ ಮಾಡ್ರು ಒಂದು 15 ನಿಮಿಷ ರಬ ಅಂತ ಈ ಸರ್ವಿಸ್ಗಾಗಿ. ಹಲ್ಲೆಲೂಯಾ. ಓಕೆ, ಸೊ ಪ್ರಾರ್ಥನೆ ಮಾಡೋದು ಕಲ್ತ್ಕೊಂಡೆ. ಇತರರ ಹತ್ರ ಮಾತಾಡೋದು ಅಭ್ಯಾಸ ಇರಲಿಲ್ಲ. ಆಮೇಲೆ ಮಾತಾಡ್ಕೊಂಡು ಆಮೇಲೆ ಇದು ಮಾಡಿ, ಇಲ್ಲಪ್ಪ ಇವು ಸುವಾರ್ತೆ ಹೇಳ್ಬೇಕು, ಒಬ್ಬರನ್ನೊಬ್ಬರು ಪ್ರೋತ್ಸಾಹಿಸ್ಬೇಕು. ಈಗ ಬರೀ ನಾನು ದೇವರಲ್ಲ, ನಾನು ದೇವರು, ದೇವರ ಮಕ್ಕಳು. ಹಲ್ಲೆಲೂಯಾ. ಸೊ ಏನು ಮಾಡಿದೆ ನೆಕ್ಸ್ಟು? ಇಲ್ಲ, ಇದು ಮಾಡ್ಕೋಬೇಕು. ಒಂದು ಅಭ್ಯಾಸ ನಮಗೆ ಹೇಳ್ಕೊಟ್ರು. ನಾನೇನು ಮಾಡಿದೆ, ಪ್ರತಿ ವಾರ ಯಾರನ್ನೋ ಒಬ್ಬರು ಹೊಸೊಬ್ಬರನ್ನ ಪರಿಚಯ ಮಾಡ್ಕೊತಿದ್ದೆ. ಕೆಲವ್ರು ಒಂದ್ಸರಿ ನಮ್ಗೆ ಆರಾಮ್ ಅನಿಸ್ತೈತೆ, ನಮ್ಮವರೇ ಯಾವಾಗಲೂ ಇವ್ರು ನನ್ನ ಫ್ರೆಂಡು, ನೀನು ನನ್ನ ಫ್ರೆಂಡು, ನಾನು ನಿನಗೆ, ನೀನು ನನಗೆ. ಎಷ್ಟೋ ವರ್ಷದಿಂದ ಬರ್ತಿರ್ತಾರೆ ಸಭೆಗೆ. ಬೇರೆಯವ್ರು ಯಾರು, ಅವ್ರಿಗೆ ಅವ್ರದ್ದು ಏನು ಗೊತ್ತಿರಲ್ಲ. ಅವ್ರ ಅಲೋ ಕೂಡ ಅನ್ನಲ್ಲ, ಪ್ರೇಸಲ್ ಹಾಡು ಕೂಡ ಅನ್ನಲ್ಲ, ಸೇಕೆ ಹ್ಯಾಂಡ್ ಕೂಡ ಕೊಡಲ್ಲ. ನಾನು ಮೆಲ್ಲಕ್ಕೆ ಅಭ್ಯಾಸ ಚೇಂಜ್ ಮಾಡಿಕೊಂಡೆ. ಇಲ್ಲ, ಇದು ಮಾಡ್ಬೇಕು. ವಾರ ನೋಡ್ತಿದ್ದೆ. ನಾನು ಪಾಸ್ಟ್ರಲ್ಲ, ನಾನು ಇದು ಪಾಸ್ಟ್ರಾಗಿ ಮಾಡಿದ್ದಲ್ಲ. ನಾಯಕರು ಬೇರೆಯವರಿದ್ದರು, ಪಾಸ್ಟ್ರಾಗೆಲ್ಲ ನಿಮ್ಮ ಥರ ಕಾಂಗ್ರಿಗೇಷನ್ ಆಗಿ ನಾನು ಮಾಡಿರುವ ಸಂಗತಿಗಳು ಹೇಳ್ತೇನೆ. ನಾನು ನೋಡ್ತಿದ್ದೆ, ಹೊಸೊಬ್ರು ಯಾರು ಬಂದಾರೆ, ಹೋಗಿ ಅಣ್ಣ ನಿಮ್ಮ ಹೆಸರೇನು? ನನ್ನ ಹೆಸರು ಅನಿಲ್, ನಿಮ್ಮ ಹೆಸರು, ರೈಟ್? ಮೆಲ್ಲಕ್ಕೆ ಅಭ್ಯಾಸ ಮಾಡಿಕೊಂಡೆ ನಾನು. ಅವಾಗ ಮಾಡಿಕೊಂಡಾಗ ಏನಾಗ್ತದೆ, ನಾವು ಕೆಲವು ಹಂಗೆ ಹೊಸ ಅಭ್ಯಾಸಗಳು, ಒಳ್ಳೆಯ ಅಭ್ಯಾಸಗಳು ನಾವು ಮಾಡ್ಕೊಳ್ಬೇಕು ನಮ್ಮ ಜೀವಿತದಲ್ಲಿ. ಹಲ್ಲೆಲೂಯಾ. ಇವತ್ತು ನಾನು ಎಲ್ಲಾನೇ ಇರಲಿ ಕೈ ಎತ್ತಿ ಗಟ್ಟಿಗೆ ಆಡ್ತಾ ದೇವ್ರಿಗೆ ನಾನು ಸ್ತೋತ್ರ ಸಲ್ಲಿಸ್ತೇನೆ. ಯಾಕೆ ಅದು ನಾನು ಮಾಡ್ಕೊಂಡಿನದು, ಅದು ಆಟೋಮೆಟಿಕ್ಕಾಗಿ ಬಂದಿಲ್ಲ ನನಗೆ, ರೈಟ್? ಹಂಗೆ ಕೆಲವು ನಾವು ಮಾಡಬೇಕು ಪ್ರಿಯರೇ. ಪಕ್ಕದಲ್ಲಿರೋರು ಶೇಕ್ ಹ್ಯಾಂಡ್ ಕೊಡ್ರಿ. ಕೆಲವ್ರಿಗೆ ಶೇಕ್ ಹ್ಯಾಂಡ್ ಕೊಟ್ಟ ಅಭ್ಯಾಸ ಇರಲ್ಲ. ಕೆಲವರಿಗೆ ಇನ್ನೊಬ್ಬರ ಹತ್ರ ಮಾತಾಡೋದು. ಸ್ವಲ್ಪ ಜನ ಬರ್ತಾರೆ 10 ವರ್ಷದಿಂದ ಸಭೆಗೆ ಬರ್ತಿರ್ತಾರೆ, ಒಂಟಿ ದೆವ್ವಗಳಿದ್ದಂಗೆ. ನೀವು ದೆವ್ವಗಳಲ್ಲ, ನಾನು ನಿನ್ನ ಮುಟ್ಟಲ್ಲ, ನೀನು ನನ್ನ ಮುಟ್ಟಬೇಡ. ಸಭೆ ಅಲ್ಲ ಅದು. ಹಂಗಂದ್ರೆ ಸಭೆ ಅಲ್ಲ. ಸಭೆ ಅಂದರೆ ದೇವರು, ನಾನು, ನಾವೆಲ್ಲರೂ. ಎಲ್ಲರೂ ಹೇಳ್ರಿ, ಇಲ್ಲಿ ನಾನಾಗಿ ಬಂದಿಲ್ಲ, ನಾವಾಗಿ ಬಂದಿದ್ದೇವೆ. ಜೋರಾಗಿ ಹೇಳ್ರಿ. ಪಕ್ಕದಲ್ಲಿರೋ ಕೈ ಇಟ್ಕೊಂಡು ಹೇಳ್ರಿ, ಇಲ್ಲಿ ನಾನಾಗಿ ಬಂದಿಲ್ಲ, ನಾವಾಗಿ ಬಂದಿದ್ದೇವೆ. ನೆಕ್ಸ್ಟ್ ಟೈಮ್ ಅಭ್ಯಾಸ ಮಾಡ್ಕೊಳ್ರಿ, ಒಬ್ಬರೇ ಕೂರ್ಬೇಡ್ರಿ. ಸ್ವಲ್ಪ ಯಾರ ಹತ್ರ ಹೋಗಿ ಕೂತ್ಕೊಳ್ರಿ, ರೈಟ್? ಓಕೆ, ದೇವರಿಗೆ ಸ್ತೋತ್ರವಾಗಿ. ಸೊ ಆಮೇನ್ ಅಂತ ಹೇಳುವ ಅಭ್ಯಾಸ ಮಾಡಿಕೊಳ್ಳಬೇಕು.
ಚಪ್ಪಾಳೆ ಹೊಡೆ ಅಭ್ಯಾಸ ಮಾಡ್ಕೊಳ್ಬೇಕು. ಬಾಯಿ ತೆಗೆದು ಗಟ್ಟಿಯಾಗಿ ಹಾಡುವ ಅಭ್ಯಾಸವನ್ನು ನಾವು ಮಾಡಿಕೊಳ್ಬೇಕು. ಓಕೆ, ಯಾಕೋಬನ ಗ್ರಂಥದಲ್ಲಿ ಇಲ್ಲಿ ನಾವು ನೋಡುವವರಾಗಿದ್ದೇವೆ. ಓಕೆ, 2ನೇ ವಚನ, ನನ್ನ ಸಹೋದರರೇ, ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆಯು ತಾಳ್ಮೆಯನ್ನುಂಟು ಮಾಡುತ್ತದೆಂದು ತಿಳಿದು ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇಳಿ ಏನು ಮಾಡಬೇಕಂತೆ? ವಾದದ್ದೆಂದು ಎಣಿಸಿರಿ. ಎಲ್ಲರೂ ಹೇಳ್ರಿ, ಎಣಿಸಿರಿ. ಹೆಂಗೆ ಎಣಿಸೋದಂದ್ರೆ ಅರ್ಥ ಏನು? 10 ರೂಪಾಯಿ ನೋಟಿದ್ರೆ ಏನು ಎಣಿಸ್ತಿ? 10 ಅನಿಸ್ತಿ. 20 ರೂಪಾಯಿ ನೋಟಿದ್ರೆ 20 ಅಂತ ಎಣಿಸ್ತಿ. ನೋಟ್ ನೋಡಿ ಎಣಿಸ್ತಿಯಲ್ಲ. 5 ರೂಪಾಯಿ ಅಂದರೆ 5 ರೂಪಾಯಪ್ಪ, 10 ರೂಪಾಯಿ ಅಂದರೆ 10 ರೂಪಾಯಪ್ಪ, 500 ರೂಪಾಯಿ ಇದ್ರೆ 500 ರೂಪಾಯಿ. ಹಂಗೆ ಇಲ್ಲಿ ಕಷ್ಟಗಳು ಬಂದಾಗ ಇಲ್ಲಿ ಏನು ಹೇಳ್ತದೆ ನೋಡಿ, ತಿಳಿದು ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದದ್ದೆಂದು ಎಣಿಸಿರಿ. ಅರೆ ಆಮೇಲೆ ಅಂದ್ಬಿಟ್ವಿ ನಾವು. ನನಗೆ ಕನ್ಫ್ಯೂಸ್ ಆಯ್ತು ಫಸ್ಟ್ ಓದಿದಾಗ, ಇದ್ಯಾವುದಪ್ಪ ಇದು? ಕಷ್ಟಗಳಲ್ಲಿ ಬಿದ್ದಾಗ ಆನಂದ ಅಂತ ಹೆಂಗೆಣಿಸ್ಬೇಕು? ಕಷ್ಟದಲ್ಲಿ ಬಿದ್ದಾಗ ಆನಂದ ಅಂತ ಎಣಿಸ್ಬೇಕಾ, ಅಥವಾ ಏನು ಕಷ್ಟ ಇಲ್ಲದೆ ಇರುವಾಗ ಆನಂದ ಅನಿಸ್ಬೇಕಾ? ಸಾಮಾನ್ಯವಾಗಿ ಏನು ಅನಿಸ್ತದೆ? ಏನು ಕಷ್ಟ ಇಲ್ಲ ಅಂದರೆ ಆನಂದ. ಆದರೆ ಇಲ್ಲಿ ಬೈಬಲ್ ಏನು ಹೇಳ್ಕೊಡ್ತೇನೆ? ಯಾಕೆ ಹೇಳ್ಕೊಡ್ತೇನೆ ಹೇಳ್ತೇನೆ, ನೀನು ಕಷ್ಟದಲ್ಲಿ ಬಿದ್ದಾಗ ಆನಂದ ಅಂತ ಎಣಿಸ್ಬೇಕಂತ. ಅಂದರೆ ಏನು ಅರ್ಥ? ಇದನ್ನು ಸ್ವಲ್ಪ ಫಸ್ಟ್ ಕೇಳಿಸ್ಕೊಳ್ರಿ. ಇದರ ಅರ್ಥ ಏನಿದು? ಮತ್ತೆ ನಾವು ತಪ್ಪರ್ಥ ಮಾಡ್ಕೊಳ್ಬಾರ್ದು. ಇವಾಗ ರೋಗದಲ್ಲಿ ಬಿದ್ದರೆ, ನಾನು ರೋಗದಲ್ಲಿ ಬಿದ್ದೀನಪ್ಪ ಅಲ್ಲೆಲ್ಲುಯ್ಯ. ಸಾಲದಾಗಿದ್ರೆ, ನಾನು ಸಾಲದಾಗ ಇದ್ದೀನಪ್ಪ ಅಲ್ಲೆಲ್ಲುಯ್ಯ. ಇದರ ಅರ್ಥ? ಇದರ ಅರ್ಥ ಅದಲ್ಲ. ಇದರ ಅರ್ಥ ಅದಲ್ಲ. ಇಲ್ಲಿ ಏನು ಹೇಳ್ತಾನೆ ನೋಡ್ರಿ, ಅದಕ್ಕೆ ಮೊದಲಿನ ನನ್ನ ಸಹೋದರರೇ, ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆಯು, ಎಲ್ಲರೂ ಹೇಳ್ರಿ, ನಂಬಿಕೆಗೆ ಆಗುವ ಪರಿಶೋಧನೆ. ಅಂದ್ರೆ ನಂಬಿಕೆಗೆ ಆಗುವ ಪರೀಕ್ಷೆ, ಟೆಸ್ಟಿಂಗ್ ಆಗ್ತದಂತೆ. ನಿಮ್ಮ ನಂಬಿಕೆಗೆ ಏನಾಗ್ತದಲ್ಲಿ? ಟೆಸ್ಟಿಂಗ್ ಆಗ್ತದೆ. ಇಲ್ಲೆಲ್ಲ ಮಕ್ಕಳಿದ್ದಾರೆ, ಯಾವನಸ್ತೆ ಹುಡುಗರಿದ್ದಾರೆ. ಇಲ್ಲಿ ನೋಡ್ರಿ ಎಲ್ಲರೂ, ರೈಟ್? ಸ್ಕೂಲ್ಗೆ ಹೋಗೋರು, ಕಾಲೇಜ್ಗೆ ಹೋಗೋರು ಎಷ್ಟು ಜನ ಇದ್ದೀರಿ? ಕೈ ಎತ್ತಿ ತೋರಿಸ್ರಿ. ಬೇಗ ಬೇಗ ಬೇಗ, ನಾನು ಪ್ರಶ್ನೆಗಳು ಕೇಳ್ದ ಪಟಾ ಅಂತ ಹೇಳ್ಬೇಕು. ಓಕೆ, ಎಷ್ಟು ಜನ ಇದ್ದೀರಿ? ಎಷ್ಟು ಜನಗೆ ಎಕ್ಸಾಮ್ಸ್ ಅಂದ್ರೆ ಇಷ್ಟ? ಎಕ್ಸಾಮ್ಸ್ ಇಷ್ಟ ಇರೋರೆಲ್ಲರೂ ಕೈ ಎತ್ತರಿ ನೋಡೋಣ. ಎಕ್ಸಾಮ್ ಬಂತು, ಅಲ್ಲೆಲ್ಲುಯ್ಯ. ಎಷ್ಟು ಜನ ಇದ್ದೀರಿ? ಒಬ್ಬರು, ಇಬ್ಬರೇ, 3. ಇವ್ರು ಮೋಸ್ಟ್ಲಿ ನರ್ಸರಿನಾಗಿರ್ತಾನೆ. ಅದಕ್ಕೆ ನರ್ಸರಿ 1ನೇ ಕ್ಲಾಸು 2ನೇ ಕ್ಲಾಸ್ನವ್ರಿಗೆ ಖುಷಿ. ಭಾಳ ಜನಕ್ಕೆ ಎಕ್ಸಾಮ್ ಇಷ್ಟ ಇಲ್ಲ. ಇಷ್ಟ ಇಲ್ಲ. ಎಲ್ಲ ಸ್ಕೂಲ್ಗೆ ಕಾಲೇಜ್ಗೆ ಹೋಗೋರು ಗಟ್ಟಿಯಾಗಿ ಹೇಳ್ರಿ. ಬಟ್ ಕೇಳ್ರಿ ಇಲ್ಲಿ, ಬಟ್ ಪರೀಕ್ಷೆ ಬರ್ದಿಲ್ಲ ಅಂದ್ರೆ ದೊಡ್ಡ ಕ್ಲಾಸ್ಗೆ ಹೋಗಲ್ಲ. ಪರೀಕ್ಷೆ ಇಷ್ಟ ಇಲ್ಲ, ಪರೀಕ್ಷೆ ನನಗೆ ಕಷ್ಟ, ಆದರೆ ನೀನು ಪರೀಕ್ಷೆ ಬರ್ದಿಲ್ಲ ಅಂದರೆ ದೊಡ್ಡ ಕ್ಲಾಸ್ಗೆ ಹೋಗಲ್ಲ. ಕರೆಕ್ಟಾ ಇಲ್ಲ? ಆಮೇನ್. ಇವಾಗ ಹೇಳ್ರಿ, ಹಂಗಂದ್ರೆ ಪರೀಕ್ಷೆ ಒಳ್ಳೇದಾ ಕೆಟ್ಟದಾ? ಒಳ್ಳೇದು. ನೀನು ಪರೀಕ್ಷೆಗೆ ಬರೆದು ಪಾಸ್ ಆದರೆ ಬಡತಿ ಬರ್ತತೆ, ಉತ್ತೀರ್ಣನಾಗ್ತಿ, ಮೇಲಕ್ಕೆ ಹೋಗ್ತಿ ನೀನು. ಹಲ್ಲೆಲೂಯಾ. ಪರೀಕ್ಷೆ ಒಳ್ಳೇದು. ಹಂಗೆ ದೇವರು ಸ್ಕೂಲ್ನಲ್ಲಿ ಏನು ಮಾಡ್ತಾರೆ? ಪಾಠ ಹೇಳ್ಕೊಟ್ಟಿರ್ತಾರೆ ಇಡೀ ವರ್ಷ. ಏನು ಹೇಳ್ಕೊಟ್ಟಿರ್ತಾರೆ ಆ ಸಿಲೆಬಸ್ನಾಗಿರೋದೇ ಪರೀಕ್ಷೆ ಕೊಡ್ತಾರೆ. ಒಂದು ವೇಳೆ ಸಿಲೆಬಸ್ನಲ್ಲಿ ಇರೋದು ಯಾವ್ದನ್ನ ಪ್ರಶ್ನೆಗಳು ಬಂದರೆ ಅವ್ರು ಏನು ಮಾಡ್ತಾರೆ? ಇದಿಲ್ಲ, ಇದು ಮಾರ್ಕ್ ಕೊಟ್ಟು ಕಳಿಸ್ಬಿಡ್ರಿ ಅಂತಾರೆ ಟೀಚರ್ಗಳಿಗೆ, ರೈಟ್? ಬಟ್ ಸಿಲೆಬಸ್ನಾಗಿರೋ ಹಂಗೆ ದೇವರು ನಿಮ್ಮ ಗಣಿತ ಪರೀಕ್ಷೆ ಹೆಂಗಿರ್ತದೋ ನಿಮ್ಮ ನಂಬಿಕೆಗೆ ಪರೀಕ್ಷೆ ಆಗುವಂಥದ್ದಾಗಿದೆ. ಹಲ್ಲೆಲೂಯಾ. ಆ ಪರೀಕ್ಷೆಯನ್ನು, ನಂಬಿಕೆ ಹೆಂಗೆ ಪರೀಕ್ಷೆ ಮಾಡೋದಪ್ಪ? ನಂಬಿಕೆ ಇದೆಯಾ ಇಲ್ಲ ಅಂತ ಹೆಂಗೆ ಗೊತ್ತಾಗ್ತದೆ? ನಿನಗೆ ಯಾವಾಗ ಒತ್ತಡ ಬರ್ತದಲ್ಲ, ಎಚ್ಚರಿಕೆಯಿಂದ ಕೇಳಿಸ್ಕೊಡ್ರಿ, ನಿನ್ನ ಒಳಗಡೆ ಏನಿದೆಯೋ ಅದು ಹೊರಗಡೆ ಬರ್ತದೆ. ಎಷ್ಟು ಜನ ಅಲ್ಲುಜ್ಜಿರಿ ಇವತ್ತು? ಬೇಗ ಬೇಗ ಉತ್ತರ ಕೊಡಬೇಕು, ಇಲ್ಲಾಂದ್ರೆ ನಾನು ಅನ್ಕೊಂತೀನಿ ನೀವು ಉಜ್ಜಿಲ್ಲ ಅಂತ. ದೂರ ಇರ್ರಿ, ವಾಸನೆ ಬರ್ತದೆ. ಏನು ಹಾಕಿ ಉಜ್ಜಿರಿ? ಬೇಗ ಹೇಳ್ಬೇಕು. ಪೇಸ್ಟ್ ಏನು ಮಾಡಿರಿ? ಒತ್ತಿಲ್ಲ? ಹಿಂಗೆ ಅಮುಕಿದ್ರೆ ಒಳಗಿರೋದು ಹೊರಗೆ ಬರ್ತದೆ. ಅಂದರೆ ಒತ್ತಡ ಯಾವಾಗ ಬೀಳ್ತತೆ, ಪ್ರೆಷರ್ ಯಾವಾಗ ಬೀಳ್ತತೆ, ಒಳಗೆ ಏನಾಯ್ತಂತ ಗೊತ್ತಾಗ್ತದೆ. ಹಂಗೆ ನಾವಿಲ್ಲಿ ಬಂದು ಆಟಾಡ್ಬೋದು. ಬಿಡುಗಡೆ ನಾಯಕ, ಅಬ್ಬಬ್ಬಬ್ಬ ಏನು ಆಡ್ತಾರಪ್ಪ, ಏನು ಚಪ್ಪಾಳೆ ಹೊಡಿತಾರಪ್ಪ, ಇವನು ಏನು ಇದು ಮಾಡ್ತಾನೆ, ನೋಡೋಕೆ ಆತ್ಮೀಯ ಥರ ಕಾಣ್ಬೋದು. ದೇವ್ರು ಹೇಳ್ತಾನೆ, ಆಯ್ತು ನಾನು ನಿನಗೊಂದು ಪರೀಕ್ಷೆ ಕೊಡ್ತೀನಿ. ನಿನ್ನ ನಂಬಿಕೆ ಎಷ್ಟು ಗಟ್ಟಿ ಐತೆ, ನಿನ್ನ ನಂಬಿಕೆ ಎಷ್ಟು ಬಲ ಉಳ್ಳದೈತೆ ನೋಡೋಣ. ಆಮೇನ್. ಹಲ್ಲೆಲೂಯಾ.
ಹಂಗೆ ಅವಾಗ ಪ್ರೆಷರ್ ಬೀಳ್ತದಲ್ಲ, ಅವಾಗ ನಮ್ಮ ಒಳಗೆ ಏನಾಯ್ತೋ ಅದು ಬರ್ತದೆ. ನಂಬಿಕೆ ಇದ್ರೆ ನಂಬಿಕೆ ಬರ್ತದೆ, ಗುಣಗುಟ್ಟುವುದಿದ್ರೆ ಗುಣಗುಟ್ಟುವಿಕೆ ಹೊರಗೆ ಬರ್ತದೆ. ಆಮೆನ್. ಇವಾಗ ನೋಡ್ರಿ, ಸೌಲನಿಗೆ ಗೊಲಿಯಾತನು ಬಂದ. ಗೊಲಿಯಾತ ಯಾರು? ಇವಾಗ ಪರೀಕ್ಷೆ. ಇಸ್ರಾಯೇಲರು ಯಾರು? ದೇವರ ಮಕ್ಕಳವರು, ದೇವರೊಂದಿಗೆ ಒಡಂಬಡಿಕೆ ಇರುವವರು. ಆದರೆ ಆ ಗೊಲಿಯಾತನ ಒಡೆಯ ಬದಲು ಸೌಲು ಇಸ್ರಾಯೇಲ್ ಸೈನ್ಯ ಏನು ಮಾಡಿದ್ರು? ಅಯ್ಯೋ ಅದು ದೊಡ್ಡದಪ್ಪ, ಅಯ್ಯೋ ಅವ್ನು ಎಷ್ಟು ದೊಡ್ಡವನಪ್ಪ, ಅವ್ನು ನೋಡಿ ಹೆಂಗಿದಾನಪ್ಪ, ಅವ್ನು ಸ್ವರ ನೋಡಪ್ಪ ಹೆಂಗಿದೆ ಅಂತ ಅವರು ಮುಂದೆನೇ ಹೋಗಿಲ್ಲ. ಹಂಗೆ ಸ್ವಲ್ಪ ಜನ ಪರೀಕ್ಷೆ ಪೇಪರ್ ಬರ್ತದಲ್ಲ, ಕ್ವಶನ್ ಎಷ್ಟು ಟಫ್ ಅಪ್ಪ, ಅರೇ ಇದು ನಾನು ಅಟೆಂಪ್ಟೇ ಮಾಡೋದಿಲ್ಲ, ಅವ್ರು ಬರೆಯೋದೇ ಇಲ್ಲ. ಹಿಂಗ ಅವ್ರಿಗೆ ಎಷ್ಟು ಬರ್ತದೆ ಮಾರ್ಕ್? ಅಂಡ. ಅದೇ ಸೀನ್ನಲ್ಲಿ ಇನ್ನೊಬ್ಬನಿರ್ತಾನೆ, ಅವನೆಲ್ಲ ಓದ್ಕೊಂಡಿರ್ತಾನೆ, ಅವ್ನು ಟಕ 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 ಬರೀತಾನೆ. ಇವಾಗ ದಾವಿದನ್ ಬಂದ, ಅಲ್ಲಿ ಅದೇ ಗೊಲಿಯಾತನ್ನ ನೋಡ್ದ, ಅದೇ ಕ್ವಶನ್ ಪೇಪರ್ ಅವನಿಗೆ ಕೂಡ ಏನ್ ಮಾಡ್ದ? ಯಾರು ಇವನ ಗೊಲಿಯಾತ? ನಾವು ದೇವರ ಮಕ್ಕಳು, ನಮಗೆ ದೇವರ ಹತ್ರ ಒಡಂಬಡಿಕೆ ಇದೆ. ಹಲ್ಲೆಲೂಯಾ. ದೇವರು ನಮ್ಮ ಪಕ್ಷದಲ್ಲಿದ್ದ. ಅವ್ನು ನೋಡಕ್ ದೊಡ್ಡವನ್ ಕಾಣ್ಬೋದು, ಆದ್ರೆ ದೇವ್ರು ನಮ್ಮ ಪಕ್ಷದಲ್ಲಿದ್ದಾನೆ. ನಾನು ಅವನ್ನ ಇದು ಮಾಡ್ತೀನಿ. ಮೀಸೆ ಕೂಡ ಬಂದಿಲ್ಲ ಅವನಿಗೆ, ದಾವಿದನಿಗೆ ಮೀಸೆ ಕೂಡ ಬಂದಿಲ್ಲ, ಆದರೆ ತನ್ನ ದೇವರನ್ನು ಆತನ ಅರಿತುಕೊಂಡಿದ್ದಾನೆ. ಯಾಕೆ ಗೊತ್ತಾ? ದಾವಿದನು ಒಂದು ಪರೀಕ್ಷೆ ಆದ್ಮೇಲೆ ಇನ್ನೊಂದು ಪರೀಕ್ಷೆ, ಒಂದು ಪರೀಕ್ಷೆ ಆದ್ಮೇಲೆ ಇನ್ನೊಂದು ಪರೀಕ್ಷೆ ಆತನು ಜಯಿಸುತ್ತಾ ಬಂದ. ಸಣ್ಣ ಪರೀಕ್ಷೆ, ನೆಕ್ಸ್ಟ್ ಎರಡನೇದು, ನೆಕ್ಸ್ಟ್ ಮೂರನೇದು ಜಯಿಸ್ಕೊಂಡು ಬಂದ. ಕಾಡಿನಲ್ಲಿದ್ದ ಕುರಿಗಳನ್ನ ಕಾಯ್ತಾ ಇದ್ದ. ಏನ್ ಬಂತು ಅಲ್ಲಿ? ಕರಡಿ ಬಂತು. ಬಟ್ ಅಲ್ಲಿ ಕಾಡಿನಲ್ಲಿ ಅವ್ನು ಸುಮ್ಮನೆ ಟೈಮ್ ವೇಸ್ಟ್ ಮಾಡಿಲ್ಲ, ಕುರಿನ ಕಾಯ್ತಾ ಇದ್ದ, ಜೊತೆಗೆ ಹಾಡು ಬರೀತಿದ್ದ, ದೇವ್ರಿಗಾಕಿ ದೇವ್ರನ್ನ ಸ್ತುತಿಸ್ತಾ ಇದ್ದ. ಯೆಹೋವ ನನ್ನ ಕುರುಬ. ಅವನು ಕಾಡ್ನಾಗಿರೋ ಅವ್ನು ಕುರುಬ, ಅವನು ಅದಕ್ಕೆ ಕುರುಬನ ಆಡಬಾರ್ದ. ಹಲ್ಲೆಲೂಯಾ. ನಾನು ನನ್ನ ಕುರಿಗಳನ್ನ ಹೆಂಗೆ ನೋಡ್ಕೊಂತಾನೋ ಆ ದೇವರು ಒಳ್ಳೆ ಕುರುಬ, ನನ್ನನ್ನು ನೋಡ್ಕೊಂತ ನನಗೆ ಕೊರತೆ ಇಲ್ಲ. ರೈಟ್. ವೈರಿಗಳ ಮುಂದೆ ನನಗೆ ಔತಣವನ್ನು ಸಿದ್ಧ ಮಾಡುವ ಆತನಾಗಿದೆ, ನನ್ನ ಪಾತ್ರೆ ತುಂಬಿ ಹೊರಸೂಸುವಂಥದ್ದಾಗಿದೆ. ಹಲ್ಲೆಲೂಯಾ. ಅಂದ್ರೆ ಅವನ ನಂಬಿಕೆ ದೇವರಲ್ಲಿತ್ತು, ದೇವರು ಯಾರು ಎಂಬುದಾಗಿ ಅವನು ಅರ್ಥಿದ್ದ. ಅಲ್ಲಿ ಕುರಿಗಳು ಕಾಯುವಾಗ ಏನ್ ಬಂತಲ್ಲಿ? ಕರಡಿ ಬಂತು. ಏನ್ ಮಾಡ್ದ ಅವನು? ದೇವರಲ್ಲಿ ನಂಬಿಕೆ ಇರೋದ್ರಿಂದ ಅದೇ ಇದು ತಗೊಂಡು ಪ್ರಾಕ್ಟೀಸ್ ಮಾಡ್ದ, ಫಟ ಅಂತ ಹೊಡೆದ. ಕರಡಿ ಸತ್ತಿರ್ಬೇಕಲ್ಲಿ, ಬಿದ್ದಿರ್ಬೇಕು. ಹಲ್ಲೆಲೂಯಾ. ಆಮೆನ್. ಅನೇಕ ಸರಿ ಅದಕ್ಕೆ ನಾವು ಪ್ರತಿದಿನ ಪ್ರಾರ್ಥನೆ, ಪ್ರತಿದಿನ ದೇವರ ವಾಕ್ಯ, ಪ್ರತಿದಿನ ನಾವು ಯಾರು ನೋಡದೆ ಇರುವಾಗ ನಾವು ಮನೆಯಲ್ಲಿ ನಾವು ಮಾಡ್ತಾ ಇದ್ರೆ ನಮ್ಮ ವಿಶ್ವಾಸ ಗಟ್ಟಿ ಇರ್ತದೆ ಪ್ರಿಯರೇ. ಸಡನ್ನಾಗಿ ಕರಡಿ ಬರ್ತದೆ, ಕರೆಕ್ಟ್ ಸಡನ್ನಾಗಿ ಏನೋ ಸಮಸ್ಯೆ ಬರ್ತದೆ, ಸಡನ್ನಾಗಿ ಯಾವುದೋ ಒಂದು ಸವಾಲು ನಾವು ಎದುರುಕೊಳ್ತೇವೆ. ನಾವು ರೆಡಿ ಇದ್ರೆ ಠಕ್ ಅಂತ ಇದು ಮಾಡ್ತೀವಿ. ರೆಡಿ ಇಲ್ಲ ಅಂತಂದ್ರೆ ಏನ್ ಮಾಡ್ಬೇಕಪ್ಪ, ಆಮೆನ್. ಅದಕ್ಕೆ ಸಮಸ್ಯೆ ಬಂದಾಗ ಅದು ನಿನ್ನ ಒಂದು ನಂಬಿಕೆಯನ್ನು ಅದು ಪರಿಶೋಧಿಸುವಂಥದ್ದಾಗಿದೆ ಪ್ರಿಯರ್. ಆಯ್ತು, ಕರಡಿ. ನೆಕ್ಸ್ಟ್ ಏನ್ ಬಂತು? ಸಿಂಹ ಬಂತು. ದೇವರು ಹೇಳ್ದ, ನೀನು ಫಸ್ಟ್ ಸ್ಟ್ಯಾಂಡರ್ಡ್ ಪಾಸ್ ಆಗಿ ಅದೇ ಪರೀಕ್ಷೆ ಕೊಡ್ತಿದ್ರೆ ಹೆಂಗ ಮೇಲ್ ಹೋಗ್ಬೇಕು? ಎಷ್ಟು ಜನಕ್ಕೆ ಜೀವಿತದಲ್ಲಿ ಮೇಲ್ ಹೋಗ್ಬೇಕಂತಿದೆ? ವಿಶ್ವಾಸ ಜೀವಿತದಲ್ಲಿ ಮೇಲ್ ಹೋಗ್ಬೇಕಂತಿದ್ಯಾ? ಹಂಗಂದ್ರೆ ಏನು ಮಾಡಬೇಕು? ಅದೇ ಪರೀಕ್ಷೆ ಬರೀಬೇಕಾ, ಸ್ವಲ್ಪ ದೊಡ್ಡ ಪರೀಕ್ಷೆ ಬರೀಬೇಕಾ? ಇವಾಗ ನಿಮ್ಮ ಮಕ್ಕಳಿಗೆ 1ನೇ ಕ್ಲಾಸ್ನಾಗ ಹೇಳ್ಕೊಟ್ಟಿದ್ದೆ, 2ನೇ ಕ್ಲಾಸ್ನಾಗ ಹೇಳ್ಕೊಟ್ರೆ, 2ರಾಗ ಹೇಳ್ಕೊಟ್ಟಿದ್ದೆ, 3ನಾಗ ಹೇಳ್ಕೊಟ್ರೆ ಹೋಗಿ ಕಂಪ್ಲೇಂಟ್ ಮಾಡ್ತೀರಿ ನೀವು ಟೀಚರ್ಗೆ. ಏನು ಟೀಚರ್, ನಮ್ಮ ಮಗ ಏನು ಕಲಿಯೋಲ್ಲ, ಅದೇ ಎ ಬಿ ಸಿ ಅಂತಾನೆ. ಕರೆಕ್ಟಾ ಇಲ್ಲ? ಮತ್ತೆ ಹಂಗೆ ದೇವರು, ನಮ್ಮ ತಂದೆ ದೇವ್ರು ಏನು ಮಾಡ್ತಾನೆ? ನನ್ನ ಮಕ್ಕಳು ಬೆಳಿಬೇಕು, ನನ್ನ ಮಕ್ಕಳು ವಿಶ್ವಾಸದಲ್ಲಿ ಬಲಗೊಳ್ಬೇಕು. ನೀನು ಒಂದು ಜಯಿಸಿದ್ರೆ ಅದೇ ಲೆವೆಲ್ನ ಕೊಡಲ್ಲ, ಅದೇ ಲೆವೆಲ್ ಕೊಟ್ರೆ ಏನರ್ಥ? ನೀನು ಅಲ್ಲೇ ಇದೀಯ ಅಂತ ಅರ್ಥ. ಆಮೇನ್. ಕರಡಿ ಆಯ್ತು. ಕರಡಿ ಆದ್ಮೇಲೆ ಏನ್ ಬಂತು? ಸಿಂಹ ಬಂತು. ದಾವಿದನು ಅದೇ ನಂಬಿಕೆಯಿಂದ ಆ ನಂಬಿಕೆ ಸಿಂಹನ ಕೂಡ ಸಾಯಿಸಿದ. ಆಮೇನ್. ಇವಾಗ ಅದು ಅಭ್ಯಾಸ ಆಗಿತ್ತು. ಇವಾಗ ನೆಕ್ಸ್ಟು ಅಲ್ಲಿ ದಾವಿದನು ಗೊಲಿಯಾತನನ್ನು ನೋಡ್ತಾನೆ. ಗೊಲಿಯಾತನ ನೋಡ್ದಾಗ ಏನ್ ಮಾಡ್ದ? ಅವನಿಗೆ ಇದಾಯ್ತು, ಕರಡಿಯನ್ನು ಕೊಲ್ಲಿಕ್ಕೆ ಬಲ ಕೊಟ್ಟಂತ ದೇವರು, ಸಿಂಹವನ್ನು ಕೊಲ್ಲಿಕ್ಕೆ ಬಲ ಕೊಟ್ಟಂತ ದೇವರು, ನಾನು ಆತನ ಸಹಾಯದಿಂದ ಈ ಗೊಲಿಯಾತನನ್ನು ಕೂಡ ನಾನು ಜಯಿಸ್ತೇನೆ. ಅಂದ್ರೆ ಅವನ ವಿಶ್ವಾಸ ಹೆಚ್ಚಾಯ್ತು ಪ್ರಿಯರೇ. ಹಲ್ಲೆಲೂಯಾ. ನಾವು ಆ ರೀತಿಯಲ್ಲಿ ವಿಶ್ವಾಸದಲ್ಲಿ ಬೆಳಿಬೇಕು. ಆ ಸಂದರ್ಭದಲ್ಲಿ ಇಲ್ಲಿ ಹೇಳ್ತದೆ, ನನ್ನ ಸಹೋದರರೇ, ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆಯು ತಾಳ್ಮೆಯನ್ನುಂಟು ಮಾಡುತ್ತದೆಂದು ತಿಳಿದು ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದದ್ದೆಂದು ಎಣಿಸಬೇಕು. ಇದು ಅರ್ಥವಾದ್ರೆ ನಾನು ಹೇಳ್ತೀನಿ, ಎಲ್ಲ ಮಕ್ಕಳಿದ್ದಾರೆ, ವಿದ್ಯಾರ್ಥಿಗಳಿದ್ದಾರೆ, ನೀವು ಏನು ಮಾಡ್ರಿ, ಪರೀಕ್ಷೆಗೆ ಎದುರಬಾರ್ದು, ನೀವು ಪರೀಕ್ಷೆಗೆ ಸಿದ್ಧ ಆಗಬೇಕು.
ಇವಾಗ ಮುಗೀತು, ಹೊಸ ವರ್ಷ ಬರ್ತೈತೆ, ಇವಾಗ ಸ್ಕೂಲ್ಗಳು ಸ್ಟಾರ್ಟ್ ಆಗವೆ ಜೂನ್ನಾಗೆ ಅಲ್ಲ. ಇವಾಗ ಹೋಗ್ತೀರಿ ಸ್ಕೂಲ್ಗೆ, ಮತ್ತೆ ಸ್ಕೂಲ್ ಅಂತ ಹೋಗ್ಬಾರ್ದು. ಒಂದು ವರ್ಷ ಆದಮೇಲೆ ನಿಮ್ಗೆ ಫೈನಲ್ ಎಕ್ಸಾಮ್ ಬರ್ತದೆ. ನೀವಾಗ ಏನು ಮಾಡಬೇಕು? ಪರೀಕ್ಷೆ ಬಂದೇ ಬರ್ತದೆ ಗ್ಯಾರಂಟಿ ಅಂಥೇಳಿ ಇವಾಗಿಂದ ರೆಡಿ ಆಗಬೇಕು. ರೆಡಿ ಆದರೆ ಅವಾಗೇನು ಕ್ವಶನ್ ಪೇಪರ್ ಕೊಟ್ಟರೆ ಏನಂತೀರಿ? ಉಫ್, ಈಸಿ, ಉಫ್. ನಾವು ಸಣ್ಣರು ಹೆಂಗಂತಿದ್ವಿ, ಈಸಿ ಅಂದರೆ ಉಫ್. ಎಷ್ಟು ಕಷ್ಟ ಆಯ್ತಪ್ಪ. ರೆಡಿ ಆದರೆ ಉಫ್, ರೆಡಿ ಆಗಿಲ್ಲ ಅಂದರೆ ಅಲ್ಲಿ ನೋಡು, ಇಲ್ಲಿ ನೋಡು, ಹಿಂಗೆ ನೋಡು, ಟೀಚರ್ನ ನೋಡು, ತಲೆ ಒರ್ಸ್ಕ, ಹಿಂಗೆ ಕೆರ್ಕ, ಪೆನ್ಸಿಲ್ ತಗ, ಹಿಂಗೆ ಮಾಡು. ಏನು ಕೆರ್ಕೊಂಡ್ರೆ ಉತ್ತರ ಬರಲ್ಲ. ಏನೋಕ ಕರೆಕ್ಟಾ? ಅದಕ್ಕೆ ಪರೀಕ್ಷೆಗೆ ಕಾಯ್ಬೋದು, ಮೊದಲೇ ರೆಡಿ ಆಗಬೇಕು. ಹಂಗೆ ನಮ್ಮ ಜೀವಿತದಲ್ಲಿ ನಾವು ಕ್ರೈಸ್ತರು ಹೆಂಗೆ ಗೊತ್ತಾ, ನಾವು ಏನನ್ನ ಸಮಸ್ಯೆ ಬಂದಾಗ ಅವಾಗ ಪ್ರಾರ್ಥನೆ ಪ್ರಾರ್ಥನೆ ಪ್ರಾರ್ಥನೆ, ಸಮಸ್ಯೆ ಬಂದಾಗ ಉಪವಾಸ ಉಪವಾಸ ಉಪವಾಸ, ಸಮಸ್ಯೆ ಬಂದಾಗ ವಾಕ್ಯಾರಿಕೆ ವಾಕ್ಯಾರಿಕೆ. ಫೇಲ್ ಆಗ್ತೀನಿ ನಾನು. ಭಾಳ ಜನ ಕ್ರೈಸ್ತರು ಹೆಂಗೆ ಅಂದರೆ ಹಂಗೆ, ಪರೀಕ್ಷೆ ಬಂದಾಗ ಸಮಸ್ಯೆ ಬಂದಾಗ ಅದೇನಂತಾರಲ್ಲ, ಸಂಕಟ ಬಂದಾಗ ವೆಂಕಟರಮಣ ಅಂತೆ. ಮತ್ತು ನೀವು ಅಲ್ಲಿ ಹೋಗ್ಬೇಡ್ರಿ. ಕಷ್ಟ ಬಂದರೆ ಎಸಪ್ಪ ಎಸಪ್ಪ ಎಸಪ್ಪ, ಎಲ್ಲಿ ನಿನ್ನ ಮದ್ದು ಏಸಪ್ಪ ಯಾವಾಗಿಂದ ವಾಕ್ಯ ಹೇಳ್ತಾನೆ, ವಾಕ್ಯ ಕೇಳಲ್ಲ. ಪಾಸ್ಟ್ರು ಗುದ್ದಿ ಗುದ್ದಿ ಹೇಳ್ತಾನೆ, ರೈಟ್? ಓದ್ರು, ದಿನಾಲು ಓದ್ರು, ಪ್ರಾರ್ಥನೆ ಮಾಡ್ರು, ಅನ್ಯ ಭಾಷೆಯಲ್ಲಿ ಪ್ರೇಯರ್ ಮಾಡ್ರು, ನಿಮ್ಮನ್ನು ನೀವು ಕಟ್ಕೊಳ್ರು, ಉಪವಾಸ ಅವೆಲ್ಲ ಬಿಸಿ ಐತ್ರಿ, ನಮ್ಗೆ ಅಲ್ಲಿ ಮದುವೆ ಐತ್ರಿ, ನಾವು ಇಲ್ಲಿಗೆ ಹೋಗ್ಬೇಕ್ರಿ, ನಾವು ಅಲ್ಲಿಗೆ ಹೋಗ್ಬೇಕ್ರಿ, ನಾವು ಇದ್ದಿದ್ದೀವ್ರಿ. ಟಕ್ ಅಂತ ಬರ್ತದೆ ಪರೀಕ್ಷೆ. ನಿನ್ನ ಹೇಳಿ ಕೇಳಿ ಬರ್ತದ? ಅಟ್ಲೀಸ್ಟ್ ಇಲ್ಲಿ ಎಕ್ಸಾಮ್ ಕೊಡೋರು ಡೇಟ್ ಅನೌನ್ಸ್ ಮಾಡ್ತಾರ. ಸೈತಾನ, ರೋಗ, ಜೀವಿತದಲ್ಲಿ ಸವಾಲುಗಳು, ಅದು ನಿನ್ನ ಹೇಳಿ ಕೇಳಿ ಬರೋದಿಲ್ಲ, ಠಕ್ ಅಂತ ಬರ್ತದೆ. ಪ್ರಶ್ನೆ, ನೀನು ಸಿದ್ಧವಾಗಿದೆಯಾ ಅವನು ಎದುರಿಸಲಿಕ್ಕೆ? ನೀನು ಅದನ್ನು ಜಯಿಸಿದ್ರೆ ನೀನು ವಿಶ್ವಾಸದಲ್ಲಿ ನೀನು ಮೇಲಕ್ಕೆ ಹೋಗ್ತಿ, ಇಲ್ಲದೆ ಇದ್ರೆ ಫೇಲ್. ಆಮೇನ್. ಆದರೆ ನನ್ನ ಆಸೆ ಏನಂದ್ರೆ ನಮ್ಮವರು ಎಲ್ಲರೂ ಅಸಿದ್ಧವಾಗಿರಬೇಕು. ಹಲ್ಲೆಲೂಯಾ. ಪಕ್ಕದಲ್ಲಿರೋರ್ಗೆ ಹೇಳ್ರಿ, ಪಕ್ಕದಲ್ಲಿರೋರ್ಗೆ ಹೇಳ್ರಿ, ಏನೇನು ಕಷ್ಟ ಬಂದರೂ ನಾನು ಸೋತು ಹೋಗಲಾರೆ, ನಾನು ಸಿದ್ಧನಾಗಿರ್ತೇನೆ. ಆಮೇನ್. ಹಲ್ಲೆಲೂಯಾ. ಕರೆಕ್ಟಾ? ನಾವು ಅದಕ್ಕೆ ನಿಮ್ಮನ್ನು ಸಿದ್ಧ ಮಾಡುವಂಥದ್ದು ವಾಕ್ಯದ ಮುಖಾಂತರ. ಇದು ಮಾಡಿ ನೀವು ಹೋಗಿ ಅದನ್ನು ಮಾಡಿದಾಗ ಆತ್ಮದಲ್ಲಿ ನೀವು ಬಲಗೊಳ್ಳುವವರಾಗಿದ್ದೀರಿ. ರೈಟ್? ಓಕೆ. ಅದಕ್ಕೆ ಅವನು ಹೇಳ್ತಾನೆ, ನೀವು ಸಂತೋಷವಾಗಿರಿ. ಯಾಕೆ ಗೊತ್ತಾ? ಪ್ರಮೋಷನ್ ಬರ್ತದೆ. ದಾವೀದನು ಗೊಲಿಯಾತನನ್ನು ಕೊಂದ ಮೇಲೆ ರಾಜ ಆಗಿತ್ತು. ಯಾಕಪ್ಪ ಈ ಪರೀಕ್ಷೆ ಅನ್ಸ್ತತೆ? ಪರೀಕ್ಷೆ ನೀನು ಪಾಸ್ ಆದ್ರೇನೆ ನೀನು ಮೇಲಕ್ಕೆ ಹೋಗ್ತಿ. ಹಲ್ಲೆಲೂಯಾ. ಎಲ್ಲರೂ ಹೇಳ್ರಿ, ಎಲ್ಲರೂ ಪಕ್ಕದಲ್ಲಿರೋರ್ಗೆ ಹೇಳ್ರಿ, ನಮ್ಮ ನಂಬಿಕೆಯ ಪರೀಕ್ಷೆಯಲ್ಲಿ ನಾವು ಪಾಸ್ ಆದಾಗ ನಾವು ಮೇಲಕ್ಕೆ ಹೋಗುತ್ತೇವೆ. ಹಲ್ಲೆಲೂಯಾ. ಸೊ ಮೇಲೆ ಹೋಗೋದು ಎಷ್ಟು ಜನಕ್ಕೆ ಇಷ್ಟ ಇದ್ರೆ ಒಂದು ಜೋರಾಗಿ ಹಲ್ಲೆಲೂಯಾ ಹೇಳ್ರಿ. ಅದಕ್ಕೆ ಕಷ್ಟ ಬಂದಾಗ ಇದು ಪಾಸ್ ಆದ್ರೆ ನಾನು ಮೇಲಕ್ಕೆ ಹೋಗ್ತೀನಿ ಅಂತ ಆನಂದ ಪಡ್ಬೇಕು. ಇವಾಗ ಅರ್ಥ ಆಯ್ತಾ ಯಾಕೆ ಆನಂದ ಪಡ್ಬೇಕಂತ? ಕಷ್ಟಗೂ ಬಂದಾಗ ಅಯ್ಯೋ ನಂಗೆ ರೋಗ ಬಂತು ಅಂತ ಆನಂದ ಪಡೋದಲ್ಲ. ಬರ್ತೀಯ, ಅಟ್ಯಾಕ್ ಮಾಡ್ತೀಯ ನನ್ನ ದೇಹನ, ಯೇಸು ನಾಮಂಲು ಜಯಿಸ್ತಾನೆ ಚುಡಿದ್ದೀನಿ. ಹಲ್ಲೆಲೂಯಾ. ಆತನ ಬಾಸುಂಡೆಗಳಿಂದ ನನಗೆ ಗುಣವಾಯಿತು, ಆತನ ಬಾಸುಂಡೆಗಳಿಂದ ನನಗೆ ರೋಗವೇ, ನಿನಗೆ ನನ್ನ ಮೇಲೆ ಅಧಿಕಾರವಿಲ್ಲ. ಅಲ್ಲಿ ಏನಾಗ್ತದಲ್ಲಿ ನಿನ್ನ ನಂಬಿಕೆ ಬಲಗೊಳ್ಳು. ನೀನು ಅದರಿಂದ ಸ್ವಸ್ಥತೆ ಹೊಂದಿದ್ರೆ ಏನಾಗ್ತದೆ? ನಿನ್ನ ನಂಬಿಕೆ ಬಲಗೊಳ್ತದೆ. ಕರಡಿ ಬಂತು ಜಯಿಸ್ತಿ, ಸಿಂಹ ಬಂತು ಜಯಿಸ್ತಿ, ನೆಕ್ಸ್ಟ್ ಗೊಲಿಯಾತ್ ಬಂದ್ರೆ ಕೂಡ ಲಾಸ್ಟ್ ಟೈಮ್ ಎಲ್ಲ ಗೆದ್ಕೊಂಬಂದಿನಿ ನಂಬಿಕೆಯಿಂದ, ಈ ಸರಿ ಕೂಡ ನಾನು ಗೆಲ್ತೇನೆ. ಹಲ್ಲೆಲೂಯಾ. ದೇವರಿಗೆ ಇವಾಗ ಎಲ್ಲರೂ ವ್ಯಾಯಾಮ ಮಾಡೋಕೆ ಹೋಗ್ತಾರೆ, ವ್ಯಾಯಾಮ ಮಾಡೋಕೆ ಹೋಗ್ತಾರೆ ಜಿಮ್ಮಿಗೆ, ಅಲ್ಲ ಜಿಮ್ಮಿಗೆ ಹೋಗ್ತಾರೆ ಎಲ್ಲ ಇದಂತ. ಏನು ಮಾಡ್ತಾರೆ ಅಲ್ಲಿ ಹೋಗಿ? ಏನು ಮಾಡ್ತಾರೆ? ಭಾರ ಎತ್ತುತ್ತಾರೆ ಅಲ್ಲ, ವೆಯ್ಟ್ಗಳು ಎತ್ತುತ್ತಾರೆ. ಅದು ಸುಲಭನ ಕಷ್ಟನಾ? ಕಷ್ಟ ಬೀಳ್ತಾರೆ. ಯಾಕೆ? ಬೇಡ ಬಿಡಪ್ಪ, ಇದು ಬರುವೈತೆ, ಬೇಡ ಬಿಡ, ಎತ್ತದ ಬೇಡ. ನೀನು ಎತ್ತಿದ್ರೆ ಭಾರ ಇರೋದು ಇವು ಸ್ಟ್ರಾಂಗ್ ಆಗ್ತಾವ. ಹಲ್ಲೆಲೂಯಾ. ಒಂದು ಲೆವೆಲ್ ಎತ್ತಿ ಎತ್ತಿ ಅಭ್ಯಾಸ ಆಗ್ಬಿಡ್ತದೆ. ಇವಾಗ ಇನ್ನೂ ಸ್ಟ್ರಾಂಗ್ ಆಗ್ಬೇಕಂದ್ರೆ ಏನು ಮಾಡ್ಬೇಕು? ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕು, ಇನ್ನೂ ಸ್ವಲ್ಪ ಭಾರ ಇರೋದು ಎತ್ತಬೇಕು.
ಹಂಗೆ ಇಲ್ಲಿ ದೇವರು ಏನು ಹೇಳ್ತಾರೆ, ಯಾಕೆ ಕಷ್ಟಗಳು ಬಂದಾಗ ಸಂತೋಷಿಸಬೇಕಂತಂದ್ರೆ ಅದು ನಿನ್ನ ನಂಬಿಕೆಯನ್ನು ಅದು ಬಲಗೊಳಿಸುವಂಥದ್ದಾಗಿದೆ. ಹಲ್ಲೆಲೂಯ. ನಿನ್ನ ವಿಶ್ವಾಸದ ಸ್ನಾಯುಗಳನ್ನು, ನಿನ್ನ ವಿಶ್ವಾಸದ ಖಂಡಗಳನ್ನು ನೀನು ಉಪಯೋಗಿಸಿ ನೀನು ಹೋರಾಡಿ ನೀನು ಜಯಿಸಿದಾಗ ಅವಾಗ ನಿನಗೆ ನಾನು ಜಯಶಾಲಿ ಆದೇನಪ್ಪ. ಆಮೇನ್. ಓಕೆ, ಸೊ ನಮ್ಮ ಹೋರಾಟ ವಿಶ್ವಾಸದ ಹೋರಾಟ, ಅದನ್ನು ಕೇವಲ ಆನಂದಕರವಾದದ್ದೆಂದು ಎಣಿಸಿರಿ. ನೆಕ್ಸ್ಟ್, ಆ ತಾಳ್ಮೆಯು ಸಿದ್ಧಿಗೆ ಬರಲಿ, ಆಗ ನೀವು ಶಿಕ್ಷಿತರು, ಸರ್ವ ಸುಗುಣವುಳ್ಳವರು, ಏನು ಕಡಿಮೆ ಇಲ್ಲದವರು ಆಗಿರುವಿರಿ. ಇವತ್ತು ದಾವೀದನ್ ನೋಡ್ರಿ, ಕರಡಿನ ಕೊಂದ, ಸಿಂಹನ್ ಕೊಂದ. ಇವಾಗ ಏನಾದ ಪ್ರಾಕ್ಟೀಸ್ ತರ ಆಯ್ತು, ಅವನಿಗೆ ಅಭ್ಯಾಸ ಆಯ್ತದು. ನೆಕ್ಸ್ಟ್ ಗೊಲಿಯಾತ್ ಬಂದ್ರೆ ಉಫ್, ಗೊಲಿಯಾತನ್ ಬಂದ್ರೆ ಇವನ್ನ ಕೂಡ ನೋಡ್ಕೊಂಡ್ಬಿಡ್ತೀನಿ ಅಂತಂದ. ಒಂದ್ ವೇಳೆ ಹಿಂದೆ ಜಯ ಅನುಭವಿಸಿಲ್ಲ ಅಂತಂದ್ರೆ ಯಪ್ಪ 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 ಬ್ಯಾಡ ಬಿಡಪ್ಪ. ಆಮೆನ್. ಅನೇಕ ಸರಿ ದೇವರು ನಿಮ್ಮನ್ನು ಮೇಲಕ್ಕೆತ್ತಲಿಕ್ಕೆ ಗೊಲಿಯಾತನನ್ನು ನಿಮ್ಮ ಜೀವಿತದಲ್ಲಿ ತಂದಿದ್ದಾನೆ. ಆದರೆ ನಾವು ಸಿದ್ಧವಾಗದೇ ಇರುವ ಕಾರಣದಿಂದ ನಮ್ಮ ಬಡತಿಯನ್ನು ನಾವೇ ಹೊಂದದೆ ಹೋಗಿದ್ದೇವೆ ಪ್ರಿಯರೇ. ಆಮೆನ್. ಓಕೆ, ನೆಕ್ಸ್ಟ್ ನೋಡ್ರಿ, ನಿಮ್ಮಲ್ಲಿ ಯಾವನಿಗಾದರೂ ಜ್ಞಾನ ಕಡಿಮೆ ಆಗಿದ್ದರೆ ಅವನು ದೇವರನ್ನು ಕೇಳಿಕೊಳ್ಳಲಿ. ಎಲ್ಲರೂ ಹೇಳ್ರಿ, ಕಡಿಮೆ ಆಗಿದ್ದರೆ. ಇಲ್ಲಿ ಜ್ಞಾನ ಅಂತ ಇದೆ. ನಮ್ಮ ಜೀವಿತದಲ್ಲಿ ಅನೇಕ ಸಂಗತಿಗಳು ನಮಗೆ ಕಡಿಮೆ ಆಗಿರ್ತವೆ. ಕೆಲವರಿಗೆ ಹಣ ಕಡಿಮೆ ಆಗಿರ್ತದೆ, ಕೆಲವರಿಗೆ ಬಲ ಕಡಿಮೆ ಆಗಿರ್ತದೆ, ಕೆಲವ್ರಿಗೆ ಜ್ಞಾನ ಕಡಿಮೆ ಆಗಿರ್ತದೆ, ಕೆಲವರಿಗೆ ಅನೇಕ ಸಂಗತಿಗಳು ಕಡಿಮೆ ಆಗಿರ್ತವೆ ನಮ್ಮ ಜೀವಿತದಲ್ಲಿ, ರೈಟ್? ಆದರೆ ಇಲ್ಲಿ ಬೈಬಲ್ ಏನು ಹೇಳಿದೆ, ಒಂದು ನಾವು ಅರ್ಥ ಮಾಡಿಕೊಳ್ಳಬೇಕು ಪ್ರಿಯರೇ. ಮೀನು ಎಲ್ಲಿ ಜೀವಿಸ್ತದೆ? ನೀರಲ್ಲಿ. ಹೊರಗಡೆ ಜೀವಿಸಕ್ಕಾಗ್ತದ? ಒದ್ದಾಡ್ತದೆ, ರೈಟ್? ಹಂಗೆ ಮರ ಚೆನ್ನಾಗಿ ಹಸಿರಾಗಿರ್ಬೇಕಂದ್ರೆ ಎಲ್ಲಿರ್ಬೇಕು? ಭೂಮಿಯಲ್ಲಿರ್ಬೇಕು, ಬೇರು ಒಳಗೆ ಹೋಗಿರ್ಬೇಕು. ಅವಾಗ ಹೊರಗಡೆ ಹಸಿರಾಗಿರ್ತದೆ, ಫಲ ಕೊಡ್ತದೆ. ಅದೇ ರೀತಿಯಲ್ಲಿ ಹೆಂಗೆ ನೀರಿಗೆ ಮೀನಿಗೆ ನೀರು ಬೇಕೋ, ಗಿಡಕ್ಕೆ ಭೂಮಿ ಬೇಕೋ, ಹಂಗೆ ನಿನಗೆ ನನಗೆ ದೇವರು ಬೇಕು. ನಾವು ಫಲಿಸಬೇಕು. ಎಸ್, ಚಪ್ಪಾಳೆ ಹೊಡೆಯೋದಾದ್ರೆ ಜೋರಾಗಿ ಹೊಡೀರಿ. ನಮ್ಮ ಜೀವಿತಗಳು ಫಲಿಸಬೇಕು, ಹಸಿರಾಗಿರಬೇಕು, ಸಫಲವಾಗಬೇಕು. ಅಂದ್ರೆ ನಮ್ಮ ಸ್ವಂತ ಬಲದಲ್ಲಿ ನಾವು ಜೀವಿಸ್ಲಿಕ್ಕಾಗಲ್ಲ. ಮೀನಿಗೆ ನೀರು ಹೆಂಗೆ ಬೇಕೋ, ಆಮೆನ್, ಮರಕ್ಕೆ ಭೂಮಿ ಹೆಂಗೆ ಬೇಕೋ, ನೀನು ನಾನು ಕ್ರಿಸ್ತನಲ್ಲಿ ಬೇರೂರಿರಬೇಕು, ದೇವರಲ್ಲಿ ಇರಬೇಕು, ಪ್ರಾರ್ಥನೆಯಲ್ಲಿರಬೇಕು, ವಾಕ್ಯದಲ್ಲಿರಬೇಕು, ಆತನ ಸನ್ನಿಧಾನದಲ್ಲಿರಬೇಕು. ಮೀನು ನೀರಿನ ವಾತಾವರಣದಲ್ಲೇ ಬದುಕ್ತದೆ. ಅದ್ರ ಹೊರಗಡೆ ಬಂದರೆ ಒದ್ದಾಟ ಜೀವಿತದಲ್ಲಿ, ಅದಕ್ಕೆ ಶಾಂತಿ ಇಲ್ಲ, ಸಮಾಧಾನವಿಲ್ಲ, ನೆಮ್ಮದಿ ಇಲ್ಲ, ಮರಣವನ್ನು ಅನುಭವಿಸ್ತದೆ. ಅದೇ ರೀತಿಯಲ್ಲಿ ಪ್ರತಿಯೊಬ್ಬ ಮನುಷ್ಯನು ನಾವು ದೇವರಿಲ್ಲದೆ ನಮ್ಮ ಜೀವಿತವನ್ನು ನಾವು ಜೀವಿಸಲಿಕ್ಕೆ ನಾವು ಪ್ರಯತ್ನ ಮಾಡುವುದಾದರೆ ನಮ್ಮ ಜೀವಿತ ಒದ್ದಾಡ್ತಾ ಇರ್ತೀವಿ. ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ, ಬಿಡುಗಡೆ ಇಲ್ಲ, ಆರೋಗ್ಯ ಇಲ್ಲ, ಜೀವ ಇಲ್ಲ. ಯಾಕಂದ್ರೆ ದೇವರು ನಮ್ಮನ್ನು ಹೆಂಗೆ ನಿರ್ಮಾಣ ಮಾಡಿದ್ದಾನಂದ್ರೆ ಆತನಲ್ಲಿಯೇ ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ. ಆತನನ್ನು ಆತ್ಮ ಸ್ವರೂಪಿಯಾಗಿರುವುದರಿಂದ ನಮಗೆ ಬಲ ಆ ಪರಮಾತ್ಮನಿಂದಲೇ ನಮಗೆ ಸಿಗುವಂಥದ್ದು. ಆಮೆನ್. ಅದಕ್ಕೆ ಎಲ್ಲದಕ್ಕೆ ಮೂಲ ಯಾರು ಗೊತ್ತಾ? ಆ ಕರ್ತನಾಗಿದ್ದಾನೆ. ನಾವು ಬಂದಿದ್ದೇ ಎಲ್ಲಿಂದ? ನಮ್ಮನ್ನು ನಾವು ಮಾಡ್ಕೊಂಡ್ವಾ? ಇಲ್ಲ, ನಮ್ಮನ್ನು ಮಾಡಿದವರು ಯಾರು? ಆ ದೇವರು, ಸರ್ವಶಕ್ತನಾದಂಥ ದೇವರು. ಅದಕ್ಕೆ ಆ ಸರ್ವಶಕ್ತನಾದ ದೇವರ ಹತ್ರ ನಾನು ಅಂಟುಕೊಂಡಿದ್ರೆ ಆತನಿಂದ ಜ್ಞಾನ, ಆತನಿಂದ ಜೀವ, ಆತನಿಂದ ಶಕ್ತಿ, ಆತನಿಂದ ಅಭಿಷೇಕ, ಆತನಿಂದ ಬಲ, ಎಲ್ಲವೂ ನನಗೆ ಅಲ್ಲಿಂದ ಬರುವಂಥದ್ದಾಗಿದೆ. ನಾನು ಸರ್ವಜ್ಞಾನಿ ಅಲ್ಲ, ದೇವರು ಸರ್ವಜ್ಞಾನಿ. ನಾನು ನೀನು ಮನುಷ್ಯನು ಸರ್ವಶಕ್ತನಲ್ಲ, ಆದ್ರೆ ದೇವರು ಸರ್ವಶಕ್ತನು. ನಾನು ನೀನು ಸರ್ವವ್ಯಾಪಿ ಅಲ್ಲ, ಆದ್ರೆ ದೇವರು ಸರ್ವವ್ಯಾಪಿ. ಅದಕ್ಕೆ ನಾನು ಯಾರ ಹತ್ರ ಅಂಟುಕೊಳ್ಬೇಕು? ದೇವರು. ನಾನು ಬಲಹೀನನು, ಆತನು ಬಲಿಷ್ಠನು. ಆತನ ಜೊತೆಗೆ ಅಂಟುಕೊಂಡಿರುವಾಗ ಆತನ ಬಲ ನಾನು ಹೊಂದಿಕೊಂಡು ಈ ಜಯಶಾಲಿಯಾದ ಜೀವಿತವನ್ನು ನಾನು ಜೀವಿಸುತ್ತೇನೆ.
ಅದಕ್ಕೆ ಪ್ರಾರ್ಥನೆ ಪ್ರಾಮುಖ್ಯ. ನಿಮ್ಮಲ್ಲಿ ಯಾವನಿಗಾದರೂ ಜ್ಞಾನ ಕಡಿಮೆ ಆದರೆ ಅನೇಕ ಸಂಗತಿಗಳಲ್ಲಿ ನಮಗೆ ಏನೋ ಒಂದು ಕೊರತೆ ಆಗ್ತದೆ. ಎಷ್ಟು ಜನ ಹೇಳ್ತೀರಿ ಎಸ್ ನನಗೆ ಕೊರತೆ ಇದೆ, ಆಗಿದೆ ಅಥವಾ ಆಗ್ತದೆ ಅಂತ ಎಷ್ಟು ಜನ ಹೇಳ್ತೀರಿ? ಎಲ್ಲರೂ. ಬಟ್ ಹೆಂಗೆ ಮೀನು ನೀರಿನಲ್ಲಿರ್ತದೋ ಆ ಮೀನಿಗೆ ಬೇಕಾಗಿರೋದೆಲ್ಲ ಎಲ್ಲಿದೆ? ನೀರಲ್ಲಿದೆ. ಆ ಮೀನು ನೀರಲ್ಲಿದ್ರೆ ಆರಾಮಾಗಿರ್ತದೆ, ಹೊರಗೆ ಬಂದ್ರೇ ಒದ್ದಾಟ. ಆ ಗಿಡಕ್ಕೆ ಬೇಕಾಗಿರೋದೆಲ್ಲ ಎಲ್ಲಿರ್ತದೆ? ಭೂಮಿಯಲ್ಲಿರ್ತದೆ. ಕಿತ್ತಿದ್ರೇ ಒದ್ದಾಟ. ಸ್ವಲ್ಪ ಹಸಿರಿರ್ತದೆ, ಆಮೇಲೆ ಸಾಯ್ತದೆ. ರೈಟ್? ಹಂಗೆ ನೀನು ನಾನು ನಮ್ಮ ಜೀವಿತಗಳು ಒದ್ದಾಟ. ಯಾಕೆ ಗೊತ್ತಾ? ಅನೇಕ ಸರಿ ದೇವರು ಇಂದಲೇ ನಾವು ಎಲ್ಲವನ್ನು ಪಡೆದುಕೊಳ್ಳುವವರಾಗಿದ್ದೇವೆ. ಹಲ್ಲೆಲೂಯ. ಯಾರಿಗಾದ್ರೂ ಜ್ಞಾನ ಕಡಿಮೆ ಆಗಿದ್ರೆ ಅಥವಾ ಏನೇ ಕಡಿಮೆ ಆಗಿರಲಿ, ಏನು ಮಾಡ್ತಾನೆ? ಆ ಮೂಲ ದೇವರಿಂದ ಎಲ್ಲ ಬರ್ತದೆ. ಆತನ ಹತ್ರ ಹೋಗ್ರಿ ಅಂತ ಇಲ್ಲಿ ಯಾಕೋಬನ ಆತನು ಹೇಳುವವನಾಗಿದ್ದಾನೆ. ಪ್ರಾರ್ಥನೆ ಮಾಡಿರಿ. ಏನಾಗ್ತದಂತೆ? ಪ್ರಾರ್ಥನೆ ಮಾಡಿ. ನಿಮಗೆಲ್ಲ ಯಾವನಾದ್ರೂ ಕಡಿಮೆ ಆಗಿದ್ರೆ ಅವನು ದೇವರನ್ನು ಕೇಳಿಕೊಳ್ಳಲಿ. ಎಲ್ಲರೂ ಹೇಳ್ರಿ, ದೇವರನ್ನು ಕೇಳಿಕೊಳ್ಳಲಿ. ಓಕೆ, ನೆಕ್ಸ್ಟ್ ನೋಡ್ರಿ ಏನ್ ಹೇಳ್ತದೆ? ಅದು ಅವನಿಗೆ ದೊರಕುವುದು. ದೊರಕುವುದು. ಪ್ರಾರ್ಥನೆ ಏನು ಗೊತ್ತಾ? ಎಚ್ಚರಿಕೆಯಿಂದ ಕೇಳಿಸ್ಕೊಡ್ರಿ. ಪ್ರಾರ್ಥನೆ ಬ್ಯಾಂಕ್ ಇದ್ದಂಗ. ಬ್ಯಾಂಕಲ್ಲಿ ಏನು, ಬ್ಯಾಂಕ್ ಕನ್ನಡದಲ್ಲಿ ಏನಂತಾರೆ? ಬ್ಯಾಂಕ್ನ ಲೇವಾದೇವಿ ಠಾಣೆ ಅಲ್ಲ. ಅಲ್ಲಿ ಹಣ ನೀವೇನು ಮಾಡ್ತೀರಿ? ಡೆಪಾಸಿಟ್ ಮಾಡ್ತೀರಿ, ಅಲ್ಲಿಂದ ಹಣ ತಗೊಂತೀರಿ. ಕೆಲವೊಂದ್ಸರಿ ಹಿಂಗೆ ಹಾಕ್ತೀವಿ, ಆಮೇಲೆ ಅಲ್ಲಿಂದ ನಾವು ತಗೊಂತೀವಿ. ಪ್ರಾರ್ಥನೆ ಹಂಗೆ ಟ್ರಾನ್ಸಾಕ್ಷನ್ ಆಗ್ತದಲ್ಲಿ. ಆದ್ರೆ ದೇವ್ರಿಗೆ ಏನು ಕೊಡ್ತೀವಪ್ಪ ನಾವು? ಬ್ಯಾಂಕ್ ಅಂದ್ರೆ ನಮ್ಮ ಹಣ ತಗೊಂತತೆ, ಅದೇ ಬಡ್ಡಿ ಕೊಡ್ತದೆ. ಅದು ದೇವ್ರು ಹಂಗಲ್ಲ. ರೈಟ್? ದೇವ್ರು ಏನು ಮಾಡ್ತಾನೆ ಗೊತ್ತಾ? ನನ್ನ ಬಲಹೀನತೆ ತಗೊಂತಾನೆ, ತನ್ನ ಬಲವನ್ನು ಕೊಡುವ ಆತನಾಗಿದ್ದಾನೆ. ದೇವ್ರ ಹತ್ರ ಹೋಗ್ತೀವಿ, ನಾನು ಅಜ್ಞಾನಿ ಅಪ್ಪ. ದೇವ್ರು ಹೇಳ್ತಾನೆ, ನಾನು ಜ್ಞಾನಿ ಅಪ್ಪ, ನನ್ನ ಜ್ಞಾನ ನಾನು ನಿನಗೆ ಕೊಡ್ತೇನೆ. ನೀನು ದೇವ್ರ ಹತ್ರ, ಸ್ವಾಮಿ ನನಗೆ ಶಕ್ತಿ ಇಲ್ಲಪ್ಪ. ದೇವ್ರ, ನಾನು ಶಕ್ತಿಶಾಲಿ, ನಾನು ಸರ್ವಶಕ್ತನು, ತಗೋ ನಾನು ಕೊಡ್ತೀನಿ. ಬಟ್ ಅಲ್ಲಿ ಹೋಗಬೇಕು. ನಮಗೇನನ್ನ ಬೇಕಂದ್ರೆ ಬ್ಯಾಂಕಿಗೆ ನಾವು ಹೋಗಬೇಕು ಅಲ್ಲ. ಹಂಗೆ ಪ್ರಾರ್ಥನೆ ದೇವರು ಯಾಕೆ ಇಟ್ಟಿದ್ದಾನಂತಂದ್ರೆ, ನನ್ನ ಮಕ್ಕಳು ನನ್ನಲ್ಲಿ ಜೀವಿಸಬೇಕು, ನನ್ನ ಮಕ್ಕಳಿಗೆ ಯಾವುದೇ ಕೊರತೆ ಇದ್ರು, ನಾನು ಸಮೃದ್ಧಿಯಲ್ಲಿರುವವನು, ಅವರು ನನ್ನ ಜೊತೆಯಲ್ಲಿ ಸಂಪರ್ಕದಲ್ಲಿದ್ದು ನನ್ನಿಂದ ಪಡೆದುಕೊಳ್ಳಬೇಕು ಎಂಬುದಾಗಿ ದೇವರ ಪ್ರಾರ್ಥನೆಯನ್ನು ನಿಯಮಿಸಿದ್ದಾನೆ ಪ್ರಿಯರೇ. ಆದರೆ ಅದನ್ನು ನಾವು ಉಪಯೋಗಿಸಬೇಕು. ಪ್ರಾರ್ಥನೆ ಅದಕ್ಕೆ ನಮಗೊಂದು ಭಾಗ್ಯವಾಗಿರುವಂಥದ್ದಾಗಿದೆ. ಆಮೆನ್. ಪ್ರಾರ್ಥನೆ ನಮಗೆ ಭಾಗ್ಯ. ಪ್ರಾರ್ಥನೆಗೆ ನಾವು ದೇವರ ಹತ್ರ ಹೋಗಬೇಕಾದ್ರೆ ಎರಡು ವಿಧವಾದ ಪ್ರಾರ್ಥನೆ ಇದೆ, ಕೇಳಿಸ್ಕೊಡ್ರಿ. ಒಂದು, ನಮಗೆ ಕಷ್ಟ ಬಂದಾಗ, ಕೊರತೆ ಇರುವಾಗ ನಾವು ದೇವರದ್ದು ಇದು ಪ್ರಾರ್ಥನೆ ಎಲ್ಲರೂ ಇದನ್ನ ಮಾಡ್ತಾರೆ. ದೇವರೇ ನಂಗೆ ಕೊಡು, ದೇವರೇ ಕೊಡು. ಅದು ಪ್ರಾರ್ಥನೆ. ಇನ್ನೊಂದಿದೆ, ಏನು ಗೊತ್ತಾ? ಪ್ರಾರ್ಥನೆಯಲ್ಲಿ ಪರಲೋಕದ ನಮ್ಮ ಅಜೆಂಡಾ ಅಲ್ಲ. ಇವಾಗ ಫಾರ್ ಎಕ್ಸಾಂಪಲ್, ನಂಗೆ ಸ್ವಸ್ಥತೆ ಬೇಕಪ್ಪ, ನಾನು ಏನು ಮಾಡ್ತೀನಿ? ದೇವರದ್ದು, ಸ್ವಾಮಿ ನನಗೆ ಆರೋಗ್ಯ ಕೊಡು ಅಂತ ಹೋಗ್ತೀನಿ. ಇದೆಲ್ಲ ನನ್ನ ಆಸೆ. ಅಥವಾ ನನ್ನ ಕೊರತೆ ಇರ್ತದೆ, ಸ್ವಾಮಿ ನೀನು ನನ್ನ ಕೊರತೆ ಒದಗಿಸು, ದೇವ್ರ ಹತ್ರ ಹೋಗ್ತೇನೆ. ಇಲ್ಲಿ ಬರೀ ನಂದು ಉದ್ದೇಶ. ಆದರೆ ಇನ್ನೊಂದಿದೆ, ಪರಲೋಕದ ಉದ್ದೇಶ ಇದೆ. ರೈಟ್? ನಾನು ಬರೀ ಸ್ವಾರ್ಥಿ ಆಗಿರಬಾರ್ದು, ಬರೀ ನನಗೆ ಬೇಕು 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 ಅಂತಲ್ಲ. ದೇವರು ಒಂದ್ಸರಿ ಹೇಳ್ತಾನೆ, ಆಯ್ತಪ್ಪ ನೀನು ನನ್ನ ಹತ್ರ ಬರ್ತಾ ಇದೀಯ, ನನಗೇನು ಬೇಕು ಕೇಳಿ ಯಾವಾಗನ್ನ ಅಂತ ಕೇಳ್ತಾನೆ. ದೇವ್ರು ಹೇಳ್ತಾನೆ, ನನಗೆ ಆತ್ಮಗಳು ಬೇಕು. ನೀನು ಒಂದು ಕಾಲದಲ್ಲಿ ಕೆಟ್ಟೋಗಿದ್ದಿ, ನೀನು ತಪ್ಪು ದಾರಿಯಲ್ಲಿದ್ದಿ, ನೀನು ಸಜೀವ ದೇವರು ನಿನಗೆ ಗೊತ್ತಿದ್ದಿಲ್ಲ, ನಿಂಗೆ ನಿತ್ಯ ಜೀವ ಇದ್ದಿಲ್ಲ, ನೀನು ಒದ್ದಾಡ್ತಿದ್ದಿ, ನಾನು ಬಂದು ನಿನ್ನನ್ನು ರಕ್ಷಿಸಿದೆ. ಆದರೆ ನಿನ್ನಂಥ ಜನರು ಬಳ್ಳಾರಿಯಲ್ಲಿ ಎಷ್ಟೊಂದು ಜನ ಇದ್ದಾರೆ. ಅವ್ರ ಗತಿ ಏನು? ನನಗೇನು ಬೇಕು ಗೊತ್ತಾ? ನೀನು ಹಣ ಬೇಡ, ನನಗೆ ನಿಂದು ಬೇರೆ ಏನು ಬೇಡ, ನನಗೆ ಆತ್ಮಗಳು ಬೇಕು. ದೇವರು ಮೋಶೆನ ಐಗುಪ್ತಕ್ಕೆ ಕಳಿಸ್ದ. ಯಾಕೆ? ಮೋಶೆಗೆ ಬೇಕಿದ್ದಿಲ್ಲ, ದೇವ್ರಿಗೆ ಬೇಕಿತ್ತು ಜನನ ಬಿಡುಗಡೆ ಮಾಡಬೇಕಂತ. ದೇವರು ಗಿದ್ಯೋನ ಹತ್ರ ಕಳಿಸ್ದ. ಯಾಕೆ? ಜನರನ್ನ ಬಿಡುಗಡೆ ಮಾಡ್ಲಿಕ್ಕಾಗಿ. ಆಮೆನ್. ಪ್ರಾರ್ಥನೆಯಲ್ಲಿ ಎರಡಿದೆ. ಒಂದು, ನಮ್ಮ ಉದ್ದೇಶಕ್ಕಾಗಿ, ನಮ್ಮ ಒಂದು ಅಗತ್ಯತೆಗಳಿಗಾಗಿ ನಾವು ದೇವರ ಹತ್ರ ಹೋಗೋದು.
ಆದರೆ ಎರಡನೇದು ಪ್ರಾರ್ಥನೆ ಉದ್ದೇಶ ಏನು ಗೊತ್ತಾ? ದೇವರು ತನ್ನ ಮನಸ್ಸಿನಲ್ಲಿರುವಂಥ ಉದ್ದೇಶವನ್ನು ಆತನು ನಿಮಗೆ ಹೇಳಿ ಆತನು ನಿಮ್ಮ ಮುಖಾಂತರ ತನ್ನ ಕಾರ್ಯವನ್ನು ಮಾಡಬೇಕೆಂಬುದಾಗಿ ಆತನು ಇದ್ದಾನೆ. ನಾವೆಲ್ಲರೂ ಮೊದಲನೇ ಹಂತದಲ್ಲಿ ಪ್ರಾರಂಭ ಮಾಡ್ಬೋದು, ಆದರೆ ಅಲ್ಲಿಗೆ ನಾವು ನಿಲ್ಲಬಾರ್ದು. ಇವತ್ತು ಸಾಯಂಕಾಲದಿಂದ 6 ಗಂಟೆಗೆ, ಎಷ್ಟೊತ್ತಿಗೆ? 15 ದಿನ ನಾವು ಉಪವಾಸ ಪ್ರಾರ್ಥನೆ ಪ್ರಾರಂಭ ಮಾಡ್ತಾ ಇದ್ದೇವೆ ಸಭೆಯಲ್ಲಿ. ಆಮೆನ್. ಪ್ರಾರ್ಥನೆ ಉದ್ದೇಶ ಏನು ಗೊತ್ತಾ? ನಾವು ಬಲಹೀನರು, ನಮಗೆ ಕೊರತೆ ಇದೆ, ನಮಗೆ ಎಷ್ಟೋ ಅವಶ್ಯಕತೆಗಳಿವೆ, ಆದರೆ ನಾವು ದೇವರ ಹತ್ರ ಪ್ರಾರ್ಥನೆಯಲ್ಲಿ ಹೋಗುವವರಾಗಿದ್ದೇವೆ. ಆಮೆನ್. ಈ 15 ದಿನಗಳು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ, ವೈಯಕ್ತಿಕವಾಗಿ ನಿಮಗೆ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಮಕ್ಕಳ ಬಗ್ಗೆ, ನಿಮ್ಮ ಆರ್ಥಿಕ ವಿಷಯದ ಬಗ್ಗೆ, ನಿಮ್ಮ ಆರೋಗ್ಯದ ಬಗ್ಗೆ, ಅಥವಾ ನಿಮ್ಮ ಯಾವುದೇ ನಿಮಗೆ ಅಗತ್ಯತೆಗಳಿರ್ಬೋದು. ಇಲ್ಲಿ ಯಾರಿಗಾದ್ರೂ ಜ್ಞಾನ ಕಡಿಮೆ ಆಗಿದ್ರೆ ದೇವರನ್ನು ಕೇಳ್ರಿ ಅಂತ ಹೇಳ್ತದೆ. ನಿಮಗೆ ಯಾವುದೋ ಕೊರತೆಗಳಿರ್ಬೋದು. ಈ 15 ದಿನಗಳಲ್ಲಿ ಏನು ಮಾಡೋಣ? ಅದಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣವಾ ಬೇಡವಾ? ಎಷ್ಟು ಜನ ಹೇಳ್ತೀರ ಮಾಡೋಣ ಅಂತ? ಮಾಡೋಣ ಅಂತಂದ್ರೆ ಆಮೇನ್ ಅಂತ ಹೇಳ್ರಿ. ಯಾವಾಗಿಂದ ಸ್ಟಾರ್ಟು? ಎಷ್ಟೊತ್ತಿಗೆ? ಎಷ್ಟು ಜನ ಬರ್ತೀರಿ? ಬರೋರೆಲ್ಲರೂ ಬೇರೆಯವ್ರ ಬಗ್ಗೆ ಮಾತಾಡಬೇಡ್ರಿ. ಎಲ್ಲರೂ ಬರ್ತೀನಿ, ನೀನೇ ಕರ್ಕೊಂಬರ್ಬೇಕು ಎಲ್ಲರ. ನನ್ನ ಆಯ್ಕೆಗೆ ನಾನು ಜವಾಬ್ದಾರನು. ಎಷ್ಟು ಜನ ಬರ್ತೀರಿ? ಬರೋರೆಲ್ಲರೂ ಒಂದ್ಸಲ ಆಮೇನ್ ಅಂತ ಹೇಳ್ರಿ. ಹಲ್ಲೆಲೂಯಾ. ಬನ್ರಿ, ಒಳ್ಳೇದಕ್ಕೆ ಬೇರೆಯವ್ರನ್ನ ಕೂಡ ನೀವು ಪ್ರೋತ್ಸಾಹಿಸ್ರಿ. ಕೆಲವೊಂದ್ಸರಿ ನಾವು ಹೇಳ್ತಾರೆ, ಊರಿಗೆ ಹೋಗೋಣ ಅಂತ ನಾವೇ ಮಾತಾಡ್ಕೊಂಡು ನಾವೇ ಪ್ಲ್ಯಾನ್ ಹಾಕ್ಕಂತೀವಿ. ಅಲ್ಲೋಗೋಣ, ಇಲ್ಲೋಗೋಣ, ಪಿಕ್ನಿಕ್ ಹೋಗೋಣ, ಈ ರಜೆಗಳು ಆದ್ವಲ್ಲ 2 ತಿಂಗಳು, ಭಾಳ ಜನ ಪ್ಲ್ಯಾನಿಂಗ್ಗಳು ಮಾಡಿರ್ತಾರೆ. ತಪ್ಪೇನಿಲ್ಲ, ಹಂಗೆ ಇದು ಕೂಡ ಪ್ಲ್ಯಾನಿಂಗ್ ಮಾಡ್ಕೊಳ್ಳಿ. ಪ್ರೇಯರ್ಗೆ ಹೋಗೋಣ, ಉಪವಾಸಕ್ಕೆ ಹೋಗೋಣ, ಆಮೇನ್ಗಳು ಸ್ವಲ್ಪ ಕಡಿಮೆ ಆಗ್ತದವು. ಮತ್ತೆ ಬಡ್ತಿ ಬೇಕಂದ್ರೆ ಎಕ್ಸಾಮ್ ಫಸ್ಟ್ ಸ್ಟ್ಯಾಂಡರ್ಡ್ ಆದ್ಮೇಲೆ ಸೆಕೆಂಡ್ ಸ್ಟ್ಯಾಂಡರ್ಡ್ ಅಲ್ಲ. ಇಲ್ಲಿ ಏನು ಮಾಡ್ತೀವಿ? 2 ವಿಷಯಗಳು. ಒಂದು, ನಿಮ್ಮ ಅಗತ್ಯತೆಗಳು ಏನಿದೆಯೋ ಪ್ರಾರ್ಥನೆ ಮಾಡೋಣ. ಎರಡನೇದು ಕೂಡ ಮಾಡೋಣ. ಏನು ಸ್ವಾಮಿ, ಇದು ನನ್ನ ಅಗತ್ಯತೆ. ಎರಡನೇದು, ನಿನ್ನ ಉದ್ದೇಶ ಏನಿದೆ ಸ್ವಾಮಿ? ನಾವು ವೈಯಕ್ತಿಕವಾಗಿ ಸಭೆಯಾಗಿ ನಾವು ಕೇಳುವವರಾಗಿದ್ದೇವೆ. 2 ರೈಟ್. ಸ್ವಾಮಿ ಕಾರ್ಯ, ಸ್ವಕಾರ್ಯ. ಸ್ವಕಾರ್ಯ, ಸ್ವಾಮಿ ಕಾರ್ಯ. ನನಗೆ ಕೊರತೆ ಇದ್ರೆ ದೇವ್ರಿಗೆ ಸ್ವಾಮಿ ಕೊಡ್ತಾನೆ. ಸ್ವಾಮಿ ಕಾರ್ಯನ ಕೂಡ ನಾವು ಮಾಡೋಣ. ದೇವ್ರಿಗೆ ಹೇಳಿ, ಅವಾಗ ಅಪ್ಪನಿಗೆ ಎಷ್ಟು ಖುಷಿ ಆಗ್ತದೆ. ಪರಲ್ಲ, ಬಾ ನನ್ನ ಮಗ ನೋಡು, ನನ್ನ ಮಗಳು ನೋಡು, ನನ್ನ ಆಸೆಗಳಲ್ಲಿ ಜವಾಬ್ದಾರಿಯನ್ನು ತೆಗೆದುಕೊಳ್ತಾ ಇದ್ದಾನೆ. ಪಾರ್ಟ್ನರ್ಶಿಪ್, ಅದನ್ನು ನಾವೇನು ಹೇಳ್ತೇವೆ? ಸಹಭಾಗಿತನ. ಆಮೆನ್. ಇವಾಗ ಅಪ್ಪನ ಕೆಲಸದಲ್ಲಿ ಮಗ ಕೈ ಜೋಡಿಸಿದ್ರೆ ಅಪ್ಪನಿಗೆ ಗರ್ವ ಆಗ್ತತಾ ಇಲ್ಲ? ಸಂತೋಷ ಪಡ್ತಾನ ಇಲ್ಲ? ಒಂದು ಟೈಮ್ ಇತ್ತಪ್ಪ, ನನ್ನ ಮಗನಿಗೆ ನಾನು ಎಲ್ಲ ಮಾಡ್ತಿದ್ದೆ, ಇವಾಗ ನೋಡು ನನ್ನ ಮಗ ನನಗೆ ಜೊತೆಗೆ ಬಂದು ನಿಂತಾನೆ. ಅಪ್ಪನಿಗೆ ಗರ್ವ ಆಗ್ತದಾ ಇಲ್ಲ? ಶಬಾಷ್, ಎಂಥ ಮಕ್ಕಳನ್ನ ನಾನು ನಡೆದಿದ್ದೀನಪ್ಪ. ಹಂಗೆ ದೇವ್ರಿಗೂ ನಮಗೆ ಬೇಕಿದ್ದಾಗೆಲ್ಲ ದೇವ್ರ ಹತ್ರ ಹೋಗ್ತೀವಿ. ಆದರೆ ದೇವ್ರ ಹತ್ರ, ಸ್ವಾಮಿ ನಿನ್ನ ಆಸೆ ಏನು ಸ್ವಾಮಿ? ಆಮೇನ್. ಅದಕ್ಕೆ ಹಾಡಾಡ್ತೇವೆ, ನಿನ್ನ ಆಸೆ ಬಯಕೆ ಎಲ್ಲ ನನ್ನ ಹೃದಯದ ಮಿಡಿತವಾಗಲಿ. ನಿನ್ನ ಆಸೆ ಬಯಕೆ ಎಲ್ಲ ನನ್ನ ಹೃದಯದ ಮಿಡಿತವಾಗಲಿ. ನನ್ನ ಜೀವ ಕಾಲವೆಲ್ಲ ಜಪವೀರನೆಂದೇ ಇರಲಿ. ನನ್ನ ಜೀವ ಕಾಲವೆಲ್ಲ ಜಪವೀರನೆಂದೇ. ಪ್ರತಿಯೊಬ್ಬರು ಕೈಗಳನ್ನು ಮೇಲಕ್ಕೆತ್ತಿ ಪೂರ್ಣ ಹೃದಯದಿಂದ ವರ್ಷಿಪ್ ಹಿಮ್. ಕಮಾನ್. ಓಲರಬ ಶಕಥರಬ ಬಾಬಾ. ಆತನ ಸನ್ನಿಧಾನ ಇಲ್ಲಿದೆ, ತಂದೆ ಇಲ್ಲಿದ್ದಾನೆ, ಆತನ ಸನ್ನಿಧಾನ ಇದೆ ಪ್ರಿಯರೇ. ಆರಾಧನೆ ಪ್ರಿಯ ಯೇಸು ರಾಜನಿಗೆ
ಆತ್ಮನಾದ ದೇವರಿಗೆ, ಪ್ರಿಯ ಯೇಸು ರಾಜನಿಗೆ, ಪ್ರಿಯ ಯೇಸು Holy Spirit, we worship you. ಪವಿತ್ರಾತ್ಮನಾದ ದೇವರೇ, ಆತ್ಮನಾದ ದೇವರಿಗೆ. ಆಮೆನ್. ಎರಡು ಕಾರ್ಯ, ಸ್ವಕಾರ್ಯ, ಸ್ವಾಮಿ ಕಾರ್ಯ. ಸ್ವಾಮಿ ನಮಗಿದ್ದಾನೆ, ನಮಗಾಗಿ ಪ್ರಾಣ ಕೊಟ್ಟಿದ್ದಾನೆ, ರಕ್ತ ಸುರಿಸಿದ್ದಾನೆ, ರಕ್ಷಣೆ ಕೊಟ್ಟಿದ್ದಾನೆ, ನಮ್ಮನ್ನು ಹೊತ್ಕೊಂಡು ನಡೆಸ್ತಾನೆ, ಮಾರ್ಗದರ್ಶನ ಕೊಡ್ತಾನೆ, ಬಲವನ್ನು ಕೊಡ್ತಾನೆ, ಜ್ಞಾನವನ್ನು ಕೊಡ್ತಾನೆ, ಅದ್ಭುತಗಳನ್ನು ಮಾಡ್ತಾನೆ, ನಮ್ಮ ಕುಟುಂಬಗಳನ್ನು ಆಶೀರ್ವದಿಸ್ತಾನೆ. ಸ್ವಾಮಿ ನಮಗಾಗಿದ್ದಾನೆ. ಒಂದು ಭಾಗ. ಎರಡನೇ ಭಾಗ, ನಾವು ಸ್ವಾಮಿ ಜೊತೆಗೆ ಕೈ ಸೇರಿಸೋಣ, ಆತನ ಉದ್ದೇಶವನ್ನು ನೆರವೇರಿಸಲಿಕ್ಕಾಗಿ. ಆಮೆನ್. ಸೊ ಅದಕ್ಕಾಗಿ 15 ದಿನಗಳು, ರೈಟ್? ಎಷ್ಟು ಜನ ಹೇಳ್ತೀರಿ ಮಾಡೋಣ? ವೈಯಕ್ತಿಕವಾಗಿ, ಕುಟುಂಬವಾಗಿ, ಸಭೆಯಾಗಿ ನಾವು ದೇವರನ್ನು ಪ್ರಾರ್ಥಿಸೋಣ ಪ್ರಿಯರ. ಆತನ ಉದ್ದೇಶಗಳಿಗಾಗಿ ನಾವು ಪ್ರಾರ್ಥಿಸೋಣ. ಆಮೆನ್. ದೇವರ ಸ್ತೋತ್ರ. ಅದರಲ್ಲಿ ಮುಂದೆ ಹೇಳ್ತದೆ, ಅದು ಅವನಿಗೆ ದೊರಕುವುದು, ದೇವರು ಹಂಗಿಸದೆ ಎಲ್ಲರಿಗೂ ಉದಾರ ಮನಸ್ಸಿನಿಂದ ಕೊಡುವವನಾಗಿದ್ದಾನೆ. ಇಲ್ಲಿ ನೋಡ್ರಿ, ಪ್ರಾರ್ಥನೆ ಯಾವುದ ಆಧಾರದ ಮೇಲಿದೆ ಅಂದ್ರೆ ದೇವರ ಗುಣಲಕ್ಷಣ ಮೇಲಿದೆ. ದೇವರು ಕೊಡ್ತಾನಂತೆ. ಎಲ್ಲರೂ ಹೇಳ್ರಿ, ನಾವು ಕೇಳಿದರೆ ದೇವರು ಕೊಡುತ್ತಾನೆ. ಹೇಳ್ರಿ, ನಮ್ಮ ದೇವರು ಕೊಡುವಂತ ದೇವರು. ಕೇಳಿರಿ ಕೊಡಲ್ಪಡುವುದು. ಹೇಳ್ರಿ, ತನ್ನ ಸ್ವಂತ ಮಗನನ್ನೇ ಹಿಂದಕ್ಕಿಟ್ಟುಕೊಳ್ಳದೆ ನಮ್ಮೆಲ್ಲರಿಗೋಸ್ಕರ ಒಪ್ಪಿಸಿಕೊಟ್ಟಿರುವಾಗ ಮಗನ ಜೊತೆಯಲ್ಲಿ ಎಲ್ಲವುಗಳನ್ನು ಕೊಡದೇ ಇರುವವನೋ. ಅಂದ್ರೆ ಏನ್ ತೋರಿಸ್ತದೆ ಇವೆಲ್ಲ? ನಮ್ಮ ದೇವರು ಕೊಡುವಂತವನು. ಆಮೇನ್. ಹೆಂಗೆ ಕೊಡ್ತಾರಂತೆ ಇಲ್ಲಿ ನೋಡ್ರಿ. ಸ್ವಲ್ಪ ಜನ ಇದರ ಪ್ರಿಯರ ಕೊಡ್ತಾರೆ. ಈ ಲೋಕದಲ್ಲಿ ಜನ ಹೆಂಗ್ ಗೊತ್ತಾ? ಕೊಡ್ತಾರೆ, ಕೊಟ್ಟು ಆಮೇಲೆ ನಮ್ಮನ್ನ ಇದು ಮಾಡ್ತಾರೆ, ಬೈತಾರ, ಬೇಜಾರು ಮಾಡ್ತಾರ, ಒಂಥರ ಇದ್ರಲ್ಲಿ. ಆದ್ರೆ ದೇವರು ಇಲ್ಲಿ ಕೊಡುವಾಗ ನೋಡ್ರಿ ಹೆಂಗೆ ಕೊಡ್ತಾನೆ. ಇಲ್ಲಿ ದೇವರು ಹಂಗಿಸದೆ, ಅದು ಅವನಿಗೆ ದೊರಕುವುದು, ದೇವರು ಹಂಗಿಸದೆ ಎಲ್ಲರಿಗೂ ಉದಾರ ಮನಸ್ಸಿನಿಂದ ಕೊಡುವವನಾಗಿದ್ದಾನೆ. ಅಂದ್ರೆ ನಮ್ಮನ್ನ ನಾಚಿಕೆಗೆ ಈಡು ಮಾಡುವುದಿಲ್ಲ ಅಲ್ಲ. ಇವಾಗ ಒಂದ್ಸರಿ ನೀವು ಲೋಕದಲ್ಲಿ ಅನುಭವಿಸಿರ್ಬೋದು, ಏನೋ ಇರುವಾಗ ನೋಡ್ಲಿ ಬರೀ ಮತ್ತೆ ಕಾಲ್ ಮಾಡ್ದ ಇವನು ಮತ್ತೆ ಫೋನ್ ಮಾಡ್ದ ನೋಡ್ಲಿ, ರೊಕ್ಕ ಕೇಳ್ತಾನೆ. ಇವಾಗ ಯಾಕೆ ಗೊತ್ತಾ? ಮನುಷ್ಯರದ್ದು ಕೂಡ ತಪ್ಪಲ್ಲ. ಮನುಷ್ಯರು ಸರ್ವಶಕ್ತರಲ್ಲ. ಮನುಷ್ಯನಿಗೊಂದು ಮಿತಿ ಇರ್ತದೆ. ಇವಾಗ ನಂದು ಶಕ್ತಿ, ನಾನು ಸರ್ವಶಕ್ತನ? ಹೇಳ್ರಿ, ಗಟ್ಟಿಗೆ ಹೇಳ್ರಿ. ಇಲ್ಲ ಅಂತ ಹೇಳ್ರಿ. ನೀವು ಸರ್ವಶಕ್ತರ? ಇಲ್ಲ. ನಿನ್ನ ಗಂಡ ಸರ್ವಶಕ್ತನ? ನಿನ್ನ ಹೆಂಡತಿ ಸರ್ವಶಕ್ತಳ? ಮಕ್ಕಳನ್ನ ಕೇಳ್ತೀನಿ, ತಂದೆ ತಾಯಿಗಳು ಸರ್ವಶಕ್ತರ? ಇಲ್ಲ. ನಾವೆಲ್ಲ ಮನುಷ್ಯರೇ. ನಮ್ಗೊಂದು ಲಿಮಿಟ್ ಇರ್ತದೆ. ನನ್ನ ಲಿಮಿಟಲ್ಲಿ ನೀನು ಏನನ್ನ ಸಹಾಯ ಕೇಳಿದ್ರೆ ನಾನು ಮಾಡ್ಬೋದು. ಅದನ್ನ ಮೀರಿ ನೀನು ಕೇಳಿದ್ರೆ ಮನ್ಸೈತೆ, ಬಲ ಇಲ್ಲ. ನಾನು ಏನು ಮಾಡ್ತೀನಿ ನಿನಗೆ ಅಯ್ಯೋ ಅಂತ ಹೇಳಿ ಕಳಿಸ್ಬಿಡ್ತೀನಿ. ಯಾಕೆ? ನನ್ನ ಹತ್ರ ಬಲ ಇಲ್ಲ. ಎಲ್ಲರೂ ಅಷ್ಟೇ, ನಿನ್ನ ಹತ್ರ ಬಲ ಇಲ್ಲ, ರೈಟ್? ಆದರೆ ಸರ್ವಶಕ್ತನಾದ ದೇವರು. ಹಲ್ಲೆಲೂಯಾ. ಅದಕ್ಕೆ ನಾವು ಮನುಷ್ಯರು ಬಲಿಷ್ಠರಲ್ಲ, ನಾವು ಬಲಹೀನರು. ನಾವು ದೇವರಿಂದಾಗ ನಾವು ಜೀವಿಸ್ಲಿಕ್ಕೆ ಆಗೋದಿಲ್ಲ. ನಮಗೆ ಒಂದು ವೇಳೆ ಬಲ ಇದ್ರೂ ಕೂಡ ಅದು ದೇವರಿಂದ ಬಂದಿರುವ ಬಲ. ಅದು ನಮ್ಗೆ ಅಷ್ಟೇ ಇದೆ ಮಿತಿ. ನಾವು ಅದಕ್ಕಿಂತ ಜಾಸ್ತಿ ನಾವು ಮಾಡೋಕ್ಕಾಗಲ್ಲ. ನನ್ನ ಮಿತಿಯಲ್ಲಿ ನೀನೇನನ್ನು ಕೇಳಿದ್ರೆ ನಾನು ಸಹಾಯ ಮಾಡ್ತೀನಿ, ಅದಕ್ಕಿಂತ ಜಾಸ್ತಿ ನಾನು ಏನು ಮಾಡೋಕ್ಕೆ ಆಗಲ್ಲ. ಆದರೆ ದೇವರು ಸರ್ವಶಕ್ತನು, ಧಾರಾಳವಾಗಿ. ಇಲ್ಲಿ ದೇವ್ರ ಗುಣಲಕ್ಷಣ ಗೊತ್ತಾಗ್ತದೆ. ನಾವು ಯಾಕೆ ಪ್ರಾರ್ಥನೆಗೆ ಮುಂದೆ ಇರಬೇಕಂತಂದ್ರೆ ಆ ದೇವರ ಗುಣಲಕ್ಷಣ ಅಂಥದ್ದಾಗಿದೆ. ನಮ್ಮಲ್ಲಿ ಯಾವನಿಗಾದ್ರೂ ಓಕೆ, ಇಲ್ಲಿ ನೋಡ್ರಿ ಏನಂತ ಹೇಳ್ತದೆ, ನಿಮ್ಮಲ್ಲಿ ಕಡಿಮೆ ಆಗಿದ್ರೆ ಅವನು ದೇವರನ್ನು ಕೇಳಿ ಅದು ಅವನಿಗೆ ದೊರಕುವುದು. ಎಸ್, ಅದು ಅವನಿಗೆ ದೊರಕುವುದು. ದೇವರು ಹಂಗಿಸದೆ ಎಲ್ಲರಿಗೂ ಉದಾರ ಮನಸ್ಸಿನಿಂದ ಕೊಡುವವನಾಗಿದ್ದಾನೆ. ಎಷ್ಟು ಜನ ಕೊಡ್ತಾನಂತೆ? ಇಲ್ಲಿ ಏನ್ ಹೇಳ್ತದೆ? ಎಷ್ಟು ಜನ ಕೊಡ್ತಾನಂತೆ? ಇಲ್ಲಿ ಕೊಟ್ರು. ನೀವು ಒಂದು ವೇಳೆ ನನ್ನ ಹತ್ರ ಬಂದ್ರೆ ಅನ್ಕೋ, ಏನೋ ಕೇಳಿದ್ರೆ ಅನ್ಕೋ, ನಾನು ಒಬ್ಬರು ಕೊಡ್ಬೋದು, ಇಬ್ಬರು ಕೊಡ್ಬೋದು, ಮೂವರು ಕೊಟ್ಮೇಲೆ ಖಾಲಿಯಪ್ಪ ಕೊಟ್ಬಿಟ್ಟಿನ ಅವಾಗಲೇ ಅಂತೀನಿ. ಎಲ್ಲರೂ ಕೊಡೋಷ್ಟಿರಲ್ಲ ನನ್ನ ಹತ್ರ.
ಯಾವುದೇ ಮನುಷ್ಯನ ಹತ್ರ ಹೋಗು, ಎಲ್ಲರಿಗೂ ಕೊಡೋಷ್ಟಿರಲ್ಲ ಅಲ್ಲ. ಆದರೆ ದೇವರು ಎಷ್ಟು ಕೊಟ್ಟರು ಖಾಲಿ ಆಗಲ್ಲ ಆತನಲ್ಲಿ. ಅದಕ್ಕೆ ಆತನು ಸರ್ವಶಕ್ತನು, ಸರ್ವವ್ಯಾಪಿ, ಸರ್ವಜ್ಞಾನಿ. ನನ್ನ ಗಾಡಿಯಾಗಿಂದ ನೀನು ಪೆಟ್ರೋಲ್ ತಗೊಂಡ್ರೆ ನಂದು ಖಾಲಿ ಆಗ್ತದೆ ಆಮೇಲೆ. ಆದ್ರೆ ದೇವ್ರ ಗಾಡಿಯಿಂದ ನೀನು ಪೆಟ್ರೋಲ್ ತಗೊಂಡ್ರೆ ಆತನ ಪೆಟ್ರೋಲ್ ಖಾಲಿನೇ ಆಗಲ್ಲ. ಚಪ್ಪಾಳೆ ಹೊಡೀರಿ ದೇವ್ರಿಗಾಗಿ, ಯೇಸುಗಾಗಿ ಸ್ತೋತ್ರ ಜೋರಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದ್ಸರಿಗೆ ಎರಡು ಕೈ ಮೇಲಕ್ಕೆತ್ರ, ಕರ್ತನೇ ನೀನು ಸರ್ವಶಕ್ತನು, ನೀನು ಸರ್ವವ್ಯಾಪಿ, ನೀನು ಸರ್ವಜ್ಞಾನಿ. ಯೇಸುವೆ ನೀನು ನನ್ನ ದೇವರು, ನೀನು ನನ್ನ ಕರ್ತನು. ಆಮೆನ್. ಆತನಲ್ಲಿ ಭಂಡಾರ ಇದೆ, ಆ ಟ್ರೆಷರಿ ಖತಮೇ ಆಗಲ್ಲ. ಅದು ಸರ್ಕಾರ ಕೂಡ ಕೊಡಕ್ಕಾಗಲ್ಲ ರೀ ನಿಮಗೆ. ನಾವು ಬರೀ ಆ ಉಚಿತ ಇದು ಅವ್ರು ಕೊಡ್ತಾರೆ ಇವ್ರು ಕೊಡ್ತಾರೆ, ಅವ್ರು ಒದ್ದಾಡ್ತಾರೆ, ಆಮೇಲೆ ಕೊಡಕ್ಕ ಹೇಳೋದು ಹೇಳ್ಬಿಟ್ರು. ಮಿತಿ ಮನುಷ್ಯರು. ಆಮೇನ್. ನಾವು ಅದಕ್ಕೆ ಪ್ರಾರ್ಥನೆ ಮಾಡುವವರಾಗಿದ್ದೇವೆ. ಯಾಕಂದ್ರೆ ಧೈರ್ಯವಾಗಿ ಹೋಗ್ಬೋದು ಆತನ ಹತ್ರ. ನಾವು ಒಂದೊಂದ್ಸರಿ ಮನುಷ್ಯನ ಕೇಳ್ಬೇಕಂದ್ರೆ ಹೆಂಗೆ, ಕೊಡ್ತಾನ ಇಲ್ಲ, ಏನ್ ಅನ್ಕಂತಾರೋ ಏನೋ, ಏನ್ ಅನ್ಸ್ಕೋಬೇಕು ಇವಾಗ ಅವ್ರ ಹತ್ರ ಅಲ್ಲ. ಆದ್ರೆ ದೇವರು ಹಂಗಿಸದೆ ಎಲ್ಲರಿಗೂ, ಎಲ್ಲರಿಗೂ ಹೇಳಿದೆ, ಕೈ ಎತ್ತಿಲ್ರಿ, ಎಲ್ಲರಿಗೂ ನಿಮ್ಮ ಪಕ್ಕದಲ್ಲಿರೋರಿಗೆ, ಈ ಪಕ್ಕದಲ್ಲಿರೋರಿಗೆ, ಮುಂದೆ ಇರೋರಿಗೆ, ಹಿಂದೆ ಇರೋರಿಗೆ, ಸುತ್ತಲಿರೋರಿಗೆ, ಇಲ್ಲಿರೋರಿಗೆ, ಇಲ್ಲಿಂದ ಹೊರಗಡೆ ಇರೋರಿಗೆ, ಎಲ್ಲರಿಗೂ ಕೊಡುವಷ್ಟು ಸಾಮರ್ಥ್ಯ ನಮ್ಮ ಕರ್ತನಾದ ದೇವರಿಗೆ ಅದು ಇರುವಂಥದ್ದಾಗಿದೆ ಪ್ರಿಯರು. ಆಮೇನ್. ಅದಕ್ಕೆ ನಾವು ಪ್ರಾರ್ಥನೆ ಏನು ಗೊತ್ತಾ, ಪ್ರಾರ್ಥನೆ ಮಾಡುವಾಗ ಆತನ ಭಂಡಾರದಲ್ಲಿ ಕೈ ಹಾಕ್ತಾ ಇದ್ದಾವೆ ನಾವು. ನನ್ನ ಬೀರುವ ಅಲ್ಲ, ನನ್ನ ಬೀರುವ ಖಾಲಿ. ಆತನ ದೇವ್ರು ಹೇಳ್ತಾನೆ ಬಾ ಅಂತ. ಅದ ಇನ್ವಿಟೇಷನ್ ದೇವರೇ ಕೊಟ್ಟಿದ್ದಾನೆ. ನನಗೆ ಮೊರೆ ಇಡ್ರಿ, ನಾನು ನಿಮಗೆ ಸದುತ್ತರವನ್ನು ಕೊಡುತ್ತೇನೆ. ಹಲ್ಲೆಲೂಯಾ. ದೇವ್ರು ಕರಿತಾ ಇದ್ದಾನೆ, ಬನ್ರಿ ಮಕ್ಕಳು, ಬನ್ರಿ ನನ್ನ ಮಕ್ಕಳ, ಬನ್ರಿ ನನಗೆ ಮೊರೆ ಇಡ್ರಿ, ಕೇಳಿರಿ, ಕೊಡಲ್ಪಡು, ಹುಡುಕಿರಿ, ಸಿಗ್ತದೆ, ತಟ್ರಿ ಅಂತಾನೆ. ನಾವು ಸಂಕೋಚ ಪಡಬಾರ್ದು. ನಾನು ಹೆಂಗೆ ಹೋಗ್ಲಪ್ಪ, ಇದು ಮಾಡ್ರಪ್ಪ. ಬೈಬಲ್ನಲ್ಲಿ ಅದಕ್ಕೆ ಅದೊಂದು ಸಾಮ್ಯ ಇದೆ. ಸ್ವಾಮಿ ಹೇಳಿದೆ, ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡ್ರಿ ಅಂತೆ. ಯಾಕೆ? ಬೇಸರಗೊಳ್ಳದೆ ಕೊಡ್ಲಿಕ್ಕೆ ರೆಡಿ ಇದ್ದಾನ ಆತನು. ಆಮೇನ್. ನಾವು ಯಾರನ್ನ ಇದ್ಬೇಡ್ಬೇಕಂದ್ರೆ 10 ಗಂಟೆ, ನಂದೊಂದಿದು 10 ಗಂಟೆವರೆಗೆ ಓಕೆ. ಆಮೇಲೆ ಫೋನ್ ಮಾಡ್ಬೇಕಂದ್ರೆ ಕೂಡ ನಾನು ಈ ಟೈಮ್ ಮಾಡ್ಲಾ ಬೇಡ, పొద్దున్న చేస్తానులే, వద్దు పండుకొనింటారేమో, ఏడుంటారేమో, ఏమో వద్దులే, డిస్టర్బ్ చేసిన ಮನುಷ್ಯನ ಆಲೋಚನೆ. ಆದರೆ ದೇವರು ಏನು ಹೇಳ್ತಾನೆ, ತಟ್ಟಿರಿ ನಿಮಗೆ ತೆರೆಯಲ್ಪಡೋದು. ಅದಕ್ಕೆ ಒಂದು ಸಾಮ್ಯ ಹೇಳ್ತಾನೆ ಬೈಬಲಲ್ಲಿ. ಏನು ಹೇಳ್ತಾನೆ, ಅವನು ಹೋಗಿ ಮಲಗಿಬಿಟ್ಟಿರ್ತಾನಂತೆ. ಮಲಗಿದ್ರೆ ಇವನ್ ಮನೆಗೆ ಯಾರೋ ಬರ್ತಾರಂತೆ, ಇವನ ಹತ್ರ ಇರಲ್ಲ, ಸ್ನೇಹಿತನ ಬರ್ತಾನೆ. ಅವಾಗ ಏನು ಮಾಡ್ತಾನೆ ಇವನು, ಹೋಗಿ ಆ ಸ್ನೇಹಿತನ ಮನೆಗೆ ರಾತ್ರಿ ಹೋಗಿ ಬಾಗಿಲು ತರ್ತಾನಂತೆ. ಹಲ್ಲೆಲೂಯಾ. ಇನ್ನೊಂದು ಸಾಮ್ಯ ಹೇಳ್ತಾನೆ, ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡ್ರಿ ಅಂತ. ಒಬ್ಬ ವಿಧವೆ ಇರ್ತಾಳಂತೆ. ವಿಧವೆ ಹೋಗ್ತಾರೆ ಎಲ್ಲಿ, ತಹಸೀಲ್ದಾರ್ ಹತ್ರ ಹೋಗ್ತಾಳಕ್ಕೆ. ಬೈಬಲ್ನಾಗಿಲ್ಲ, ಬಟ್ ಅಲ್ಲಿ ಇದರ ಹತ್ರ ಒಬ್ಬ ಅಧಿಕಾರಿ ಹತ್ರ ಹೋಗ್ತಾರೆ. ಅವನ ಅಧಿಕಾರಿ ಎಂಥ ಹೃದಯ, ಅವನು ಕಠಿಣ ಹೃದಯ, ಜನರ ಮೇಲೆ ಕಾಳಜಿ ಇಲ್ಲ. ರೊಕ್ಕ ಇಡು, ಅವಾಗ ನೀನು ಕೆಲಸ ಮಾಡಿಕೊಡ್ತೀನಿ. ಲಂಚ ತಗೊಳ್ಳೋನು ಅವನು. ದೇವ್ರ ಭಯ ಇಲ್ಲ, ಮನುಷ್ಯರ ಮೇಲೆ ಕಾಳಜಿ ಇಲ್ಲ, ಮನುಷ್ಯರ ಬಗ್ಗೆ ಕಾಳಜಿ ಇಲ್ಲ. ಹೌದಲ್ಲ, ಒಬ್ಬ ವಿಧವೆ ಬಂದಳಲ್ಲ, ಮಾಡನ್ ಬಿಡು, ಒಳ್ಳೆ ಮನಸ್ಸಿಲ್ಲ ಅವನಿಗೆ ಓಡಾಡಿಸ್ತಾನ, ರೈಟ್. ಆದ್ರೂ ಈಕೆ ಮತ್ತೆ 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 ಹೋಗ್ತಾಳಂತ. ಯಪ್ಪ ಬಂದ್ಲಪ್ಪ, ಈಕೆ ಮಾಡಿಕೊಟ್ಬಿಡ, ನಾನು ಮಾಡಿಕೊಡ್ತಾನಂತ. ಅಲ್ಲಿ ಸ್ವಾಮಿ ಏನು ಹೇಳ್ತಾನೆ ಗೊತ್ತಾ, ಅದು ಆ್ಯಕ್ಚುಲಿ ಕತೆ ಉಲ್ಟಾ. ಅದು ಸ್ವಾಮಿ ಹೇಳ್ತಾವಂತ, ಅಂಥವನೇ ಎಂಥವನು, ಕಠಿಣ ಹೃದಯವನು, ಜನರ ಮೇಲೆ ಕಾಳಜಿ ಇಲ್ಲದೆ ಇರೋನು, ಕರುಣೆ ಇಲ್ಲದವನು, ಸಾಲ ತೆಗೆದುಕೊಳ್ಳೋನು, ರೈಟ್. ಈ ಅಮ್ಮ ಬಂದು ಕೇಳ್ತಾರೆ, ಆಕೆ ಕೊಟ್ಟರೆ ಧಾರಾಳವಾಗಿರುವಂಥ ದೇವರು, ನಿಮ್ಮನ್ನು ಪ್ರೀತಿಸುವಂಥವನು, ಮಗನನ್ನೇ ಹಿಂದಕ್ಕಿಟ್ಟಳದೆ ಕೊಟ್ಟಿರುವವನು, ಆ ದೇವರು ನೀವು ಪ್ರಾರ್ಥನೆ ಮಾಡಿದರೆ ಇನ್ನೆಷ್ಟು ನಿಮಗೆ ಅದಕ್ಕೆ ಉತ್ತರವನ್ನು ಕೊಡುವಾತನಾಗಿದ್ದಾನೆ. ಆಮೇನ್.
ಅಂದ್ರೆ ಪ್ರಾರ್ಥನೆ ಯಾವುದರ ಮೇಲೆ ಆಧಾರ? ದೇವರ ಒಳ್ಳೆತನದ ಮೇಲೆ ಆಧಾರವಾಗಿರುವಂಥದ್ದಾಗಿದೆ. ಆಮೆನ್, ಹಲ್ಲೆಲೂಯಾ. ಓಕೆ, ಉದಾರ ಮನಸ್ಸಿನಿಂದ ಕೊಡುವವನಾಗಿದ್ದಾನೆ, ಸ್ವಲ್ಪವೂ ಸಂದೇಹ ಪಡದೆ ನಂಬಿಕೆ ಇಟ್ಟು ಕೇಳಿಕೊಳ್ಳಬೇಕು. ಅದರಲ್ಲಿ ಒಂದು ಕಂಡೀಷನ್, ಅಂತಹ ದೇವರಾಗಿರುವುದರಿಂದ, ಆತನ ಗುಣ ಹಂಗಿರುವುದರಿಂದ ಹೆಂಗೆ ಪ್ರಾರ್ಥನೆ ಮಾಡಬೇಕು? ನಂಬರ್ 1, ಪ್ರಾರ್ಥನೆ ನಮಗೆ ಕೊರತೆ ಇದೆ. ನಂಬರ್ 2, ದೇವರಲ್ಲಿ ಸಮೃದ್ಧಿ ಇದೆ. ನಂಬರ್ 3, ನಾವು ಪ್ರಾರ್ಥಿಸಬೇಕು. ರೈಟ್? 4ನೇದು, ಹೆಂಗೆ ಪ್ರಾರ್ಥನೆ ಮಾಡಬೇಕು? ಇಲ್ಲಿ ಹೇಳ್ತದೆ, ಸ್ವಲ್ಪವೂ ಸಂದೇಹ ಪಡದೆ ನಂಬಿಕೆ ಇಟ್ಟು ಕೇಳಿಕೊಳ್ಳಬೇಕು. ಯಾಕೆ ನಂಬಿಕೆ? ಆತನ ಗುಣಲಕ್ಷಣ ಅಂತದ್ದು. ಹಲ್ಲೆಲೂಯಾ. ನನಗೆ ನಂಬಿಕೆ ಒಬ್ಬರ ಮೇಲೆ ಹೆಂಗ್ ಬರ್ತೀವಿ? ಇವಾಗ ನಂಬಿಕೆ ಹೆಂಗಪ್ಪ ಬರೋದು? ಯಾರು ನಂಬಿಗಸ್ತನಿರ್ತಾನಲ್ಲ ಅವನ ಮೇಲೆ ನಂಬಿಕೆ ಇರ್ತದೆ. ಕರೆಕ್ಟಾ ಇಲ್ಲ? ನನ್ನ ಅನುಭವ, ನಾನು ಯಾರಿಗಾನ ಒಬ್ಬರಿಗೆ ರೊಕ್ಕ ಕೊಡ್ತೀವಿ, ಕೇಳ್ತಾರೆ, ಸರ್ ಸ್ವಲ್ಪ ದುಡ್ಡು ಕೊಡ್ರಿ, ನಾನು ಆಮೇಲೆ ಕೊಡ್ತೀನಿ ಅನ್ಕೋ. ಅವ್ನು ಕೊಡ್ತಾನೆ ಅನ್ಕೋ, ಅವಾಗ ಏನು ಮಾಡ್ತೀನಿ? ಕೊಟ್ಟಪ್ಪ. 2ನೇ ಸರಿ ಮತ್ತೆ ಕೇಳಿದರೆ ಟಕ್ಕಂತ ಕೊಟ್ಬಿಡ್ತೀನಿ. ಏನು ಕೊಟ್ಟ ಲಾಸ್ಟ್ ಟೈಮ್, ಅವ್ನು ಮತ್ತೆ ಕೊಡ್ತಾನೆ. 3ನೇ ಸರಿ ಮತ್ತೆ ನಾನು ಕೊಡ್ತೀನಿ, ಹಿಂದೆ ಮುಂದೆ ನಾನು ನೋಡಲ್ಲ. ಅವನು ಕೊಡ್ತಾನೆ ಬಿಡ. ಯಾಕೆ? ಇವನು ನಂಬಿಗಸ್ತನು. ಇವನು ಅಟ್ಲೀಸ್ಟ್ ಕೊಟ್ಟಿಲ್ಲ ಅಂದರೆ ನನಗೆ ಕೊಡೋಕ್ಕಾಗಿಲ್ಲ ಮುಂದಿನ ಇದು. ಆದರೆ ಇನ್ನೊಬ್ಬ ಕೆಲವರು ಇರ್ತಾರೆ. ನನಗೊಬ್ಬ ಕ್ಲಾಸ್ಮೇಟ್ ಇದ್ದ, ಅವ್ನು ಕೇಳಂಗಿಲ್ಲ ಯಾವತ್ತು, ಎಲ್ಲ ಚೆನ್ನಾಗಿದೆ ಮತ್ತೆ ನೋಡೋಕ್ಕೆ ಎಲ್ಲ ಒಳ್ಳೆ ಇದು ಎಲ್ಲ. ಏನೋ ಟಕ್ ಅಂತ ಒಂದಿನ ಫೋನ್ ಮಾಡ್ದ, ನೆಲ್ಸನ್, ನಮ್ಮ ಕ್ಲಾಸ್ಮೇಟ್ಸ್ ಎಲ್ಲ ನೆಲ್ಸನ್ ಅಂತ ಕರಿತಾರೆ, ಅರ್ಜೆಂಟ್ ಐತೆ ಸ್ವಲ್ಪ ಇದು. ಟಕ 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 ಅಂತ ಫೋನ್ ಪೇ ನಂಗೆ ಹಾಕ್ಬಿಟ್ಟೆ. ಆಮೇಲೆ ವರ್ಷಾನುಗಟ್ಲೆ ಆಯ್ತು, ಫೋನು ಇಲ್ಲ, ವಾಟ್ಸಪ್ಪು ಇಲ್ಲ, ಇದು ಇಲ್ಲ. ಇನ್ನೊಬ್ಬ ಕ್ಲಾಸ್ಮೇಟ್ ಇದ್ದ, ರೈಟ್? ಇನ್ನೊಂದು ಕ್ಲಾಸ್ಮೇಟ್ ನನಗೆ ಕೇಳ್ದ, ನನ್ನ ಮಗಂದು ಫೀಸ್ ಕಟ್ಟಬೇಕು, ಭಾಳ ಅರ್ಜೆಂಟ್ ಐತೆ, ಹಿಂಗೆ ದೇವ್ರು ನಮ್ದವ್ರನ್ನಲ್ಲ ಕೇಳಬೇಕು ಅಂತ. ಈ ಅನುಭವ ಆದ್ಮೇಲೆ ನಾನು ಏನು ಮಾಡಿದೆ? ಬೇಡಪ್ಪ, ಇವನು ಕೊಡ್ತಾನೋ ಇಲ್ಲೋ ಗೊತ್ತಿಲ್ಲ, ಕೊಟ್ರೆ ಮತ್ತೆ ಬರ್ತತೋ ಇಲ್ಲೋ, ಎಲ್ಲಿ ನನ್ನ ಮಗನ ಫೀಸ್ ಕಟ್ಟಬೇಕು, ಈ ಟೈಮ್ಗೆ ಇದು ಕೊಟ್ಟು ಬ್ಯಾಡ್ ನಡಿ ಅಂತ ಬಿಟ್ಬಿಟ್ಟು. ನಂಬಿಕೆ ಅನ್ನೋದು ಹೋಗ್ಬಿಡ್ತು ನನಗೆ. ಯಾಕೆ? ಅವನು ಮಾಡಿರುವಂಥ ಕೆಲವು ವಿಷಯದಲ್ಲಿ. ಆದರೆ ನಮ್ಮ ದೇವರು ನಂಬಿಗಸ್ತನು. ಎಲ್ಲರೂ ಹೇಳ್ರಿ, ದೇವರು ನಂಬಿಗಸ್ತನು. ಹೇಳ್ರಿ, ದೇವರು ಹೇಳಿದ್ದನ್ನು ಮಾಡುವವನು. ಹೇಳ್ರಿ, ದೇವರು ಗಟ್ಟಿಯಾಗಿ ಹೇಳ್ರಿ, ದೇವರು ಸುಳ್ಳಾಡುವುದಕ್ಕೆ ಮನುಷ್ಯನಲ್ಲ. ಹೇಳ್ರಿ, ಮಾತು ಬದಲಾಯಿಸಲಿಕ್ಕೆ ಮನುಷ್ಯ ಕುಮಾರನಲ್ಲ. ಆತನು ಹೇಳಿದ್ದನ್ನು ಮಾಡುತ್ತಾನೆ. ಮಾಡಲಿಕ್ಕೆ ಸಾಮರ್ಥ್ಯ ಕೂಡ ಇದೆ. ಕರೆಕ್ಟಾ ಇಲ್ಲ? ಹೇಳಿದ್ದು ಮಾಡಲಿಕ್ಕೆ ಸಾಮರ್ಥ್ಯ ಇದೆ. ಅದಕ್ಕೆ ನಾವು ನಂಬಬಹುದು. ನಂಬಿಕೆ ನಮ್ಮ ಮೇಲೆ ಯಾಕಿದೆ? ಏನೋ ನಂಬಿಕೆ ನಾನು ಬೆಳೆಸ್ಕೊಂಡಿದ್ದಲ್ಲ, ಆತ ನಂಬಿಗಸ್ತನು. ಅದಕ್ಕೆ ನಾನು ಆತನಲ್ಲಿ ನಂಬಿಕೆ ಇಡುತ್ತೇನೆ. ಆತನ ಹೇಳನಂದ್ರೆ ಮಾಡ್ತಾನೆ. ಆತನ ಬಾಸುಂಡೆಗಳಿಂದ ಗುಣವಾಯ್ತಂದ್ರೆ ಗುಣ ಆಯ್ತು. ನಾನು ಕೊಡ್ತೀನಿ ಅಂದರೆ ಕೇಳಿರಿ. ಆಮೆನ್. ಕಷ್ಟ ಕಾಲದಲ್ಲಿ ಮೊರೆ ಹೇಳ್ರಿ, ನಾನು ನಿಮಗೆ ಸದುತ್ತರವನ್ನು ಕೊಡುತ್ತೇನೆ, ನೀವು ನನ್ನನ್ನು ಮಹಿಮೆ ಹೇಳಿದ. ಅದಕ್ಕೆ ವಾಗ್ದಾನಗಳನ್ನು ನಾವು ಬೈಬಲ್ ಓದಿದಾಗ ಏನಾಗ್ತದೆ? ಆ ದೇವರು ನಂಬಿಗಸ್ತನಾಗಿರುವಂಥ ದೇವರು ವಾಗ್ದಾನಗಳನ್ನು ಮಾಡಿದಾಗ ಅದನ್ನು ನಾವು ನಂಬಬಹುದು. ಯಾಕೆ ಅಂತಂದ್ರೆ ಆ ದೇವರು ನಂಬಿಗಸ್ತನಾಗಿದ್ದಾನೆ. ಅಬ್ರಾಮನ್ಗೆ ಹೇಳಿದ್ದು ನೆರವೇರಿಸ್ದ. ಅದಕ್ಕೆ ದೇವರು ಅಬ್ರಾಮನ್ ಕೇಳ್ದ, ನಿನ್ನ ಮಗನ ಬಲಿ ಅರ್ಪಿಸಂದ. ಅವನು ಟಕ್ ಅಂತ ರೆಡಿ ಆಗ್ಬಿಟ್ಟ. ಯಾಕೆ ರೆಡಿ ಆದ? ಅವನು ನಂಬಿಕೆ ಹಾಕಿತ್ತು ಅವನಿಗೆ. ದೇವರು ನಂಬಿಗಸ್ತನು. ಅಂದ್ರೆ ದೇವ್ರ ಬಗ್ಗೆ ಒಂದು ಆಲೋಚನೆ. ದೇವರು ಇಲ್ಲದೆ ಇರುವುದನ್ನು ಇದ್ದಂತೆ ಕರೆಯುವಂಥ ದೇವರು, ದೇವರು ಸತ್ತಂತ ಸಂಗತಿಗಳನ್ನು ಬದುಕಿಸುವಂಥ ದೇವರು. ಅವನಿತ್ತು ಮಗನ್ನ ಕೊಟ್ಟಿದ್ದೇ ಆ ದೇವರು. ನನಗೇನಿದ್ದಿಲ್ಲ, ನನ್ನ ಕೈಯಲ್ಲಿ ಏನಾಗ್ತಿದ್ದಿಲ್ಲ. ಇವತ್ತು ನಾನು ಇಸಾಕ ನನಗಿದಾನಂದ್ರೆ ಆ ದೇವರೇ ಕೊಟ್ಟಿದ್ದು. ನನಗೆ ಗೊತ್ತು, ಇವಾಗ ಬಲಿ ಅರ್ಪಿಸಿದ್ರೆ ಕೂಡ ಸತ್ತವನ್ನ ಎಬ್ಬಿಸ್ತಾನ ಆ ದೇವರು. ಅದಕ್ಕೆ ನಾನು ರೆಡಿ ಆಗ್ಬಿಟ್ಟ. ಆಮೇನ್. ಎಲ್ಲಿ ದಾವಿದನಿಗೆ ಎಲ್ಲಿಂದ ಬಂತು ನಂಬಿಕೆ? ಸಿಂಹನ ಆ ಕರಡಿನ ಸಾಯಿಸ್ಲಿಕ್ಕೆ ಸಹಾಯ ಮಾಡ್ದ. ಆಮೇಲೆ ನಾವು ನೋಡಿದೆ ಸಿಂಹನ ಸಾಯಿಸ್ಲಿಕ್ಕೆ ಸಹಾಯ ಮಾಡ್ದ. ನನ್ನ ದೇವ್ರು ನಂಬಿಗಸ್ತನು. ಅದಕ್ಕೆ ಇವಾಗ ಕೂಡ ನಾನು ಆತನಲ್ಲಿ ನಂಬಿಕೆ ಇಡ್ತೇನೆ. ನಂಬಿಕೆ ನಮ್ಮ ಸಾಮರ್ಥ್ಯ ಅಲ್ಲ, ಆತನ ನಂಬಿಗಸ್ತನು.
ಅದಕ್ಕೆ ನಾನು ಆತನನ್ನು ನಂಬುತ್ತೇನೆ. ಹಲ್ಲೆಲೂಯಾ. ಎಲ್ಲರೂ ಹೇಳ್ರಿ, ನಾನು ನಂಬುತ್ತೇನೆ. ನಾವು ಯಾರು? ವಿಶ್ವಾಸಿಗಳು. ಕರೆಕ್ಟಾ? ವಿಶ್ವಾಸಿಗಳು ಏನು ಮಾಡ್ಬೇಕು? ವಿಶ್ವಾಸಿಸ್ಬೇಕು. ಆಮೇನ್. ಎಲ್ಲರೂ ಒಂದ್ಸರಿ ಕೈ ಎತ್ತಿ ಹೇಳ್ರಿ, ನಾನು ವಿಶ್ವಾಸಿ, ನಾನು ನಂಬಿಕೆ ಉಳ್ಳವನು. ಹೇಳ್ರಿ ಜೋರಾಗಿ, ನಾನು ದೇವರನ್ನು ನಂಬುತ್ತೇನೆ, ಆತನ ವಾಗ್ದಾನಗಳನ್ನು ನಂಬುತ್ತೇನೆ, ಆ ವಾಕ್ಯವನ್ನು ನಂಬುತ್ತೇನೆ, ಆತನು ಹೇಳಿದ್ದನ್ನು ನಂಬುತ್ತೇನೆ. ಆತನು ಹೇಳಿದಂತೆಯೇ ನನ್ನ ಜೀವಿತದಲ್ಲಿ, ನನ್ನ ಕುಟುಂಬದಲ್ಲಿ, ನನ್ನ ಭವಿಷ್ಯದಲ್ಲಿ, ನನ್ನ ಆರೋಗ್ಯದ ಬಗ್ಗೆ, ನನ್ನ ಹಣದ ಬಗ್ಗೆ ಆಗುತ್ತದೆ. ನನ್ನ ದೇವರು ಯೇಸು ಕ್ರಿಸ್ತನು ನಂಬಿಗಸ್ತನು, ಅದಕ್ಕೆ ನಾನು ನಂಬುತ್ತೇನೆ. ಹಲ್ಲೆಲೂಯಾ. ಆಮೆನ್. ಆಮೇಲೆ ನೋಡ್ರಿ, ಸ್ವಲ್ಪವೂ ಸಂದೇಹ ಪಡದೆ ನಂಬಿಕೆ ಇಟ್ಟು ಕೇಳಿಕೊಳ್ಳಬೇಕು. ಯಾಕೆ ಗೊತ್ತಾ? ನಮ್ಮ ಪ್ರಾರ್ಥನೆಗೆ ಅಡ್ಡಿ ಆಗೋದೇನು ಗೊತ್ತಿದೆ ಹೇಳಿ, ನಾನು ಮುಗಿಸ್ತೇನೆ. ನಮ್ಮ ಅಪನಂಬಿಕೆ. ನಂಬಿಕೆ ಅಲ್ಲ ಸಮಸ್ಯೆ, ಅಪನಂಬಿಕೆ. ಆಮೆನ್. ಇಲ್ಲಿ ನೋಡ್ರಿ, ಸ್ವಲ್ಪವೂ ಸಂದೇಹವಿಲ್ಲದೆ ನಂಬಿಕೆ ಇಟ್ಟು ಕೇಳಿಕೊಳ್ಳಬೇಕು. ಸಂದೇಹ ಪಡುವವನು ಗಾಳಿಯಿಂದ ಬಡಿಯಲ್ಪಟ್ಟ ಸಮುದ್ರದ ತೆರೆಯಂತೆ ಅಲೆಯುತ್ತಿರುವನು. ಸಮುದ್ರದ ತೆರೆ ಹೆಂಗೆ? ಅಲೆಗಳು ಹೆಂಗೆ? ಮತ್ತೆ ಇಷ್ಟು ಮೇಲೆ ಹೋಗ್ತದೆ. ಹಿಂಗೆ ಅಪನಂಬಿಕೆ ಹಂಗೆ ಅದ. ದೇವ್ರು ಕೊಡ್ತಾನೆ, ಅಲ್ಲೂ ಆಮೇಲೆ ಆಮೇಲೆ ಸ್ಟಡಿ ಇರಲ್ಲ ಅವನು. ಒಂದ್ಸರಿ ಹಿಂಗ, ಒಂದ್ಸರಿ ಹಿಂಗ, ಒಂದ್ಸರಿ ಹಿಂಗ. ಅದೇ ಮನಸ್ಸು ಚಂಚಲ, ಅದೇ ಅದಕ್ಕೆ ಕೆಲವು ಸಂಗತಿಗಳಾಗಲ್ಲ. ದೇವ್ರು ಕೊಡ್ತಾನೆ, ಸ್ವಸ್ಥತೆ ಮಾಡ್ತಾನೆ. ಆತಲ್ಲ ಅಯ್ಯಪ್ಪ, ಏನಾಗ್ತದೆ, ಸತ್ತೋಗ್ಬಿಟ್ರೆ ಹೆಂಗ? ಜ್ವರ ಜಾಸ್ತಿ ಆಗ್ತದೆ. ಇಲ್ಲ, ದೇವ್ರು ಕೊಡ್ತಾನೆ. ಹಿಂಗೆ ಏನೋ ವಾಕ್ಯ ಕೇಳಿದಾಗ ಆಮೇಲೆ ಅದಕ್ಕೆ ನಾವು ವಿಶ್ವಾಸದಲ್ಲಿ ಬಲಗೊಳ್ಳಬೇಕು. ಅದಕ್ಕೆ ಪ್ರತಿ ಸರಿ ವಾಕ್ಯದಲ್ಲಿ ಇರಬೇಕು ನಾವು. ಸ್ಟಾರ್ಟಿಂಗ್ನಲ್ಲಿ ಚಂಚಲ ಆಗ್ತದೆ ನಮಗೆ, ಆದ್ರೆ ಒಂದು ಸ್ಥಳಕ್ಕೆ ಬರ್ಬೇಕು. ನಾವು ಎಲ್ಲಿವರೆಗೆ ಬರ್ಬೇಕಂದ್ರೆ ಚಂಚಲವಾಗಬಾರ್ದು. ಅಬ್ರಾಮನ್ ಜೀವಿತದಲ್ಲಿ ಕೂಡ ಒಂದು ಚಂಚಲ ಆದ, ನಮ್ದ, ಸ್ವಲ್ಪ ಬಿದ್ದ, ನಮ್ದ, ಆಮೇಲೆ ಆಗರನ್ನ ತಂದಿಟ್ಟ. ಅದು ಅಪನಂಬಿಕೆನೇ ಮತ್ತೆ ಅಲ್ಲ. ಆದ್ರೆ ಆಮೇಲೆ ಎಂಥ ಸ್ಥಾನಕ್ಕೆ ಬಂತ ಅಂದ್ರೆ, ನಂಬಿಕೆಯಲ್ಲಿ ದೃಢವಾಗಿ ಆತನು ಅದ್ಭುತವನ್ನು ಹೊಂದಿಕೊಂಡ. ಹಲ್ಲೆಲೂಯಾ. ಸ್ವಲ್ಪವೂ ಸಂದೇಹ ಪಡುವವನು ಗಾಳಿಯಿಂದ ಬಡಿಯಲ್ಪಟ್ಟ ಸಮುದ್ರದ ತೆರೆಯಂತೆ ಅಲಿಯು. ಅಪನಂಬಿಕೆಯು ಎಷ್ಟೋ ಆಶೀರ್ವಾದಗಳನ್ನು ನಮ್ಮಿಂದ ಕದ್ದುಕೊಂಡಿದೆ ಪ್ರಿಯರೇ. ಇವತ್ತು ನಾವು ಏನು ಅಟ್ಯಾಕ್ ಮಾಡ್ಬೇಕು ಗೊತ್ತಾ? ಅಪನಂಬಿಕೆನ ಅಟ್ಯಾಕ್ ಮಾಡಬೇಕು. ನಮ್ಮ ವೈರಿ ಯಾರು ಗೊತ್ತಾ? ಅಪನಂಬಿಕೆ. ಅದಕ್ಕೆ ನಾವು ವಾಕ್ಯ ಅರಿಕೆ ಮಾಡ್ಬೇಕಂತ ಯಾಕೆ ಹೇಳೋದು ಗೊತ್ತಾ? ನಿನಗೆ ವಿಶ್ವಾಸದ ಹೋರಾಟ ಎಲ್ಲಿ ಆಗ್ತದೆ ಹೇಳ್ರಿ? ಸಮುದ್ರ ನೋಡಿದ್ದೆ ಪೇತ್ರನಿಗೆ ಭಯ ಆಯ್ತು. ನಮಗೆ ಪರಿಸ್ಥಿತಿ ನೋಡಿದರೆ ಭಯ ಆಗ್ಬಿಡ್ತು. ಏನಾಗ್ತದೆ ಇಲ್ಲಿ. ಅದಕ್ಕೆ ಹೇಳೋದು, ಆತನ ಬಾಸುಂಡೆಗಳಿಂದ ಜ್ವರ, ಏನಾಯ್ತು, ಜಾಸ್ತಿ ಆಯ್ತು, ಪ್ರಾರ್ಥನೆ ಮಾಡಿದೆ, ಜಾಸ್ತಿ ಆಯ್ತು. ಟೆನ್ಷನ್ ಇರ್ತದೆ, ಟೆನ್ಷನ್ ಇರಬಾರ್ದು. ವಾಕ್ಯದ ಆತನ ಬಾಸುಂಡೆಗಳಿಂದ ಗುಣವಾಯ್ತು. ಇಲ್ಲಿ ಹೋರಾಟ ಇಲ್ಲಿ ಆಗ್ತದೆ, ಭಯ ಇಲ್ಲಿ ಬರ್ತದೆ. ಅವಾಗ ಅದಕ್ಕೆ ನಾವು ವಾಕ್ಯ ಹೇಳಿ ಅದನ್ನು ಅಮುಕ ಹಾಕ್ಬೇಕು ಕೆಳಗಡೆ. ವಾಕ್ಯ ಪ್ರಬಲವಾದಾಗ ನಮ್ಮ ಅದ್ಭುತ ಕಾರ್ಯವನ್ನು ನಾವು ಹೊಂದಿಕೊಳ್ಳುವವರಾಗಿದ್ದೇವೆ. ಆಮೆನ್. ಸಂದೇಹ ಪಡುವವನು ಗಾಳಿಯಿಂದ ಬಡಿಯಲ್ಪಟ್ಟ ಸಮುದ್ರ ತೆರೆ ಅಂತಿದ್ದಾನೆ. ಲಾಸ್ಟ್ ವಚನ ಇದು. ಮುಂದೆ ನೋಡ್ರಿ ಏನ್ ಹೇಳ್ತದೆ. ಆ ಮನುಷ್ಯನು, ಯಾವ ಮನುಷ್ಯನು? ಯಾರು ಅವನು? ಬುಸ್ ಬುಸ್ ಹಿಂಗೆ ಚಂಚಲವಾಗುವವನು. ಆ ಮನುಷ್ಯನು ತಾನು ಕರ್ತನಿಂದ ಏನಾದರೂ ಹೊಂದುವವನೆಂದು ಭಾವಿಸದೇ ಇರಲಿ. ಅವನಿಗೇನು ಸಿಗಲ್ಲಂತ. ಅಂಥವನಿಗೆ ಎಲ್ಲ ಇದು ಸಿಗಲ್ಲ ಅಂತವನಿಗೆ. ಯಾಕೆ? ಪ್ರಾಬ್ಲಮ್ ದೇವರಲ್ಲ, ಅಪನಂಬಿಕೆ. ಆಮೆನ್. ನೆಕ್ಸ್ಟ್ ನೋಡ್ರಿ ಏನಂತ ಹೇಳ್ತದೆ ಲಾಸ್ಟ್ ವಚನ. ಅವನು ಎರಡು ಮನಸ್ಸುಳ್ಳವನು, ತನ್ನ ನಡತೆಯಲ್ಲೆಲ್ಲ ಚಂಚಲನು ಆಗಿದ್ದಾನೆ. ಪ್ರಾಬ್ಲಮ್ ಎಲ್ಲಿ ಗೊತ್ತಾ? ಎರಡು ಮನಸ್ಸು. ಆಗ್ತದೆ? ಆಗಲ್ಲ. ಬದುಕ್ತೀನಿ, ಸಾಯ್ತೀನಿ. ರೈಟ್? ಅದಿರಬಾರ್ದು. ಅದಕ್ಕೆ ನಾವು ವಾಕ್ಯ ಓದಬೇಕು. ಅರಿಕೆ ಈ ಮನಸ್ಸು ಕ್ರಿಸ್ತನ ಮನಸ್ಸಾಗಬೇಕು. ಈ ಮನಸ್ಸು ವಾಕ್ಯದ ಮೇಲೆ ಇರಬೇಕು. ಈ ಮನಸ್ಸು ನೂತನ ಮನಸ್ಸಾಗಬೇಕು. ರೈಟ್? ಟಿ ವಿ ನ್ಯೂಸ್ ನೋಡಿ ನಂಬಿಕೆ ಅಲ್ಲ,
ಗುಡ್ ನ್ಯೂಸ್ ನೋಡಿ ನಂಬಿಕೆ. ಹಲ್ಲೆಲೂಯಾ. ಅದಕ್ಕೆ ನಾನು ಕೊರೋನಾ ಟೈಮಲ್ಲಿ ನಾನು ಟಿವಿನೇ ನೋಡಿಲ್ಲ. ಅದಕ್ಕೆ ನಮ್ಮ ಮನೆಗೆ ಇವತ್ತು ಕೂಡ ಟಿವಿ ಇಲ್ಲ. ಇವಾಗ ಏನು ಮಾಡೋದು, ಮೊಬೈಲ್ಗಳು ಬಂದ್ಬಿಟ್ಟವು. ಬಟ್ ಅವು ಬರೀ ಕೇಬಲ್ ನಾನು ಹಾಕ್ಸ್ಕೊಂಡೇ ಇಲ್ಲ. ಇವತ್ತುವರೆಗೆ ಟಿವಿ ಐತೆ, ಕೇಬಲ್ ಕನೆಕ್ಷನ್ ಇಲ್ಲ. ನಮ್ಮ ಮನೆಗೆ ಕೇಬಲ್ ಕನೆಕ್ಷನ್ ಇಲ್ಲ. ಯಾಕೆ? ನನಗೆ ಆ ವಾರ್ತೆ ಬೇಡ, ನನಗೆ ಸುವಾರ್ತೆ ಬೇಕು. ಕ್ರೂಜೆಯಲ್ಲಿ ಏನು ಮಾಡಿದ್ದಾನೆ ಅದ್ರ ಧ್ಯಾನ, ಬಾಸುಂಡೆಗಳು ನನಗೆ ಸ್ವಸ್ಥತೆ ಅದು ಧ್ಯಾನ. ಆತ ನನಗೋಸ್ಕರ ಬಡವನಾದನು, ಬಡತನದಲ್ಲಿ ಸೇರೋದ್ರ ಮುಖ ನಾನು ಐಶ್ವರ್ಯವಂತನಾಗುವಂತ ಅದು ನನಗೆ ಧ್ಯಾನ. ಮಾರ್ಕೆಟ್ ಹೆಂಗೈತೆ, ಪಾಕಿಸ್ತಾನ ವಾರ ಆಗ್ತೈತೆ, ರೇಟ್ಗಳು ಜಾಸ್ತಿ, ಏನೇ ಆಗಲಿ ನನಗೆ ಅಲ್ಲಿಂದಲ್ಲ ಬರೋದು, ನನ್ನ ದೇವ್ರು ನನಗೆ ಒದಗಿಸುವಾತನಾಗಿದ್ದಾನೆ. ಸಾಯ್ತಾ ಇದಾರ, TV 9ನಾಗ ಸಾಯ್ತಾ ಇದಾರ, ಇನ್ನೊಂದು ಯಾವುದು ಏಷ್ಯಾನೆಟ್ನಾಗ ಸಾಯ್ತಾ ಇದಾರ, ಇನ್ನೊಂದು ಯಾವುದು ಉದಯ ನ್ಯೂಸ್ನಾಗ ಸಾಯ್ತಾ ಇದಾರೆ. ಎಲ್ಲ ಸಾವು 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 ಸಾವು. ನೋಡಿ ನಿನ್ನ ಮೈಂಡ್ನಾಗ ಏನಿರ್ತದೆ, ಸಾವು ಸಾವು ಸಾವು. ಇನ್ನು ಎಲ್ಲಿಂದ ಬರ್ತದೆ ನಂಬಿಕೆ? ಬುಗುಲು ಬರ್ತದೆ, ಭಯ ಬರ್ತದೆ. ಅದ್ರ ಬದಲು ಮತ್ತಾಯ ಓದಿದ್ರೆ ಏನಂತೆ, ಸತ್ತವಳು ಬದುಕಿದಳು. ಮಾರ್ಕ ನೀನು ಓದು, ಇವನು ಕುಷ್ಠರೋಗಿ ಗುಣ ಆದ. ವಾವ್, ಇದು ಉಲ್ಟಾ. ಇದು ಆ್ಯಕ್ಚುಲಿ ಇದು ಸೀದಾ, ಆ ಚಾನಲ್ಗಳು ಉಲ್ಟಾ. ಏಮ್ಯಾನ್, ಅವನು ಐರನ್ ಯೇಸ್ವಾಮಿನ ಕರ್ಕೊಂಡು ಹೋಗ್ತಿರ್ತಾನೆ, ನ್ಯೂಸ್ ಬರ್ತತೆ, ನಿನ್ನ ಯಜಮಾನನಿಗೇನ ತೊಂದರೆ ಕೊಡಬೇಡ, ನಿನ್ನ ಮಗಳು ಸತ್ತೋಗ್ಬಿಡ್ಲ. ಟಕ್ಕಂತ ಯೇಸ್ವಾಮಿ ಅವನಿಗೆ ಮಾತಾಡೋಕೆ ಅವಕಾಶ ಕೂಡ ಕೊಡಲ್ಲ. ಹೆದರಬೇಡ, ಅಂಜಬೇಡ, ನಂಬಿಕೆ ಮಾತ್ರ ಇರಲಿ. ಹಲ್ಲೆಲೂಯಾ. ಟಕ್ಕಂತ. ಅದಕ್ಕೆ ಸುಮ್ಮನೆ ನೋಡೋಣ ಬಿಡು, ಇವ್ರು ಏನಂತಾರೆ ಬಿಡು, ಅದು ಅಕ್ಕಳಕ್ಕೆ ಹೋಗ್ಬಾರ್ದು ನಾವು. ಅದಕ್ಕೆ ನಾವು ಚಂಚಲ ಮನಸ್ಸುಳ್ಳವರಾಗ್ತೇವೆ. ಅದಕ್ಕೆ ವಿಶ್ವಾಸ ದೃಢವಾಗಿರೋದಿಲ್ಲ. ಇಲ್ಲಿ ಬಂದು 2 ತಾಸು ದೇವ್ರ ಸನ್ನಿಧಾನದಲ್ಲಿರೋದು, 1 ತಾಸು ವಾಕ್ಯ ಕೇಳೋದು, ಫುಲ್ ಹಿಂಗೆ ಬೂಸ್ಟ್ ಆಗೋದು. ಇವತ್ತು ಆಯ್ತಾರ ಬಿಡು, ಏನು ಕೆಲಸ ಇಲ್ಲ, ನಮ್ಮ ಮನೆಗೆ ಆದ್ಮೇಲೆ ಬಿರಿಯಾನಿ ತಿಂದ್ಕೊಂಡು ರಾತ್ರಿವರೆಗೆ TV ನೋಡ್ಕೊಂಡು ಕುಂದ್ರೋದು. ಆ TV-ನಾಗ ಹಿಂಗೆ ನೋಡು, ಇನ್ಶೂರೆನ್ಸ್ ಅಡ್ವರ್ಟೈಸ್ಮೆಂಟ್ ಬರ್ತತೆ. ಏನಂತ ಬರ್ತತೆ? ಇನ್ಶೂರೆನ್ಸ್ ಅಡ್ವರ್ಟೈಸ್ಮೆಂಟ್ ನೋಡಿಯಾ? ಹಿಂಗೆ ಚೇರ್ ಮೇಲೆ ಕುಂತಿರ್ತಾನೆ, ಒಬ್ಬನ ಚೇರ್ ಮೇಲೆ ಕುಂತಿರ್ತಾನೆ, ಚಕ್ಕಂತ ವೀಲ್ ಚೇರ್ ಬಂದ್ಬಿಡ್ತದೆ ಅಲ್ಲಿ. ಇನ್ಶೂರೆನ್ಸ್ ಅಡ್ವರ್ಟೈಸ್ಮೆಂಟ್ ನೋಡ, ಒಂದು ಚೇರ್ ಮೇಲೆ ಹಿಂಗೆ ಕುಂತಿರ್ತಾನೆ, ಎಲ್ಲ ಚೆನ್ನಾಗಿ ಚಕ್ಕಂತ ವೀಲ್ ಚೇರ್. ನಿನ್ನ ಜೀವಿತಕ್ಕೆ ಹಂಗಾದ್ರೆ ಇನ್ಶೂರೆನ್ಸ್ ಮಾಡಿಸ್ಕೊ ಅಂದ್ರೆ ಭಯ ಅವು ಬರೀ ಭಯ ಹುಟ್ಟಿಸ್ತಾವ. ಅಂಥವು ನೋಡ್ಕೊಂಡು ಕುಂದ್ರಿ ದಿನೆಲ್ಲ ಹಗಲು ರಾತ್ರಿ ಅದೇ ನನ್ನ ಧ್ಯಾನ. ವಾಕ್ಯ ಹೋದ್ರೆ ಅಂದ್ರೆ ಬೇಡ ವಿಶ್ವಾಸಿಗಳಿಗೆ, ಈ ಪಾಸ್ಟರ್ ಅನಿಲ್ ಬೇರೆ ಕೆಲಸ ಎಲ್ಲ ಬರೀ ವಾಕ್ಯ 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 ಅಂತಾನ. ನೋಡ್ರಿ, ಅದು ನೋಡಿದ್ರೆ ಸಾಯ್ತೀರಿ, ಇದನ್ನ ಹಿಡ್ಕೊಂಡ್ರೆ ಬದುಕ್ತೀರಿ. ಅದು ಭಯ ಹುಟ್ಟಿಸ್ತದೆ, ಇದು ವಿಶ್ವಾಸ ಹುಟ್ಟಿಸ್ತದೆ. ವಿಶ್ವಾಸವನ್ನು ಹುಟ್ಟಿಸುವವನು ಪೂರೈಸುವವನು ಕರ್ತನಾಗಿರುವಂತ ಯೇಸು. ಆ ವಾರ್ತೆ ಭಯ ಹುಟ್ಟಿಸ್ತದೆ, ಆ ವಾರ್ತೆ ಚಿಂತೆ ಹುಟ್ಟಿಸ್ತದೆ. ಸುವಾರ್ತೆ ವಿಶ್ವಾಸ ಹುಟ್ಟಿಸುವಂಥದ್ದಾಗಿದೆ. ನಿನ್ನ ಮನಸ್ಸು ಚಂಚಲಗೊಳ್ಳುವುದಿಲ್ಲ, ನಿನ್ನ ಮನಸ್ಸು ಭಯಕ್ಕೀಡಾಗುವುದಿಲ್ಲ, ನಿನ್ನ ಮನಸ್ಸು ಚಿಂತೆಗೆ ಈಡಾಗುವುದಿಲ್ಲ. ನಿನ್ನ ದೃಢವಾಗಿರ್ತಿ, ಜಯಶಾಲಿಯಾಗಿರ್ತಿ. ಅವಾಗ ಏನಾಗ್ತದೆ, ಯಾಕೆ ಗೊಲಿಯಾತ್ ಬಂದ್ರೆ ನೋಡ್ಕೊಂಡ್ಬಿಡ್ತೀನಿ ಯೇಸು ನಾಮದಲ್ಲಿ ಅಂತಿ. ಇಲ್ಲಾಂದ್ರೆ ಬುಗುಲು ಏನೋ ನೀವು ಹೆಂಗಿರ್ಬೇಕಂತಿದ್ದೀರಿ? ಮುಗಿಸ್ತಾ ಇದ್ದೀನಿ ನಾನು. ಹೆಂಗಿರ್ಬೇಕಂತೀರಿ? ಈಗ ನಿಮ್ಮ ಕಣ್ಣು ಕಿವಿ ಏನು ನೋಡ್ತೀರಿ, ಏನು ಕೇಳಿಸ್ಕೊಂತೀರಿ ಹಗಲು ರಾತ್ರಿ? ನಿಮ್ಮಿಷ್ಟ. ಅದು ನನ್ನ ಕೈಯಲ್ಲಿಲ್ಲ. ಹೇಳೋದು, ನಿಮ್ಮನ್ನು ಪ್ರೋತ್ಸಾಹಿಸೋದು, ನಿಮಗೆ ಒಳ್ಳೆ ದಾರಿಯಲ್ಲಿ ಇದು ಮಾಡೋದು, ವಾಕ್ಯದ ಪ್ರಕಾರ ಬೋಧಿಸೋದು, ಇದು ನನ್ನ ಕರ್ತವ್ಯ. ಆದರೆ ನೀವು ಹೋಗಿ ಏನು ಮಾಡ್ತೀರಾ ಅದು ನಿಮ್ಮ ಜವಾಬ್ದಾರಿ. ನಿಮ್ಮ ಮನಸ್ಸು ಏನಕ್ಕೆ ಕೊಡ್ತೀರಾ, ನಿಮ್ಮ ಕಣ್ಣು ಏನಕ್ಕೆ ಕೊಡ್ತೀರಾ, ನಿಮ್ಮ ಕಿವಿ ಏನಕ್ಕೆ ಕೊಡ್ತೀರಾ ಹಗಲು ರಾತ್ರಿ, ಅದು ನಿಮ್ಮ ಕೈಯಲ್ಲಿರುವಂಥದ್ದಾಗಿದೆ ಬೇರೆ. ಆಮೆನ್. ಆದರೆ ಕ್ರಿಸ್ತನ ವಾಕ್ಯವನ್ನು ಇಟ್ಕೊಂಡು ಜಯ ಜೀವಿತ. ಈ 15 ದಿನಗಳು ಬರೋಣ ಪ್ರಿಯರು. ಏನಾಗ್ತದೆ ಗೊತ್ತಾ? ಈ 15 ದಿನ ವಾಕ್ಯ ಕೇಳ್ತೀವಿ ನಾವು, ಬರೀ ಪ್ರಾರ್ಥನೆ ಮಾಡೋದಲ್ಲ. ಬೆಳಿಗ್ಗೆ ಸಾಯಂಕಾಲ, ಬೆಳಿಗ್ಗೆ ಸಾಯಂಕಾಲ, ಬೆಳಿಗ್ಗೆ ಸಾಯಂಕಾಲ, ಬೆಳಿಗ್ಗೆ ಸಾಯಂಕಾಲ TV ಮುಂದೆ ಹೆಂಗೆ IPL ಹೆಂಗೆ ನೋಡ್ಕೊಂಡಿರ್ತೀರೋ ಹಂಗೆ ವಾಕ್ಯದ ಇರ್ತದೆ. ಇವಾಗ ಏನಾಗ್ತದೆ? ರೂಪಾಂತರಗೊಳ್ತೇವೆ ನಾವು, ಬಲಗೊಳ್ತೇವೆ, ವಿಶ್ವಾಸ ಪ್ರಬಲಗೊಳ್ತದೆ,
ವಿಶ್ವಾಸಗೊಂದ್ರೆ ಏನಾಗ್ತದೆ, ನಮ್ಮ ಪ್ರಾರ್ಥನೆ ವಿಶ್ವಾಸದ ಪ್ರಕಾರ ಮಾಡುವಾಗ ಉತ್ತರವನ್ನು ನಾವು ಪಡೆದುಕೊಳ್ಳುವವರಾಗಿದ್ದೇವೆ. ಪೂರ್ಣ ಜೈಶಾಲಿಗಳಾಗಿ ನಾವು ಜೀವಿಸುವವರಾಗಿದ್ದೇವೆ ಪ್ರಿಯರೇ. ರೆಡಿನಾ? ಎಷ್ಟು ಜನ ಬರ್ತೀರಿ ಸಾಯಂಕಾಲ? ಸಾಯಂಕಾಲ ಬರೋರು ಒಂದ್ಸರಿ ಜೋರಾಗಿ ಆಮೇನ್ ಹೇಳ್ರಿ. ಆಮೇನ್. ಸೊ ಬೇರೆಯವ್ರನ್ನ ಕೂಡ ಕರ್ಕೊಂಬನ್ರಿ. ಹೆಂಗ ನಾವು ಪಿಕ್ನಿಕ್ ಹೋಗೋಣ ಅಂದ್ವಲ್ಲ, ಹಂಗೆ ಪ್ರೇಯರ್ಗೆ ಹೋಗೋಣ ಅಂತ ಕರ್ಕೊಂಬನ್ರಿ. ಓಕೆ, ಪ್ರಾರ್ಥನೆ ಮಾಡೋಣ ಬನ್ರಿ. ಸ್ತೋತ್ರ ದೇವ, ಹಾಲೆಲೂಯ ಹಾಲೆಲೂಯ. ಬನ್ರಿ ಒಂದ್ಸರಿ ಕೈ ಎತ್ತಿ ನಿಂತ್ಕೊಂಡು ಒಂದ್ಸರಿ ದೇವರಿಗೆ ಸ್ತುತಿ ಸ್ತೋತ್ರ ವಂದನೆ. ಓ ರಬ ಶಕಥರಬ. ವಾಣಿಗಳಲ್ಲಿ ಪ್ರಾರ್ಥಿಸುವವರು ವಾಣಿಗಳಲ್ಲಿ ಸ್ತೋತ್ರ ಹೇಳ್ರಿ ಪ್ರಿಯರೇ. ಬಾಯಿ ತೆಗೆದು ಒಂದೆರಡು ನಿಮಿಷ ರಬ ಸಂದ ರಬ ದೋ ರಬ ಲ ರಬ, ಕನ್ನಡದಲ್ಲಾಗಲಿ ತೆಲುಗುದಲ್ಲಾಗಲಿ ಅನ್ಯ ಭಾಷೆಯಲ್ಲಾಗಲಿ ನೀವು ದೇವರಿಗೆ ಸ್ತುತಿ ಸ್ತೋತ್ರ ವಂದನೆ ಮಾಡ್ರಿ. ದೇವರು ನಿಮ್ಮ ಸಂಗಡ ಮಾತನಾಡಿದರೆ, ದೇವರು ನಿಮ್ಮನ್ನು ಪ್ರೋತ್ಸಾಹಿಸಿದ್ರೆ, ದೇವರು ನಿಮ್ಮ ನಂಬಿಕೆಯನ್ನು ಕಟ್ಟಿರುವುದಾದ್ರೆ, ಓ ಲರಬ ಆತನ ನಂಬಿಗಸ್ತನೆಂದು ಗೊತ್ತಿರುವುದಾದ್ರೆ ಸ್ತೋತ್ರ ಮಾಡ್ರಿ, ಸ್ತೋತ್ರ ಮಾಡ್ರಿ. ಹಾಲೆಲೂಯ. ಸ್ವಾಮಿ, ನಾನು ಒಬ್ಬಂಟಿಕನಲ್ಲ, ನೀನು ನನ್ನ ಸಂಗಡ ಇದ್ದಿ, ನೀನು ಯಾವಾಗಲೂ ನನಗಿದ್ದಿ ಸ್ವಾಮಿ. ನನ್ನ ಕೊರತೆಗಳನ್ನು ನೀಗಿಸುವಂಥ ದೇವರು ನೀನು. ನನ್ನ ಕುರುಬನು, ಒಳ್ಳೆಯ ಕುರುಬನು ತಂದೆಯಾದ ದೇವರೇ. ನೀನು ಧಾರಾಳವಾಗಿ ಹಂಗಿಸದೆ ನೀನು ಕೊಡುವವನಾಗಿದ್ದಿ ತಂದೆಯಾದ ದೇವರೇ. ಸ್ತೋತ್ರ 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 ಸ್ತೋತ್ರ. ನೀನು ನಂಬಿಗಸ್ತನು ಸ್ವಾಮಿ. ಹಾಲೆಲೂಯ 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 ಹಾಲೆಲೂಯ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಲಾರ್ಡ್. ಓ ರಾಬಾ ಶಕರ ಬಾಬಾ 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 ಬಾಬಾ. ಲಾರ್ಡ್ ವಿ ವರ್ಶಿಪ್ ಯು. ರಿಯಾ ಬಾಬಾ 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 ಬಾಬಾ. ಕರ್ತನೆ, ದೇವರಲ್ಲಿ ನಿನಗೆ ಸಮಾನರು ಯಾರು ತಂದೆಯಾದ ದೇವರೇ? ಆಕಾಶದಲ್ಲಿ ಭೂಮಿಯಲ್ಲಿ ನನ್ನ ಜೀವಿತದಲ್ಲಿ ನಿನಗೆ ಸಮಾನರು ಯಾರು ಇಲ್ಲ ತಂದೆಯಾದ ದೇವರೇ. ನನಗೆ ಎಷ್ಟೇ ಕೊರತೆ ಇರಬಹುದು, ಆದರೆ ನೀನು ಸರ್ವಶಕ್ತನು. ನಿನ್ನ ಭಂಡಾರದಿಂದ ನಾನು ಹೊಂದಿಕೊಳ್ತೇನೆ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್ ಫಾದರ್. ನಿನ್ನ ಜನರನ್ನು ಮುಟ್ಟು ಸ್ವಾಮಿ. ಇವತ್ತು ಯಾರ್ಯಾರಿಗೆ ಏನೇನು ಕೊರತೆ ಇದೆಯೋ ನನಗೆ ಗೊತ್ತಿಲ್ಲ, ಯಾರ್ಯಾರು ಯಾವ ಚಿಂತೆಯಿಂದ ಬಂದಿದ್ದಾರೋ ನನಗೆ ಗೊತ್ತಿಲ್ಲ ಪವಿತ್ರಾತ್ಮನಾದ ದೇವರೇ, ಆದರೆ ನೀನು ಬಲ್ಲವನಾಗಿದ್ದಿ ಪ್ರಿಯರೇ. ಇವತ್ತು ಕರ್ತನ ಸನ್ನಿಧಾನದಲ್ಲಿ ಹೊಂದಿಕೊಳ್ಳ್ರಿ. ನಿಮ್ಮ ಏನು ಅಗತ್ಯತೆ ಇದೆಯೋ ಹೊಂದಿಕೊಳ್ಳಿರಿ. ಅದು ಏನೇ ಆಗಿರ್ಬೋದು, ಕಾಯಿಲೆ ಇರಬಹುದು, ಬೇನೆ ಇರಬಹುದು, ರೋಗ ಇರಬಹುದು, ಆರ್ಥಿಕ ಸಮಸ್ಯೆ ಇರಬಹುದು, ಅಥವಾ ಮಕ್ಕಳ ಬಗ್ಗೆ ನಿಮಗೆ ಚಿಂತೆ ಇರಬಹುದು. ಓ ಆ ಒಂದು ಓ ರಬ ಶಂದ ರಬ 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 ಲ ರಬ ಸಕ ತಗ 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 ಹೇಳ್ರಿ. ಸ್ವಾಮಿ, ಇಲ್ಲಿ ಅಗತ್ಯತೆ ನನಗಿದೆ, ಯೇಸು ನಾಮದಲ್ಲಿ ನಾನು ಹೊಂದಿಕೊಳ್ತೇನೆ. ವಿಶ್ವಾಸದಿಂದ ಆತನನ್ನು ಮುಟ್ಟಿರಿ ಪ್ರಿಯರೇ. ವಿಶ್ವಾಸದಿಂದ ಆತ್ಮದಲ್ಲಿ ಆತನನ್ನು ಮುಟ್ಟಿರಿ ಪ್ರಿಯರೇ. ಹಾಲೆಲೂಯ. ಆ ರಕ್ತಸ್ರಾವದ ಸ್ತ್ರೀ ಯೇಸ್ವಾಮಿ ಅಲ್ಲಿ ಹೋಗ್ತಾ ಇದ್ದ. ಆಕೆ ಏನು ಮಾಡಲಿಲ್ಲ, ಯೇಸ್ವಾಮಿಗೆ ಹೇಳಿಲ್ಲ, ಸ್ವಾಮಿ ನನಗೆ ಕಾಯಿಲೆ ಇದೆ, ನನಗೆ ರೋಗ ಇದೆ, ನನಗೆ ಸಮಸ್ಯೆ ಇದೆ, ಅದೇನು ಹೇಳಿಲ್ಲ. ಆಕೆ ವಿಶ್ವಾಸದಿಂದ ಕೈ ಚಾಚಿದ್ಲು, ಯೇಸು ಸ್ವಾಮಿಯನ್ನು ಮುಟ್ಟಿದ್ಲು. ಯೇಸ್ವಾಮಿಯಲ್ಲಿ ಎಲ್ಲ ಇತ್ತು, ಅದು ಆಕೆಯಲ್ಲಿ ಹರಿತು ಪ್ರಿಯರೇ. ಇವತ್ತು ನಿಮ್ಮ ಜೀವಿತಕ್ಕೆ ಏನೇನು ಬೇಕೋ, ನಿಮ್ಮ ಆತ್ಮಕ್ಕೆ ಏನು ಬೇಕೋ, ನಿಮ್ಮ ಮನಸ್ಸಿಗೆ ಏನು ಬೇಕೋ, ನಿಮ್ಮ ದೇಹಕ್ಕೆ ಏನು ಬೇಕೋ, ನಿಮ್ಮ ಒಂದು ಕುಟುಂಬಕ್ಕೆ ಏನು ಬೇಕೋ, ಎಲ್ಲವೂ ಯೇಸುವಿನಲ್ಲಿದೆ ಪ್ರಿಯರೇ. ನೀವು ಕೈ ಚಾಚಿ ಆತನನ್ನು ಮುಟ್ಟಿ ಆತನಿಂದ ಹೊಂದಿಕೊಳ್ಳಿರಿ ಪ್ರಿಯರೇ. ಆ ಸರ್ವಶಕ್ತನಿಂದ ಶಕ್ತಿಯನ್ನು ಹೊಂದಿಕೊಳ್ಳ್ರಿ, ಆ ಸರ್ವಶಕ್ತನಿಂದ ಬಲವನ್ನು ಹೊಂದಿಕೊಳ್ಳ್ರಿ ಯೇಸುವಿನ ನಾಮದಲ್ಲಿ. ಫಾದರ್, ರಿಲೀಸ್ ಯೋರ್ ಮಿರಕಲ್ಸ್ ಓ ಗಾಡ್. ನಿನ್ನ ಅದ್ಭುತಗಳ ಆಗಲಿ ತಂದೆಯಾದ ದೇವರೇ. ಯಾರ್ಯಾರಿಗೆ ಎಲ್ಲೆಲ್ಲಿ ಏನೇನು ಬೇಕೋ ನಿನ್ನ ಶಕ್ತಿ ಮುಟ್ಟಲಿ, ನಿನ್ನ ಶಕ್ತಿ ಹರಿಯಲಿ ಕರ್ತನೆ. ಜೀವಿತದಲ್ಲಿ ಹರಿಯಲಿ, ಮನಸ್ಸಿನಲ್ಲಿ ಹರಿಯಲಿ ತಂದೆಯಾದ ದೇವರೇ. ನೊಂದ ಮನಸ್ಸುಳ್ಳವರನ್ನು ಸ್ವಾಮಿ ನೀನು ಕಟ್ಟು ತಂದೆಯಾದ ದೇವರೇ. ಮುರಿದಂತ ಹೃದಯವನ್ನು ಕಟ್ಟು ಯೇಸುವಿನ ನಾಮದಲ್ಲಿ. ನಿನ್ನ ಪ್ರೀತಿಯಿಂದ ತುಂಬಿಸು, ದೇಹಗಳು ಗುಣವಾಗಲಿ. ಪ್ರತಿಯೊಂದು ದೇಹ ಇವತ್ತು ಯಾರ್ಯಾರು ಇಲ್ಲಿದ್ದಾರೋ ನಾನಿವತ್ತು ಘೋಷಿಸ್ತೇನೆ, ಅದು ಯಾವುದೇ ಕಾಯಿಲೆ ಇರಬಹುದು, ಯಾವುದೇ ಬೇನೆ ಇರಬಹುದು, ತಲೆಯಿಂದ ಕಾಲ್ನವರೆಗೂ, ಅದು ಯಾವುದೇ ಅಂಗದಲ್ಲಿರಬಹುದು, ಡಾಕ್ಟರ್ಗಳು ಏನೇ ಇರಬಹುದು, ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಐ ರಿಲೀಸ್ ದ ಹೀಲಿಂಗ್ ವರ್ಚ್ಯೂ ಆಫ್ ಗಾಡ್. ದೇವರ ಸ್ವಸ್ಥತೆಯನ್ನು ಆತನ ಬಾಸುಂಡೆಗಳಿಂದ ಗುಣವಾಯ್ತೆಂಬುದನ್ನು ನಾನು ಘೋಷಿಸ್ತೇನೆ ಯೇಸುವಿನ ನಾಮದಲ್ಲಿ. ಬಿ ಹೀಲ್ಡ್. ಗುಣವಾಗಿರಿ, ಸ್ವಸ್ಥವಾಗಿರಿ, ಆರೋಗ್ಯವಾಗಿರ್ರಿ, ಬಲಗೊಳ್ಳಿರಿ ಯೇಸು ನಾಮದಲ್ಲಿ. ಎಲ್ಲ ಸ್ವಸ್ಥತೆಯ ದುಷ್ಟಾತ್ಮವೇ, ನಾನು ನಿನ್ನನ್ನು ಗದರಿಸ್ತೇನೆ. ಈ ಜನರ ದೇವನ್ ಬಿಟ್ಟು ಹೋಗಿ ಯೇಸು ನಾಮದಲ್ಲಿ. ಬಡತನದ, ಚಿಂತೆಯ, ಕೊರತೆಯ ಆತ್ಮಕ್ಕೆ ನಾನು ಗದರಿಸ್ತೇನೆ. ಇವರ ಜೀವಿತಗಳನ್ನು, ಪರಿಸ್ಥಿತಿಗಳನ್ನು ಬಿಟ್ಟು ಹೋಗಲಿ ಯೇಸುವಿನ ನಾಮದಲ್ಲಿ. ಮಾರ್ಗಗಳು ತೆರೆ ಸ್ವಾಮಿ, ಬಾಗಿಲುಗಳನ್ನು ತೆರೆಯ ಕರ್ತನೆ, ಅವಕಾಶಗಳನ್ನು ಉಂಟು ಮಾಡು ಕರ್ತನೆ. ನಿನ್ನ ಜನರು ಬಡತಿ ಹೊಂದಲಿ ಯೇಸುವಿನ ನಾಮದಲ್ಲಿ, ವಿಶ್ವಾಸದಲ್ಲಿ ಬಲಗೊಳ್ಳಲಿ ಯೇಸುವಿನ ನಾಮದಲ್ಲಿ. ಥ್ಯಾಂಕ್ ಯು ಫಾದರ್. ಹೊಂದಿಕೊಳ್ಳ್ರಿ ಪ್ರಿಯರೇ. ಏನೋ ಆಗ್ತಾ ಇದೆ, ಕರ್ತನ ಸನ್ನಿಧಾನ ಇದೆ, ಏನೋ ಆಗ್ತಾ ಇದೆ. ಓ ಮುಡ್ತಾ ಇದ್ದಾನೆ ಆತನ, ಅನುಭವಿಸ್ತಾ ಇದ್ದೀರಿ. ಅನೇಕರ ಆತನ ಸನ್ನಿಧಾನವನ್ನು ಅನುಭವಿಸ್ತಾ ಇದ್ದೀರಿ. ಯು ಫೀಲಿಂಗ್ ದ ಪ್ರೆಸೆನ್ಸ್ ಅಂಡ್ ದ ಟಚ್ ಆಫ್ ಗಾಡ್. ದೇವರ ಸನ್ನಿಧಾನವನ್ನು, ಬಿಡುಗಡೆಯನ್ನು ಅನುಭವಿಸ್ತಾ ಇದ್ದೀರಿ. ಹೊಂದಿಕೊಳ್ಳ್ರಿ, ಹೊಂದಿಕೊಳ್ಳ್ರಿ, ಹೊಂದಿಕೊಳ್ಳ್ರಿ. ರಿಲೀಸ್ ಯೋರ್ ಗ್ಲೋರಿ, ರಿಲೀಸ್ ಯೋರ್ ಗ್ಲೋರಿ. ಓ ಫಾದರ್, ರಿಲೀಸ್ ಯೋರ್ ಗ್ಲೋರಿ. ಥ್ಯಾಂಕ್ ಯು ಫಾದರ್, ರಿಲೀಸ್ ಯೋರ್ ಗ್ಲೋರಿ. ಲೆಟ್ ಯೋರ್ ಮೈಟಿ ಪ್ರೆಸೆನ್ಸ್ ಕಮ್ ಲಾರ್ಡ್ ಫಾದರ್. ರಿಲೀಸ್ ಯೋರ್ ಗ್ಲೋರಿ. Ma shakatha ba 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 ba. Ola raba shanda raba daraba. Let bondages be broken. ಬಂಧನಗಳು ಮುರಿಯಲ್ಪಡಲಿ,
ಬಂಧನಗಳು ಮುರಿಯಲ್ಪಡಲಿ, ಸ್ವಸ್ಥತೆಗಳಾಗಲಿ ಯೇಸುವಿನ ನಾಮದಲ್ಲಿ. ಯು ಆರ್ ಹೀಲ್ಡ್, ಯು ಆರ್ ಫ್ರೀ. ನೀನು ಬಿಡುಗಡೆ ಹೊಂದಿದೆ. ಕರ್ತನ ಸನ್ನಿಧಾನದಲ್ಲಿ ಸಂಪೂರ್ಣ ಆನಂದ, ಕರ್ತನ ಸನ್ನಿಧಾನದಲ್ಲಿ ಬಿಡುಗಡೆ, ಕರ್ತನ ಸನ್ನಿಧಾನದಲ್ಲಿ ಜೀವ, ಕರ್ತನ ಸನ್ನಿಧಾನದಲ್ಲಿ ರಿಲೀಸ್ ಯೋರ್ ಗ್ಲೋರಿ. ಹೊಂದಿಕೊಳ್ಳ್ರಿ ಯೇಸುವಿನ ನಾಮದಲ್ಲಿ. ಹೊಂದಿಕೊಳ್ಳ್ರಿ ಯೇಸುವಿನ ನಾಮದಲ್ಲಿ. ಫಾದರ್, ಮುಟ್ಟು ಕರ್ತ, ನಿನ್ನ ಸನ್ನಿಧಾನ ಬಲವಾಗಿ ಬರಲಿ ಕರ್ತನೆ, ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ. ಥ್ಯಾಂಕ್ ಯು ಲಾರ್ಡ್. ಪ್ರತಿಯೊಂದು ಅಸ್ವಸ್ಥತೆ ಬೇನೆಗೆ ನಾನು ಶಪಿಸ್ತೇನೆ ಯೇಸು ನಾಮದಲ್ಲಿ. ಐ ಕರ್ಸ್ ಎವ್ರಿ ಪೇನ್ ಔಟ್, ಔಟ್. ಪ್ರತಿಯೊಂದು ಬೇನೆಗಳು, ಕೀಳುಗಳಲ್ಲಿ ಐ ಕಮಾಂಡ್ ಯು, ಬಿಟ್ಟು ಹೋಗ್ಲಿ ಯೇಸು ನಾಮದಲ್ಲಿ. ಆತನ ಬಾಸುಂಡೆಗಳಿಂದ ಗುಣವಾಯಿತು. ಸ್ವಸ್ಥತೆಗಾಗಿ ಮಾಡಲ್ಪಟ್ಟಿದ್ದೀರಿ ನೀವು, ಬೇನೆಗಾಗಿ ಕಾಯಿಲೆಗಾಗಿ ಮಾಡಲ್ಪಟ್ಟವರಲ್ಲ. ಯೇಸು ಆಗಲೇ ಕ್ರಯ ಸಲ್ಲಿಸಿದ್ದಾನೆ. ನೀವು ಮತ್ತೆ ಹೊತ್ತುಕೊಳ್ಳುವ ಅವಶ್ಯಕತೆ ಇಲ್ಲ ಯೇಸು ನಾಮದಲ್ಲಿ. ಎವ್ರಿ ಸಿಕ್ ಬಾಡಿ ಬಿ ಹೀಲ್ಡ್. ಯಾವುದೇ ಅಸ್ವಸ್ಥತೆ ಇರಲಿ, ನಾವಿವತ್ತು ಸಹಿಸಿಕೊಳ್ಳುವುದಿಲ್ಲ ಯೇಸುವಿನ ನಾಮದಲ್ಲಿ. ಆ ಅಸ್ವಸ್ಥತೆಯನ್ನು ನಾವು ದಾಳಿ ಮಾಡ್ತೇವೆ ಯೇಸು ನಾಮದಲ್ಲಿ. ನಿನ್ನ ಜನರು ಬಿಡುಗಡೆ ಹೊಂದಲಿ, ನಿನ್ನ ಜನರು ಅಭಿವೃದ್ಧಿ ಹೊಂದಲಿ ತಂದೆಯಾದ ದೇವರೇ. ಕ್ರಿಸ್ತನಲ್ಲಿರುವ ಸಕಲ ಆಶೀರ್ವಾದದಲ್ಲಿ ಅವರು ನಡೆಯಲಿ ಯೇಸುವಿನ ನಾಮದಲ್ಲಿ. Release your mighty presence, oh God. Release your mighty presence. Thank you, Father. Release your glory. Thank you, Lord. ಆರೋಗ್ಯ, ಜೀವ, ಸಮೃದ್ಧಿಯಾದ ಜೀವ, ಕ್ರಿಸ್ತನಲ್ಲಿರುವ ಸಕಲ ಆಶೀರ್ವಾದ ನಿನ್ನ ಮಕ್ಕಳದಾಗಲಿ ಕರ್ತನೆ. ನಿನ್ನ ಮಕ್ಕಳು ಸ್ವಾಮಿ, ನೀನು ಹಂಗಿಸದೆ ಎಲ್ಲರಿಗೂ ಕೊಡುವವನಾಗಿದ್ದಿ ಕರ್ತನೆ. ಎಲ್ಲರಿಗೂ ಕೊಡುವವನಾಗಿದ್ದಿ. ನಿನ್ನ ಸಮೃದ್ಧಿಯಿಂದ ಕೊಡುವವನಾಗಿದ್ದಿ. ನಿನ್ನ ಭಂಡಾರದಿಂದ ನೀನು ಕೊಡುವವನಾಗಿದ್ದಿ. ಯೆಹೋವನು ನಮಗೆ ಕುರುಬನು, ಆತನ ಕುರಿಗಳಾದ ನಮಗೆ ಕೊರತೆ ಇಲ್ಲ. ನಮ್ಮ ಪಾತ್ರೆಗಳು ತುಂಬಿ ಹೊರಸೂಸುವುದು. ವೈರಿಗಳ ಮುಂದೆ ಪ್ರತಿಯೊಬ್ಬರಿಗೆ ಔತಣ ನಾನು ಘೋಷಿಸ್ತೇನೆ ಯೇಸುವಿನ ನಾಮದಲ್ಲಿ. ಥ್ಯಾಂಕ್ ಯು. ಜ್ಞಾನ, ವಿವೇಕ, ಪ್ರಕಟಣೆ ದಯಪಾಲಿಸು ಸ್ವಾಮಿ. ಬರೀ ಆರೋಗ್ಯ ಇದು ಮಾತ್ರ ಅಲ್ಲ, ನಾನು ಇವತ್ತು ಪ್ರಾರ್ಥನೆ ಮಾಡ್ತೇನೆ, ಪ್ರಕಟಣೆ ದಯಪಾಲಿಸು, ಜ್ಞಾನ ದಯಪಾಲಿಸು, ನಿನ್ನ ವಿವೇಕ ದಯಪಾಲಿಸು, ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವಂಥ ಕ್ಷಮತೆಯನ್ನು ದಯಪಾಲಿಸು. ಥ್ಯಾಂಕ್ ಯು ಫಾದರ್. ಹೊಂದಿಕೊಳ್ಳ್ರಿ, ಹೊಂದಿಕೊಳ್ಳ್ರಿ. ಥ್ಯಾಂಕ್ ಯು ಫಾದರ್. ಕರ್ತನ ಸನ್ನಿಧಾನ ಹರಿತಾ ಇದೆ ಪ್ರಿಯರೇ. ಥ್ಯಾಂಕ್ ಯು ಲಾರ್ಡ್ ಫಾದರ್. ಥ್ಯಾಂಕ್ ಯು. ನಿನಗೆಲ್ಲ ಮಹಿಮೆ ಸಲ್ಲಿಸ್ತೇವೆ. ಈ 15 ದಿನಗಳಲ್ಲಿ ಕರ್ತನೆ ಒಂದು ಹೆಚ್ಚಿನ ಮಟ್ಟಕ್ಕೆ ನಮ್ಮನ್ನು ತೆಗೆದುಕೊಂಡು ಹೋಗಿ, ವೈಯಕ್ತಿಕವಾಗಿ, ಕುಟುಂಬವಾಗಿ, ಸಭೆಯಾಗಿ ಕರ್ತನೆ. ನಾವು ಮಾತ್ರವಲ್ಲ ಕರ್ತನೆ, ನಮ್ಮ ಸ್ವ ಕಾರ್ಯಕ್ಕಾಗಿ ಮಾತ್ರ ಅಲ್ಲ, ಆದರೆ ನಮ್ಮ ಮುಖಾಂತರ ನಿನ್ನ ಕಾರ್ಯ ಆಗುವಂತೆ, ನಮ್ಮ ಸಭೆಯ ಮುಖಾಂತರ, ನಮ್ಮ ಜನರ ಮುಖಾಂತರ ನಾವೆಲ್ಲರೂ ತಂಡವಾಗಿ ಕರ್ತನೆ ಈ ಬಳ್ಳಾರಿ ನಗರದಲ್ಲಿ, ಸುತ್ತಮುತ್ತಲಲ್ಲಿ, ಹಳ್ಳಿ ಪಳ್ಳಿಗಳಲ್ಲಿ ಕರ್ತನೆ ನಾವು ಈ ಸಭೆ ಇರುವ ಕಾರಣದಿಂದ ಎಲ್ಲ ದೊಡ್ಡ ಪ್ರಭಾವ ಆಗಬೇಕು ಯೇಸುವಿನ ನಾಮದಲ್ಲಿ. ನಮ್ಮ ನಿಮಿತ್ತವಾಗಿ ಸಾವಿರಾರು ಜನರು, ಲಕ್ಷಾದಿ ಜನರು ಆಶೀರ್ವದಿಸಲ್ಪಡಬೇಕು ದೇವ. ಎಲ್ ಶಡಾಯ್ ಸಭೆ ಇರುವ ಕಾರಣದಿಂದ ಲಕ್ಷಾದಿ ಜನರು ಆಶೀರ್ವದಿಸಲ್ಪಡಬೇಕು ಸ್ವಾಮಿ. ನಾವು ಆಶೀರ್ವಾದಕ್ಕೆ ಭಂಡಾರವಾಗಬೇಕು, ಕಾರಣವಾಗಬೇಕು, ಆಶೀರ್ವಾದದ ನಿಧಿಯಾಗಬೇಕು. ಅಬ್ರಾಹ್ಮನ ಆಶೀರ್ವಾದವನ್ನು ನಾವು ಹೊಂದಿಕೊಳ್ತೇವೆ ಸಭೆಯಾಗಿ. ಪ್ರತಿಯೊಂದು ಕುಟುಂಬ ಆಶೀರ್ವಾದದಾಯಕವಾಗಬೇಕು. ಸ್ತೋತ್ರ ದೇವ. ಯವನಸ್ಥರನ್ನು ಮುಟ್ಟು ಸ್ವಾಮಿ. ಈ ಪೀಳಿಗೆ ಆಶೀರ್ವಾದದಾಯಕವಾಗಬೇಕು. ಸ್ತೋತ್ರ. ನಿನಗೆಲ್ಲ ಮಹಿಮೆಯನ್ನು ಸಲ್ಲಿಸ್ತಾ ನಿನ್ನ ಮುಂದೆ ನಾವು ಅಡ್ಡ ಬೀಳುತ್ತಾ ನೀನೇ ಒಡೆಯನು ಕರ್ತನೆಂದು ಒಪ್ಪಿಕೊಳ್ಳುತ್ತಾ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವಪ್ಪ. ಆಮೇನ್. ನಂಬುವವರೆಲ್ಲರೂ ಒಂದ್ಸರಿ ಜೋರಾಗಿ ಆಮೇನ್, ಆಮೇನ್, ಆಮೇನ್. ಜೋರಾಗಿ ಸ್ವಾಮಿಗೆ ಒಂದು ಚಪ್ಪಾಳೆಯನ್ನು ಹೊಡೆಯೋಣ ಪ್ರಿಯರ. ಲೋಕ ಜೀವಿತದಿ
ಬಹುಶೋಧನೆ ಬಂದಿರಲು ಶೋಕಿಸದೆ ನಾ ಎದೆಗುಂದದೆ ಜಯಶಾಲಿಯಾದೇನಲ್ಲ, ಜಯಶಾಲಿಯಾದೇನಲ್ಲ. ಈ ಲೋಕ ಜೀವಿತದಿ, ಈ ಲೋಕ ಜೀವಿತದಿ ಬಹುಶೋಧನೆ ಬಂದಿರಲು ಶೋಕಿಸದೆ ನಾ ಹೆದೆಗುಂದದೆ ಜಯಶಾಲಿಯಾದೇನಲ್ಲ, ನಾ ಜಯಶಾಲಿಯಾದೇನಲ್ಲ. ರೋಗಕ್ಕೆ ನನ್ನಲ್ಲಿ ಸ್ಥಳವೇ ಇಲ್ಲ, ಶಾಪಕ್ಕೂ ನನ್ನ ಮೇಲೆ ಜಯವೂ ಇಲ್ಲ. ಘೋಷಿಸಿರಿ. ಆಮೆನ್. ಶಾಪಕ್ಕೂ ನನ್ನ ಮೇಲೆ ಜಯವೂ ಇಲ್ಲ. ಕ್ರೂಜೆಯಲ್ಲೇಸು ಇವೆಲ್ಲ ಹೊತ್ತನು ಜಯಶಾಲಿಯಾದೇನಲ್ಲ, ನಾ ಜಯಶಾಲಿಯಾದೇನಲ್ಲ. ಕ್ರೂಜೆಯಲ್ಲೇಸು ಜಯಿಸಿದ ದಿನವೇ ಜಯಶಾಲಿಯಾದೇನಲ್ಲ, ನಾ ಜಯಶಾಲಿಯಾದೇನಲ್ಲ. ಕ್ರೂಜೆಯಲ್ಲೇಸು ಜಯಿಸಿದ ದಿನವೇ ಜಯಶಾಲಿಯಾದೇನಲ್ಲ, ನಾ ಜಯಶಾಲಿಯಾದೇನಲ್ಲ. ಕ್ರೂಜೆಯಲ್ಲೇಸು ಇವೆಲ್ಲ ಹೊತ್ತನು ಜಯಶಾಲಿಯಾದೇನಲ್ಲ, ನಾ ಜಯಶಾಲಿಯಾದೇನಲ್ಲ. ಕ್ರೂಜೆಯಲ್ಲೇಸು ಇವೆಲ್ಲ ಹೊತ್ತನು ಜಯಶಾಲಿಯಾದೇನಲ್ಲ, ನಾ ಜಯಶಾಲಿ ಆದೇನಲ್ಲ. ಪಾಪ ಶಾಪ ರೋಗ ಬಡತನ ಕ್ರೂಜೆಯಲ್ಲೇಸು ಇವೆಲ್ಲ ಹೊತ್ತನು ಜಯಶಾಲಿ ಆದೇನಲ್ಲ, ಪೂರ್ಣ ಜಯಶಾಲಿ ಆದೇನಲ್ಲ. ದುಃಖವು ಸಂತೋಷವಾಗುವುದು, ನಿಮ್ಮ ಕಳವಳ ಕಣ್ಣೀರು ಎಲ್ಲ ಮರೆಯಾಗುವುದು. ನಿಮ್ಮ ದುಃಖವು ಸಂತೋಷವಾಗುವುದು, ನಿಮ್ಮ ಕಳವಳ ಕಣ್ಣೀರು ಎಲ್ಲ ಮರೆಯಾಗುವುದು. ಕಳವಳವೇ ಬೇಡ, ಕಳವಳವೇ ಬೇಡ, ನಮ್ಮ ಯೇಸು ಕೈ ಬಿಡಲಾರ, ನಮ್ಮ ಯೇಸು ಕೈ ಬಿಡಲಾರ. ನಡೆದದ ನೆನಸಿ ಕೊರಗದಿರು, ಹಳೆದನ್ನು ಮರೆತು ಬಿಡು. ನಡೆದದ ನೆನಸಿ ಕೊರಗದಿರು. ಕರ್ತನು ಹೊಸದನ್ನು ಮಾಡುವನು, ಹಿಂದೆ ನೀ ಕಾಣುವೆ. ಕರ್ತನು ಹೊಸದನ್ನು ಮಾಡುವನು, ಹಿಂದೆ ನೀ ಕಾಣುವೆ. ಕಳವಳವೇ ಬೇಡ, ಕಳವಳವೇ ಬೇಡ, ನಮ್ಮ ಯೇಸು ಕೈ ಬಿಡಲಾರ, ನಮ್ಮ ಯೇಸು ಕೈ ಬಿಡಲಾರ. ನೀಯ ಮೇಲೆ ನಡೆದರು, ನದಿಗಳನ್ನು ನೀ ದಾಟಿದರು, ಮುಳುಗಿ ಹೋಗಲರೆ. ಅಗ್ನಿಯ ಮೇಲೆ ನಡೆದರು, ದಹಿಸಿ ಹೋಗಲರೆ. ನದಿಗಳನ್ನು ನೀ ದಾಟಿದರು, ಮುಳುಗಿ ಹೋಗಲರೆ, ಮುಳುಗಿ ಹೋಗಲರೆ. ಕಳವಳವೇ ಬೇಡ, ಕಳವಳವೇ ಬೇಡ, ನಮ್ಮ ಯೇಸು ಕೈ ಬಿಡಲಾರ, ನಮ್ಮ ಯೇಸು ಕೈ ಬಿಡಲಾರ, ನಮ್ಮ ಯೇಸು ಕೈ ಬಿಡಲಾರ. ಹಲ್ಲೆಲೂಯಾ. ಈ ಸಮಯದಲ್ಲಿ ನಾವು ಮಧ್ಯದಲ್ಲಿ ಗೋವರ್ಧನ್ ಅವರು
ಪ್ರಾರ್ಥನೆ ಮಾಡಬೇಕಾಗಿ ಬೀಳುತ್ತೆ.